ಕ್ಲಿಕ್ ಮಾಡಿ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬ್ರಹ್ಮಶ್ರೀ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದನೆಗಳು. ನನ್ನೆಲ್ಲ ಆತ್ಮ ಬಂಧುಗಳಿಗೆ ವಂದನೆಗಳು. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಾನು ನಮ್ದು ದೇವದುರ್ಗ ತಾಲೂಕು ಹಳ್ಳಿಲಿದ್ದ ಒಂದು ಹಳ್ಳಿ, ಅಲ್ಲಿ ಪಕ್ಕದಲ್ಲಿ. ನಾನು ಧ್ಯಾನಕ್ಕೆ ಬಂದು 3ನೇ ವರ್ಷ. ಧ್ಯಾನ ಶುರು ಮಾಡಿ ಮೂರು ವರ್ಷ ಆಯ್ತು. ನನ್ಗೆ ಧ್ಯಾನದ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಫಸ್ಟ್ ಧ್ಯಾನ ಅಂದ್ರೆ ಏನು ಗೊತ್ತಿರ್ಲಿಲ್ಲ. ಸ್ವಲ್ಪ ನಮ್ಮ ಮನೇಲಿ ಕಷ್ಟ ಇದ್ದಿದ್ದಕ್ಕೆ ನಮ್ಮ ತಂಗಿ ಗಂಡನಿಂದ ನನ್ಗೆ ಧ್ಯಾನ ಪರಿಚಯ ಆಯ್ತು. ಫಸ್ಟ್ ಅವ್ರ ಪರಿಚಯ ಮಾಡಿಕೊಟ್ರು, ನಾವು ಧ್ಯಾನ ಮಾಡ್ತಿರ್ಲಿಲ್ಲ. ಆಮೇಲೆ ಮತ್ತೆ ಯೂಟ್ಯೂಬ್ ಹಂಗೆ ನೋಡ್ತಾ ಇರ್ತಿದ್ವಿ. ಅದರಲ್ಲಿ ಧ್ಯಾನದ ಬಗ್ಗೆ, ಪತ್ರಿಜಿ ಗುರುಗಳ ಬಗ್ಗೆ ಎಲ್ಲ ಬಂತು. ಅದರಲ್ಲಿ ನೋಡಿ ಧ್ಯಾನ ಮಾಡಕ್ ಮತ್ತೆ ನಾನು ಮಾಡ್ಬೇಕು ಅನ್ಸಕ್ ಶುರು ಆಯ್ತು. ಮಾಡ್ತಾ ಹೋದೆ, 2.5 ವರ್ಷ ಮಾಡಿದ್ವಿ. ಧ್ಯಾನಕ್ಕೆ ಬರ್ಬೇಕಾದ ಮೂಲ ಉದ್ದೇಶ, ನಾನು ನನ್ನ ಒಂದು ವೈಯಕ್ತಿಕ ಕಷ್ಟದಿಂದ ಹೊರಗೆ ಬರ್ಬೇಕು ಅನ್ನೋ ಒಂದು ಉದ್ದೇಶ. ಹಂಗಾಗಿ ನಮ್ಮ ಮನೆಯವರು ತೀರಿ ಹೋಗಿ 4ನೇ ವರ್ಷ ಇದು. ಆ ಕಷ್ಟದಿಂದ ನಾವು ಹೊರಗೆ ಬರ್ಬೇಕು ಅನ್ನೋದು ನಂದು ಬಹಳ ಬಹಳ ನೋವಾಗಿತ್ತು. ಅದು ಏನ್ ಮಾಡ್ಬೇಕು, ನಾನೇ ಇರ್ಬಾರ್ದು ಅನ್ನೋ ಮಟ್ಟಿಗೆ ಇದ್ದೆ ನಾನು. ಆಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ಸ್ವಲ್ಪ ಕಡಿಮೆ ಆಯ್ತು. ಎಲ್ಲ ನೋವುಗಳೆಲ್ಲ ಮರೆಯೋದಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಿದ್ವು. ಆದ್ರೆ ಅಷ್ಟಾಗಿ ಆನಪಾನಸತಿ ಮಾಡ್ತಾ ಇರ್ಬೇಕಾದ್ರೆ ನಾನು ಅಷ್ಟೊಂದು ಅನುಭವ ಏನು ಬೇಕಾದಂಗ ಆಗ್ತಿದ್ವು. ಆದ್ರೆ ನಾನು ನೋವು ಮರ್ತಿರ್ಲಿಲ್ಲ. ಫಸ್ಟ್ ಅದು ಹಂಗೆ ಮನಸ್ಸಿನಾಗ ಇರ್ತಾನೆ ಇತ್ತು. ಏನೇ ಮಾಡಿದ್ರು ನಾನು ಯಾವದಕ್ಕೂ ಒಂದು ಸ್ಪಂದಿಸ್ತಿರ್ಲಿಲ್ಲ. ಯಾವ ವಿಷಯದಾಗ ಆಗ್ಲಿ, ಮನೇಲಿ ಯಾರೇ ಏನೇ ಹೇಳಿದ್ರು ಅವ್ರ ಪಾಡಿಗೆ ಅವರು, ನನ್ನಷ್ಟಕ್ಕೆ ನಾನೇ ಇರ್ತಿದ್ದೆ ಯಾವಾಗ್ಲೂ. ಬರ್ತಾ ಬರ್ತಾ ಆಮೇಲೆ ಚೆನ್ನಪ್ಪಣ್ಣವ್ರ ಕಡ್ಲಿದ್ದು ಇದು ಆ ಗುಡಕೇಶ ಧ್ಯಾನ ಪರಿಚಯ ಆಯ್ತು. ಅವಾಗ ಸಂಕಲ್ಪ ಮಾಡ್ಬೇಕಮ್ಮ, ಚೆನ್ನಾಗ್ಯದ, ಅದು ಮಾಡಿ ನೋಡು ಅಂತೇಳಿ ಹೇಳಿದ್ರು ಅವರು. ಹೇಳಿದ್ಮೇಲೆ ಧ್ಯಾನ ಅದು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತೇಳಿ ಶುರು ಮಾಡಿ ಫಸ್ಟ್ನೇ ಮಂಡಲ ಶುರು ಮಾಡಿದ್ವಿ ಸರ್. ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಎಲ್ಲ ಒಂಥರ ಬೇಡ, ನಿದ್ದೆ ಮಾಡ್ಬೇಕಂತ ಅನ್ಸಕ್ ಶುರು ಆಗ್ತಿತ್ತು. 1 ವಾರ ಆದ್ಮೇಲೆ ಏನಿಲ್ಲ ಪರವಾಗಿಲ್ಲ ಮಾಡಿದ್ರಾಯ್ತು ಅಂತೇಳಿ ಮಾಡ್ತಾ ಹೋದ್ವಿ. ಒಂದಿನ ಧ್ಯಾನದಲ್ಲಿ ಕುಂತಿರ್ಬೇಕಾದ್ರೆ ನಾನು ನಮ್ಮ ಮನೆಯವರು ನಮ್ ಮುಂದ್ಗಡೆ ಹಾಕೊಂಡು ಅಳ್ತಾ ಇದ್ದೆ. ನಾನು ಎಷ್ಟು ಜೋರಾಗಿ ಅಳ್ತಿದ್ದೆ ನಾನು ಅವ್ರನ್ನ ಬಿಟ್ಕೊಡೋ ಮನ್ಸೇ ಇರ್ಲಿಲ್ಲ. ಬೇಡ, ಹೋಗ್ಬಾಡ್ರಿ ಅಂತೇಳಿ ಅಳ್ತಿದ್ದೆ. ಅವಾಗ ನಮ್ ಅರುಣ್ ಕುಮಾರ್ ಸರ್ ಸಹಿತ ಧ್ಯಾನದಲ್ಲಿ ಬಂದಿದ್ರು. ಅವ್ರು ಬಂದು ಬೇಡ, ಇಷ್ಟ ಬೇಡ ಅಂತ ಹೇಳ್ರಿ ಅವ್ರಿಗೆ, ಹಿಂಗ್ ಹೋಗ್ತಿವಿ ನಮ್ನೆಲ್ಲ ಬಿಟ್ಟು ಹೋಗ್ತಿವಿ ಅಂತಾರ, ಬೇಡ ಅಂತ ಹೇಳ್ರಿ ಅಂತಂದ್ರೆ ಅವರು ನಮ್ಮ ಮನೆಯವ್ರ ಹತ್ರ ಪಾದದ ಕಡೆ ಬಂದ ತಕ್ಷಣ ಅವರು ಕರಗಿಬಿಟ್ರು. ಎಲ್ಲ ಮಂಜಿನ ತರ ಕರಗಿಬಿಟ್ರು. ಯಾಕೆ ಹಿಂಗಾಯ್ತು ಅಂತ ಹೇಳಿಸಿ ಬೆಳಗ್ಗೆ ಎದ್ದಿವಿ. ಸ್ವಲ್ಪ 9-10 ಗಂಟೆಗೆ ಫೋನ್ ಮಾಡಿದ್ವಿ ಸರ್ಗೆ. ಈ ತರ ಆಯ್ತು ಸರ್, ಬಂದಿತ್ತು, ಹಿಂಗಾಯ್ತು ಅಂತಂದಾಗ ನೀವು ಅವ್ರನ್ನ ಹಿಡ್ದಿಟ್ಕೋ ಪ್ರಯತ್ನ ಮಾಡ್ಬೇಡ್ರಿ, ಅವ್ರಿಗೆ ಮುಕ್ತಿ ಸಿಕ್ಕಿದೆ, ಬಿಟ್ಬಿಡ್ರಿ, ಅವ್ರ ಬಗ್ಗೆ ಆಲೋಚನೆ ಮಾಡ್ಬೇಡ್ರಿ ಅಂತಂದ್ರು. ಅವಾಗ್ಲಿದ್ದ ನನ್ಗ ದುಃಖ ಪೂರ್ತಿ ಕಡಿಮೆ ಆಯ್ತು. ಅವಾಗ್ಲಿದ್ದ ಏನೋ ಒಂದ್ ಅನ್ಸಕ್ ಶುರು ಆಗ್ಲಿಲ್ಲ ಅವ್ರ ಬಗ್ಗೆ. ಆ ಪೂರ್ತಿ ನೆನ್ಪೆ ತೆಗ್ದಾಕ್ಬಿಟ್ಟಿವಿ ನಾವು ಅವಾಗ್ಲಿದ್ದ ಅವ್ರದ್ದು. ಆಮೇಲೆ ನಾನ್ ಧ್ಯಾನಕ್ಕ ಬಂದಿದ್ದ ಅದೊಂದೇ ಕಾರಣಕ್ಕೆ. ಆದ್ರ ಆರೋಗ್ಯ ಸಮಸ್ಯೆ ತುಂಬಾನೇ ಇದ್ವು ನಮ್ಗ. ಒಂದ್ 15 ವರ್ಷಲಿದ್ದು ಒಂದು ಕಾಯಿಲೆಲಿದ್ದು ಬಾಳ ನಮ್ ನಮ್ ಮನೆಯವ್ರ ಇದ್ದಾಗೆ ಆಪರೇಷನ್ ಆಗ್ಬೇಕಂತ ಹೇಳಿದ್ರು. ಅವ್ರು ಅಷ್ಟು ಕೇರ್ ಮಾಡ್ಲಿಲ್ಲ, ಮಾಡ್ಕೊಂಬಂತಂದ್ರು ಮಾಡ್ಲಿಲ್ಲ, ಏನಿಲ್ಲ.
ಆ ಮನ್ಯಾಗ ನಾನು ಇಲ್ಲಿ ಹೇಳ್ಕೊಂಡಿರ್ಲಿಲ್ಲ ನಮ್ ತವ್ರ ಮನ್ಯಾಗ ಹೇಳ್ಕೊಂಡಿರ್ಲಿಲ್ಲ. ಅವ್ರಿಗೆ ಗೊತ್ತಾದ್ರು ಅವ್ರು ಆಪರೇಷನ್ ಮಾಡ್ಸ್ಕೊಂಡ್ ಬರೋಣ ಅಂತಂದ್ರು. ಅವ್ರು ನಮ್ ಬಗ್ಗೆ ಮೊದ್ಲಿದೆ ಕೇರ್ ತಗೊಂತಿದ್ದಿಲ್ಲ. ಹಂಗಾಗಿ ಬಿಟ್ಟಿದ್ವಿ. ಮತ್ತೆ ಈ ಧ್ಯಾನದಾಗ ಫಸ್ಟ್ಲಿದ್ದ ಧ್ಯಾನ ಮಾಡಿದ್ರು ನಮ್ಗ ಅಷ್ಟೊಂದ್ ಆರೋಗ್ಯ ಸಮಸ್ಯೆಗಳು ಏನು ಕಡಿಮೆ ಆಗಿತ್ತಿರ್ಲಿಲ್ಲ. ಯಾವಾಗ ಗುಡಕೇಶ ಧ್ಯಾನ ಮಾಡಾಕ 41 ದಿನ ಮಂಡಲ ಧ್ಯಾನ ಶುರು ಮಾಡಿದ್ಮೇಲೆ ಅವ್ರಿಗೂ ಮುಕ್ತಿ ಸಿಕ್ಕಂಗಾಯ್ತು. ನನಗೂ ಆರೋಗ್ಯ ಸಮಸ್ಯೆ ಅಂತ ಒಂದು ಕಾಯಿಲೆಗುಣ ಆರಾಮಾಯ್ತು. ಮತ್ತೆ ಸಣ್ಣ ಪುಟ್ಟ ಕಾಯಿಲೆಗಳು ಆರಾಮಾಗ್ತಾ ಬಂದ್ವು. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಆ 41 ದಿನ ಗೂಢಕೇಶ ಧ್ಯಾನ ಇನ್ನೂ ಮುಗ್ದಿದ್ದಿಲ್ಲ. 35ನೇ ದಿನ ಆಗಿರ್ಬೇಕೇನೋ. ಅವಾಗ ನಾವು ಊರಿಗೆ ಹೋಗಿದ್ವಿ. ನಮ್ಮ ಅಕೌಂಟ್ ಇದಾಗಿತ್ತು. ಚೆಕ್ ಮಾಡ್ಸಕಂತ ಹೋಗಿದ್ವಿ ಊರಿಗೆ. ಹೋದ್ರೆ ಅಕೌಂಟ್ನಾಗ 1,25,000 ರೂಪಾಯಿ ಜಮಾ ಆಗಿತ್ತು. ಅದ್ರಲ್ಲಿ 80,000 ರೂಪಾಯಿ ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ. ಆದ್ರೆ ನಮಗ್ ದುಡ್ಡಿನ ಅವಶ್ಯಕತೆ ಇತ್ತು. ಅದು ಯಾರು ಹಾಕಿದ್ದಂತ ಗೊತ್ತಿರ್ಲಿಲ್ಲ, ಏನಿಲ್ಲ. ಆ ಅದ್ರ ಡೀಟೇಲ್ಸ್ ತೆಗ್ಸಿದ್ವಿ ನಾವು. 6 ತಿಂಗಳದ್ದು ಸ್ಟೇಟ್ಮೆಂಟ್ ತೆಗೆದುಕೊಡ್ತೀವಿ ಅಂದ್ರೆ ಅವರು ತೆಗೆದುಕೊಟ್ರು. ಅದ್ರಲ್ಲಿ ಯಾವ್ದು ಇದ್ದಿಲ್ಲ, ಬೇರೆಯವ್ರ ಕಡ್ಲಿದ್ದು ಎಲ್ಲಿ ಬಂದಿದ್ದು ಡೀಟೇಲ್ಸ್ ಇರ್ಲಿಲ್ಲ. ಖುಷಿ ಆಯ್ತು. ದುಡ್ಡಿನ ಅವಶ್ಯಕತೆ ಇತ್ತು, ಖುಷಿ ಆಯ್ತು. ಬಂದಾಗ ಸರ್ ಕೇಳಿದ್ವಿ, ಈ ತರ ಆಯ್ತು ಸರ್ ಅಂತಂದ್ರೆ, ಎಂಜಾಯ್ ಮಾಡ್ರಿ ಮೇಡಮ್, ನೀವು ನಿಮ್ಗಂತ ಸಿಕ್ಕದ, ಯೂನಿವರ್ಸ್ ಕೊಟ್ಟದ ಅಂತ ಹೇಳಿದ್ರು. ಅವಾಗ ಅಷ್ಟೇ. ಮತ್ತೆ ಅದೇ ರೀತಿ ಧ್ಯಾನ ಮಾಡ್ತಾ ಬರ್ತಾ ಇವಾಗ ಇತ್ತೀಚೆಗೆ ಅನುಭವಗಳೇನ್ ಕಡಿಮೆ ಆಗ್ತಾವ. ಆದ್ರ ಕೆಲವೊಂದ್ ಸಂದೇಶಗಳು ಬರ್ತಾವ, ಅದಕ್ಕೆ ಸರ್ ವಚನಗಳಂತ ಹೇಳಿ ಹೆಸರಿಟ್ಟಾರ. ಆ ತರ ಸಂದೇಶಗಳು ಬರಕ್ ಶುರು ಮಾಡಿದ್ವಿ. ಫಸ್ಟ್ ಆನಾಪಾನಸತಿ ಇಷ್ಟು ಗುಡಕೇಶದಾಗ ನಡೀತಾನೆ ಅದು. ಅವಾಗ್ಲಿದ್ದ ನಾನ್ ಗುಡಕೇಶ ಧ್ಯಾನ ಬಿಟ್ಟಿಲ್ಲ. ಕೆಲವೊಂದ್ಸಲ ಮಿಸ್ ಆದ್ರೂ ಮತ್ತೆ ಮತ್ತೆ ಹಂಗೆ ಜಾಯಿನ್ ಆಗ್ತಾನೆ ಇರ್ತೀನಿ. ಚೆನ್ನಾಗ್ ಅದ ಗುಡಕೇಶ ಧ್ಯಾನ, ಪವರ್ಫುಲ್ ಅದು. ಜಾಸ್ತಿ ಎನರ್ಜಿ ನಾವು ನಾವ್ ಕೆಲ್ಸದ ಇದ್ರಲ್ಲಿ ಏನಾಗ್ಲಿ ಒಂದ್ ತಾಸು ನಮ್ ಧ್ಯಾನ ಸಾಕಾಗ್ತಿದ್ದಿಲ್ಲ. ಆ ಎನರ್ಜಿಗೆ ನಾವು ಕನೆಕ್ಟ್ ಆಗ್ತಿದ್ದಿಲ್ಲ. ಇದ್ರಲ್ಲಿ ಚೆನ್ನಾಗಿ ಕನೆಕ್ಟ್ ಆಗ್ತೀವಿ. ಯಾವ್ದಾಗ್ಲಿ ವಿಷಯಗಳು ಅರ್ಥ ಆಗ್ತದ. ಆಮೇಲೆ ನಾನು ಎಷ್ಟು ದುಃಖದಿಂದ ಹೊರಗ್ ಬಂದಿದ್ದೀನಿ ಅಂದ್ರೆ, ನಾನು ಆನಪಾನಸತಿ ಧ್ಯಾನ ಪರಿಚಯ ಆದ್ರೂ ಸಹಿತಿ ನಾನು ಅದ್ರಲ್ಲಿ ದುಃಖದಿಂದ ಹೊರಗ್ ಬಂದಿರ್ಲಿಲ್ಲ. ಆ ಈ ಈ ಧ್ಯಾನಕ್ ಬಂದ್ಮೇಲೆ ನಾನು ಫುಲ್ ಆಕ್ಟಿವ್ ಆಗಿನಿ, ಎಲ್ಲಾರ್ ಜೊತೆ ಬೆರ್ತೀನಿ. ನನ್ನಲ್ಲಿ ಒಂದ್ ಭಾವನೆ ಹೆಂಗಿತ್ತಂದ್ರೆ, ನಾನು ಯಾವ್ದ್ರಲ್ಲೂ ಭಾಗವಹಿಸ್ಬಾರ್ದು, ನಾನು ಏನು ಮುಟ್ಬಾರ್ದು, ನಾನೇನು ಯಾರ ಜೊತೆ ಇರ್ಬಾರ್ದು ಅನ್ನೋ ಒಂದು ಭಾವನೆ. ಎಲ್ಲಾರು ಬಂದವರೆಲ್ಲ ಹೋದವರೆಲ್ಲ ಏನಾಯ್ತು ನೋಡು ಈ ಸಣ್ಣ ವಯಸ್ಸಿಗೆ ಇದೇನು ಮಾಡಕ್ ಆಗಲ್ಲ, ಮುಂದೇನು ಕಾರ್ಯಕ್ರಮಗಳು ಮಾಡಕ್ ಬರಲ್ಲ, ಹಂಗ ಹಿಂಗಂತ ಏನೇನೋ ಅಂತಿದ್ರಲ್ಲ. ಆ ಟೈಮಿಗೆ ನನ್ಗ ಅವ್ರದೇ ತಲೆಯಲ್ಲಿ ಕುಂತ್ಬಿಟ್ಟಿತ್ತು. ತಲೆಗ ಏನು ಮುಟ್ಬಾರ್ದು, ಏನು ಒಟ್ಟ ಒಂದ್ ಏನು ಹೂವ ಆಗ್ಲಿ ಕುಕ್ಮ ಆಗ್ಲಿ ಏನೋ ಎಲ್ಲ ಫಂಕ್ಷನ್ಗಳಲ್ಲಿ ಎಲ್ಲಾರು ಎಷ್ಟ್ ಚೆನ್ನಾಗಿ ನಗ್ನಗ್ತಾ ಭಾಗವಹಿಸಿದ್ರೆ ನಾನು ಎಲ್ಲೋ ಒಂದ್ ಕಡೆ ಇದ್ಬಿಡ್ತಿದ್ದೆ. ಈಗ ನನ್ಗ ಆ ಫೀಲಿಂಗ್ಸೇ ಇಲ್ಲ. ಈಗ ಎಲ್ಲದ್ರಲ್ಲೂ ನಾನು ಇರ್ತೀನಿ, ಎಲ್ಲದ್ರಲ್ಲೂ ಭಾಗವಹಿಸ್ತೀನಿ ಇವಾಗ. ಆ ತರ ದುಃಖ ನನ್ನಲ್ಲಿ ಜಾಸ್ತಿ ಇದ್ದಿದ್ದನ್ನು ನಾನು ಕಂಟ್ರೋಲ್ ಅನ್ನೋದ್ಕಿಂತ ನಾನು ತೆಗ್ದಾಕಿಟ್ಟಿದ್ದೀನಿ ಅದನ್ನೆಲ್ಲ. ಇಷ್ಟೊಂದು ಮತ್ತೆ ನಮ್ಮ ಮಕ್ಕಳು ಇವಾಗ ನನ್ ಮಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾನೆ. ಅವನ್ ಕೂಡ ಧ್ಯಾನ ಮಾಡ್ತಾನ, ನನ್ ಮಗಳು ಧ್ಯಾನ ಮಾಡ್ತಾಳ. ನಮ್ಮ ಅಮ್ಮಗೂ ಧ್ಯಾನ ಮಾಡಕ ಹೇಳ್ಕೊಟ್ಟಿನಿ. ಅಮ್ಮನೂ ಮಾಡ್ತಾಳ ಧ್ಯಾನ. ಅವರು ಅಮ್ಮಗೂ ಜಾಸ್ತಿ ನಮ್ಮೆಲ್ಲಾರ ಕಷ್ಟನ ನೋಡ್ತಾ ನೋಡ್ತಾ ಅವ್ರಿಗೂ ಬಾಳ ಸಂಕಟ ಆಗ್ತಿತ್ತು. ಇವಾಗ ಅವ್ರುನು ಖುಷಿ ಆಗ್ಯಾರ ಧ್ಯಾನ ಮಾಡ್ತಾ ಮಾಡ್ತಾ. ನಮ್ ಹುಡುಗರು ಧ್ಯಾನ ಮಾಡೋದ್ರಿಂದ ಅವ್ರಿಗೂ ಹೇಳ್ದಂಗ್ ಪರ್ಸೆಂಟೇಜ್ 93 94% ತೆಗ್ದಾರೆ ಈ ವರ್ಷ, ಹೋದ ವರ್ಷ. ಆ ತರ ಎಲ್ಲಾ ಚೆನ್ನಾಗ್ ನಡೆದದ. ನಮ್ ಧ್ಯಾನದಿಂದ ಎಲ್ಲಾ ಚೆನ್ನಾಗ್ ಅನಸ್ತದ. ನಾವ್ ಕಷ್ಟದಿಂದ ಮುಕ್ತರಾಗಕ ನಮ್ಗ್ ಧ್ಯಾನ ಸಿಕ್ಕಿದ್ದಕ್ಕ ಚೆನ್ನಾಗ್ ಅನಸ್ತದ ಸರ್.
ಹೇಳಿ ಮೇಡಮ್. ಎಷ್ಟು ಮಂಡಲ ಮಾಡಿದಿರಿ ಹೇಳಿ ಮುಂದಕ್ಕೆ. ಮಂಡಲ ಫಸ್ಟ್ ಒಂದು ಮಂಡಲ ಪೂರ್ತಿ ಮಾಡೀನಿ ಸರ್ ನಾನು. ಹ್ಮ್. ಆಮೇಲೆ ಜಾಯ್ನ್ ಆಗ್ತೀನಿ, ದಿನಾಲು ಜಾಯ್ನ್ ಆಗ್ತೀನಿ, ಮಂಡಲ ಅಂತ ಲೆಕ್ಕ ಇಟ್ಟಿಲ್ಲ ನಾನು. ಇದು ಜಾಯ್ನ್ ಆಗ್ತಿರ್ತೀನಿ, ಆದ್ರೆ ಎಲ್ಲಾನು ಒಂದ್ ಕಡೆ ಒಂದೊಂದ್ ದಿನ ಮಿಸ್ ಆಗಿದೆ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಮಂಡಲ ಅಂತ ಏನು ಲೆಕ್ಕ ಇದೆ ಲೆಕ್ಕ ಮಾಡಿಲ್ಲ ಸರ್. ಹ್ಮ್. ಮಾಡ್ತಾನೆ ಇದೀನಿ ಸರ್. ನಾನ್ ಜಾಯ್ನ್ ಆದಾಗ್ಲಿದ್ದ ಈಗ ಒಂದ್ 3 ತಿಂಗಳ ಮೇಲೆ ಆಯ್ತು ಸರ್. 3 ತಿಂಗಳ ಆಯ್ತು ಸರ್. ಮಾಡ್ತಿದ್ದೀನಿ ಸರ್ ಹಂಗೆ. ಇಷ್ಟು ಓಕೆ. ನನ್ನ ಎಕ್ಸ್ಪೀರಿಯನ್ಸ್. ಮೊದ್ಲಿಗೂ ಈಗೂ ಹೇಗಿದೆ ವ್ಯತ್ಯಾಸ? ವ್ಯತ್ಯಾಸ ಗುಡಾಕ್ಕಿಂತ ಮುಂಚೆ ಇವಾಗ್ಲೂ ಏನು ಚೇಂಜಸ್? ಗುಡ ಹೇಳಿ ಸರ್. ಗುಡಾಕೇಶ ಬರೋಕ್ಕಿಂತ ಮುಂಚೆಗೂ ಈಗೂ ಏನ್ ಚೇಂಜಸ್ ಆಗಿದೆ? ಚೇಂಜಸ್ ಇದೆ ಸರ್. ಗೂಢಕೇಶ ಧ್ಯಾನಕ್ ಬಂದ್ಮೇಲೆ ನಾನು ಆನಪಾನಸತಿ ಧ್ಯಾನ ಫಸ್ಟ್ ಶುರು ಮಾಡಿದ್ವಿ ಅಲ್ಲ 2.5 ವರ್ಷದಿಂದ. ಅನುಭವಗಳು ಜಾಸ್ತಿ ಆಗಿದ್ವು ಅದ್ರಲ್ಲೆಲ್ಲ ಅನುಭವಗಳು. ನಮ್ಮ ಮನೇಲಿ ಮಕ್ಕಳು ಹುಟ್ಟಬೇಕಾದ್ರೆ 2 ಮಕ್ಕಳು, ನಮ್ ತಂಗಿ ಮಗು ಒಂದು, ನಮ್ ತಮ್ಮನ್ ಮಗು ಒಂದು ಹುಟ್ಟಬೇಕಾದ್ರೆ ಫಸ್ಟಿಗೆ ಇಂಥ ಮಗು ಹುಟ್ಟದ ಅಂತಾನೆ ಬಂದು ನಮ್ ಮುಂದ ಕಂಡಂಗ ಆಗಿತ್ತು ಎಲ್ಲ. ಅದಾದ್ 1 ಅವರ್ಗೆ ಡೆಲಿವರಿ ಆಗಿದ್ದು, ಈ ತರ ಎಲ್ಲ ಬಾಳ ಅನುಭವ ಆಗಿದ್ವು. ಆದ್ರೆ ನಾನು ಯಾವ್ದ್ರಲ್ಲಿಂದ ಹೊರಗ್ ಬಂದಿರ್ಲಿಲ್ಲ. ದುಃಖದ್ಲಿದ್ದ ಹೊರಗ್ ಬಂದಿರ್ಲಿಲ್ಲ, ಆರೋಗ್ಯ ಸ್ಥಿತಿಲಿದ್ದ ಅಷ್ಟೊಂದ್ ಹೊರಗ್ ಬಂದಿರ್ಲಿಲ್ಲ. ಮತ್ತೆ ನಾನು ಯಾವ್ದ್ರಲ್ಲೂ ನಾನು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ನಾನು ಏನೋ ವಿಷಯ ಏನೇ ನಡೀಲಿ ಮನ್ಯಾಗ ನನ್ಗೇನ್ ಸಂಬಂಧನೇ ಇಲ್ಲ ಅನ್ನೋ ರೀತಿ ಆತರ ಇರ್ತಿದ್ದೆ. ಈಗ ಆತರ ಇಲ್ಲ. ಗುಡಕೇಶ ಜಾಯ್ನ್ ಆದಾಗ್ಲಿದ್ದ ನನ್ಗೇನೋ ಒಂಥರ ಆಕ್ಟಿವ್ ಎಲ್ಲಾ ಒಂದು ಇದ್ರಲ್ಲಿ ನಾನು ಇದು ಒಂದು ನನ್ನಲ್ಲಿರೋ ಕೆಟ್ಟ ಭಾವನೆ ಹೋಗಿದೆ ಫಸ್ಟ್. ನಾನ್ ಹಿಂಗಿರ್ಬಾರ್ದು, ನಾನ್ ಚೇಂಜ್ ಆಗ್ಬೇಕು ಅಂತ. ನನ್ ಲೈಫ್ ಮುಗೀತು ಅನ್ಕೊಂಡಿದ್ದೆ. ಆಯ್ತಲ್ಲ ಇಷ್ಟೆಲ್ಲ ನಮ್ಮ ಮನ್ಯಾಗ ಎಲ್ಲಾರು ಅನ್ನೋರು ಎಲ್ಲ ಅವ್ರವ್ರು ಯಾರೋ ಮಾತನ್ನ ತಲೆ ಕೆಡ್ಸ್ಕೊಂತಿದ್ದಿ ನೀನ್ ಆರಾಮಿರು ಅನ್ನೋರು. ಆದ್ರ ನನ್ಗ ಅದು ಏನು ಎಲ್ಲಾರು ಅಂದಿರೋ ಮಾತುಗಳು ಯಾವ ವಿಷಯದಾಗನು ನಾನು ಹೋಗ್ತಿರ್ಲಿಲ್ಲ. ಹಂಗಾಗಿ ಈಗ ನನ್ಗೆ ಹಂಗ ಅನ್ಸೋದಿಲ್ಲ. ಎಲ್ಲಾ ವಿಷಯದಾಗ ನಾನ್ ಇರ್ತೀನಿ. ಎಲ್ಲಾರ ಮನ್ಯಾಗ ಖುಷಿಲಿಂದ ನಾ ಇವಾಗ ಹೆಂಗೋ ಬಂದ್ ಎಲ್ಲಾರ ಜೊತೆ ಬೆರಿತಾಳಲ್ಲ ಅಂತೇಳಿ ನಾನಾಯ್ತು ನನ್ ಕೆಲ್ಸ ಆಯ್ತು, ಇಲ್ಲ ನನ್ ಪಾಡಿಗೆ ನಾನ್ ಸುಮ್ನೆ ಬಿಡೋದು. ನಾನ್ ಫಸ್ಟ್ಲಿದ್ದನ್ ಮಾತು ಕಡಿಮೆನೆ ಆಡೋದು. ಎಷ್ಟು ಕಡಿಮೆ ಅಂದ್ರೆ ನಮ್ ಮನೆಯವರು ನಮ್ಮನ್ನ ಒಂಥರ ಪಂಜರದ ಅಕ್ಕಿ ತರಾನೇ ಮಾಡ್ಬಿಟ್ಟಿದ್ರು. ನಾವ್ ಎಲ್ಲಿಗ್ ಹೋಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ. ಯಾವ್ದು ನಮ್ಮ ಊರಿಗೆ ನಾವ್ ಬರಕ ನಮ್ಮ ಮನೆಯವ್ರು ಬಿಡ್ತಿರ್ಲಿಲ್ಲ. ಅಷ್ಟು ಅವ್ರದ್ ಹಿಂಸೆ. ಆತರ ಇದ್ದಾಗ ನಮ್ಗ ಮಾತು ಕಡಿಮೆ ಎಲ್ಲ ಕಡಿಮೆ. ಸಣ್ಣ ವಯಸ್ಸಿನಾಗ ಮದ್ವಿ ಆತರ ಇದ್ದಾಗ ಏನ್ ಮಾಡಕ್ ಆಗದ ಅಂತ ಹೇಳಿಸಿ ನಾವ್ ಅಲ್ಲಿಗೆ ಸೈಲೆಂಟ್. ಬೇರೆ ಫ್ರೆಂಡ್ಸ್ಗುನು ಇರ್ತಿರ್ಲಿಲ್ಲ ನನ್ ಜೊತೆ ಯಾರು. ಅಷ್ಟೆಲ್ಲ ನೋವ್ ಅನ್ಭವ್ಸಿ ಎಲ್ಲಾ ಇದು ಮಾಡಿದ್ಮೇಲೆ ಇವಾಗ ನಾನು ಈ ಗುಡಕೇಶ ಧ್ಯಾನ ಜಾಯಿನ್ ಆದ್ಮೇಲೆ ಇಷ್ಟು ದೊಡ್ಡ ಕುಟುಂಬ ಸಿಕ್ಕಿದೆ ನನ್ಗೆ. ಎಲ್ಲಾರ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ರಿ ಖುಷಿ ಆಗುತ್ತಾ, ಎಲ್ಲಾರ ಜೊತೆ ಮಾತಾಡ್ತೀವಿ. ಆಮೇಲೆ ಹೊರಗಡೆ ಬರ್ಬೇಕಾದ್ರೆ ನಾವ್ ಬಂದಿಲ್ಲ ಎಂದು. ಈ ಧ್ಯಾನಕ್ಕಂತ ಬಂದ್ಮೇಲೆ ಅಲ್ಲಲ್ಲಿ ಧ್ಯಾನಗಳ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಪ್ರತಿಯೊಬ್ರು ನೀವಾ ಅಂತ ಮಾತಾಡ್ತಾರೆ. ಖುಷಿ ಆಗ್ತದೆ ಸರ್. ಆ ಆ ಒಂದ್ ಎಕ್ಸ್ಪೀರಿಯನ್ಸ್ ನಾವು ಗೊತ್ತೇ ಇರ್ಲಿಲ್ಲ ನಮ್ಗ. ಸಂಬಂಧಿಕರ ಅಂದ್ರೆ ಬರೀ ಹೊಟ್ಟೆ ಅದೇ ಆಡ್ಕೆದು ಇದೇ ಮಾಡ್ತಿದ್ರು. ನಾವು ಹೋಗೋದು ಕಡಿಮೆನೆ ಇತ್ತು. ಹಂಗಾಗಿ ನಾವ್ ಎಲ್ಲಿಗ್ ಹೋಗ್ತಿರ್ಲಿಲ್ಲಲ್ಲ. ಈಗ ಹೊರಗಡೆ ಅಂತ ಬರೋದು ನಾವ್ ಧ್ಯಾನಕ್ಕಾಗಿ ಬಂದಾಗೆ ಹೊರಗಡೆ ಬರ್ತೀವಿ ಸರ್. ಅದ್ ಬಿಟ್ರೆ ಎಲ್ಲಿಗ್ ಬರಲ್ಲ. ಮಾತುಕತೆನೂ ಕಡಿಮೆನೆ, ಯಾರ ಜೊತೆ ಮಾತಿಲ್ಲ ಏನಿಲ್ಲ. ಮೊದ್ಲಿದ್ದ ಅವ್ರು ಹಂಗೆ ರೂಢಿ ಆಗ್ಬಿಟ್ರು ಹಂಗೆ ಬಂದ್ಬಿಟ್ಟಿದ್ವಿ. ಇವಾಗ ನಮ್ಮ ಒಂದು ಲೈಫ್ ಚೇಂಜ್ ಆಗಿದೆ ಸರ್ ಧ್ಯಾನಕ್ ಬಂದ್ಮೇಲೆ. ಹ್ಮ್. ಆ ಎಲ್ಲಾ ರೀತಿಯಿಂದ ನಾವು ಹೊರಗ್ ಬರ್ಬೇಕು, ಬೆಳಿಬೇಕು. ಬೇರೆನೆ ಇದೆ ಜಗತ್ತು, ನಾವು ಇಷ್ಟ್ರಲ್ಲೇ ಚೌಕಟ್ಟಿನಲ್ಲೇ ಇದ್ದೀವಿ ಅಂತ ಇವಾಗ ಅನಿಸ್ತಿದೆ ಸರ್. ವೆರಿ ಗುಡ್ ಮೇಡಮ್. ಅಂದ್ರೆ ಗುಡಕೇಶ ಧ್ಯಾನನೇ ಪವರ್ ಇದೆ ಸರ್. ಅದ್ರಲ್ಲಿ ಎಲ್ಲಾನು ಸಿಗ್ತಿದೆ ಸರ್. ಮಕ್ಕಳು ಓದಿನ ಬಗ್ಗೆ ನಾನ್ ಬಾಳ ಇದ್ ಮಾಡ್ತೀನಿ. ನಾನೇನು ಕಡಿಮೆ ಓದಿದೆ, ಮಕ್ಕಳಾದ್ರೂ ಚೆನ್ನಾಗಿ ಓದ್ಲಿ ಅಂತಂದು ಅವ್ರಿಗ್ ನಾನು ಎಷ್ಟು ಒಂದು ಹೇಳ್ಕೊಟ್ಟಿನಿ ಧ್ಯಾನ ಮಾಡ್ಬೇಕಂತ.
ಅವ್ರ ಹಂಗೆ ನಾನ್ ಹೇಳ್ದಂಗೆ ಧ್ಯಾನ ಮಾಡ್ತಾನೆ ಇದಾರೆ, ಅವ್ರ ಸಂಕಲ್ಪದಂಗನೆ ಅವ್ರಿಗೆ ಮಾರ್ಕ್ಸ್ ಬಂದವ್ ಸರ್. ಇಡೀ ಕಾಲೇಜಿಗೆ ಟಾಪರ್ ಆಗಿ ಸರ್ ಮಗನು. ಅವನಿಗೆ ಒಳ್ಳೆ ಕಾಲೇಜ್ ಸಿಗ್ತದ, ಚೆನ್ನಾಗಿ ಓದ್ತಾರ. ಇಬ್ರು ಮಕ್ಳು ಸರ್, ಹ್ಮ್ ಇಬ್ರಿಗೂ ಚೆನ್ನಾಗಿ ಓದೋ ಕಲಿಕತ್ತೀವಿ ಸರ್. ನಮ್ಮ ಮನೇಲಿ ನಾವು ಧ್ಯಾನ ಶುರು ಮಾಡಿದ್ಮೇಲೆ ನಾನ್ ವೆಜ್, ನಾನು ಅಮ್ಮ ನನ್ ಮಗಳು 3 ಜನ ಹುಟ್ಟಿವಿ. ಹಂಗಾಗಿ ಚೆನ್ನಾಗಿದೆ ಸರ್. ಹ್ಮ್ ಮತ್ತೆ ಈಗ ನಿಮ್ಮ ಆಶ್ರಯದಲ್ಲಿದ್ದ ನಮ್ ತಂಗಿ ಮಗನು ಧ್ಯಾನ ಮಾಡಕತ್ತಾರ ಸರ್. ಕೂಡಲ ಸಂಗಮಕ್ಕೆ ಹೋಗಿ ಬಂದಾಗ್ಲಿ ಅದೊಂದು ಖುಷಿ ಇದೆ ಸರ್. ಆಮೇಲೆ ಹ್ಮ್ ನನಗೂ ಹಲ್ಲು ನೋವು ಜಗ್ಗಿ ಇತ್ತಲ್ಲ ಸರ್, ನಿಮ್ಮನ್ನ ಅಲ್ಲಿ ಬಂದು ಮೀಟ್ ಮಾಡಿ ನಿಮ್ ಸ್ಪರ್ಶ ಮಾಡಿದ್ಮೇಲೆ ಆ ನೋವುನು ಕಡಿಮೆ ಆಗಿದೆ ಸರ್. ಎಲ್ಲದಕ್ಕೂ ಪವರ್ ಇದೆ ಸರ್. ಅಷ್ಟು ಚೆನ್ನಾಗಿದೆ. ನನ್ ಕರ್ಮ ಕಳಿತವ ಅಂತ ನನ್ಗೆ ಇವಾಗ ಅರ್ಥ ಆಗಿದೆ ಸರ್. ನನ್ಗೇನೇ ನೋವಿದ್ರು, ಅವಾಗಿನ ನೋವು ಏನೇ ಇದ್ರು ಕರ್ಮಗಳಿಗೆ ನೋವು, ಕಷ್ಟ ಎಲ್ಲ ಬರೋದೆಲ್ಲ ಕರ್ಮಕ್ಕೆ ಅಂತಂದು ಈ ಧ್ಯಾನಕ್ ಬಂದ್ಮೇಲೆ ಕರ್ಮ ಕಳೀತಿದೆ ಅಂತ ನನ್ ಭಾವನೆ ಸರ್. ಹ್ಮ್. ಮತ್ತೆ ನಿಮ್ಮ ಮಮ್ಮಿ ಅವ್ರದ್ದು ಹೇಗಿದೆ ಎಕ್ಸ್ಪೀರಿಯನ್ಸ್? ಅವ್ರು ಚೆನ್ನಾಗಿದೆ ಸರ್. ಇವತ್ತೆಲ್ಲ ಅವ್ರ ಕೆಲಸ ಮಾಡಿ ಬಂದು ಮಕ್ಕಂಡವ್ರು ಸರ್. ಹ್ಮ್ ಅವರು ದೀಪದ ಮೆಡಿಟೇಷನ್ ವರೆಗೂ ಮಾಡ್ತಾರೆ ಸರ್. ಅಲ್ಲಿದ್ದ ಆಮೇಲೆ ಮಕ್ಕೊಂಡ್ಬಿಡ್ತಾರೆ ಸರ್. ಹ್ಮ್ ಹ್ಮ್ ಅವ್ರದ್ದು ಚೆನ್ನಾಗ್ಯದ ಸರ್. ಅವ್ರು ಎಲ್ಲಾ ದೇವ್ರು ಪತ್ರಿಜಿ ಗುರುಗಳು ದಿನಾಲು ಒಂದೊಂದ್ ಎಕ್ಸ್ಪೀರಿಯನ್ಸ್ ಇರ್ತದೆ ಸರ್. ಅವ್ರು ಹ್ಮ್ ನಮ್ಗ ಅಷ್ಟೊಂದು ಇಲ್ಲ ಸರ್, ಇಷ್ಟ ಆಗಿದೆ ಸರ್. ಇವಾಗ ಯಾವ್ದೇ ಸಂದೇಶಗಳು ಅದ ಹಿಂಗೆ ಒಂದ್ ಮೆಸೇಜ್ಗಳು ಬರ್ತಾವ ಸರ್. ಆ ಹ್ಮ್ ಮೆಸೇಜ್ ನಿಮ್ಗೆ ಹೇಳ್ತೀವಲ್ಲ ಸರ್ ಏನಂತ. ಹೇಳ್ರಿ, ಏನೇನ್ ಮೆಸೇಜ್ ಬಂದಿದೆ ನೋಡೋಣ. ಹೌದಾ ಸರ್. ಮೊದಲನೇ ಫಸ್ಟಿಗೆ ಬಂದಿದ್ದು ಸರ್, ಬಾಡಿಗೆ ಮನೆ ಬಾಡಿಗೆ ಮನೆಯೊಳಗಿದ್ದು ಬಡಿದಾಡಿ ಸಾಯುವುದಕ್ಕಿಂತ ಆತ್ಮ ಸೇರಿ ಪರಮಾತ್ಮನ ಸೇರುವುದೇ ಜೀವನ ಅಂತ ಹೇಳಿ ಬಂದಿತ್ತು ಸರ್. ಮತ್ತೆ ಎರಡನೇದ್ದು, ಆ ಮತ ಈ ಮತ ಎಂದು ಬಡಿದಾಡಬೇಡ, ಮತದಲ್ಲಿ ಮಾಧವನಿಲ್ಲ, ನಿನ್ನ ಮನದಲ್ಲಿ ಮಾಧವನಿದ್ದಾನೆ, ಒಳಗಣ್ಣ ತೆರೆದು ನೋಡು ಅಂತ ಹೇಳಿದ್ರು. ಆ ರಂಗ ಈ ರಂಗ ಎನ್ನಬೇಡ, ನಿನ್ನ ಅಂತರಂಗವ ಹೊಕ್ಕು ನೋಡು, ಅಲ್ಲಿ ಇರುವನು ಪಾಂಡುರಂಗ ಅಂತ ಹೇಳಿ ಸರ್. ಮತ್ತೆ ಅತ್ತ ಇತ್ತ ನೋಡಬೇಡ, ಎತ್ತ ನೋಡಿದರೂ ಕತ್ತಲು, ನಿನ್ನ ಮನವ ಹೊಕ್ಕು ನೋಡ, ಬಾಳೆ ಬೆಳೆದಿಂಗಳು ಅಂತ. ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದ ಬುದ್ಧಿ, ಹದ್ದಿಗಿಂತಲೂ ಕೀಳು ಅಂತ. ಮನೆ ಮನೆ ಮಾತಾಡಿ ಮರುಗುವುದಕ್ಕಿಂತ ಮನದಲ್ಲಿ ಮಾಧವನ ಜೊತೆ ಮಾತನಾಡಿ ಮೋಕ್ಷ ಪಡೆಯುವುದೇ ಲೇಸು. ಪಾಪ ಮಾಡಿದೆನೆಂದು ಪರಿತಪಿಸಬೇಡ, ಪಾಪಿಯಲ್ಲೂ ಪರಮಾತ್ಮನಿದ್ದಾನೆ ಹುಡುಕಿ ನೋಡ ಅಂತೇಳಿ. ಮತ್ತೆ ಅಂಗಾಂಗ ನೋಡಿ ಆನಂದ ಪಡುವುದಕ್ಕಿಂತ ಅಂಗದಲ್ಲಿ ಲಿಂಗವನ್ನು ನೋಡಿ ಆನಂದ ಪಡುವುದೇ ಉತ್ತಮ. ನಾನು 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 ಎನ್ನಬೇಡ, ನಾಲಿಗೆಯಲ್ಲಿ ನಾರಾಯಣ ನಾರಾಯಣ ಎನ್ನಬೇಕು. ಮಂಗನೇ ಮಾತನಾಡಿ ಮಾಧವನ ಸೇರುವಾಗ ಮನುಷ್ಯನಾಗಿ ಹುಟ್ಟಿ ಮರಗುವುದ್ಯಾಕೆ. ಹಸಿವು ಹಸಿವು ಎಂದು ಅಮೃತ ಹುಡುಕುವುದಕ್ಕಿಂತ ಸಜ್ಜನರ ಸಂಘದೊಳಗಿದ್ದು ಗಂಜಿಯನ್ನು ಕುಡಿಯುವುದೇ ಲೇಸು. ಆಸೆಯನ್ನಳೆದು ದ್ವೇಷವ ಕಳೆದು ಈಶನ ಧ್ಯಾನವ ಮಾಡು, ನಿನ್ನ ದೋಷವ ಕಳೆಯುವುದು ನೋಡಂತ. ಇಷ್ಟು ಬಂದಿದೆ ಸರ್. ಇತ್ತೀಚಿಗೆ ಬಂದಿಲ್ಲ ಸರ್, ಏನು ಬರ್ದಿಲ್ಲ. ಇದೆಲ್ಲ ನಿಮಗೆ ಹೇಗೆ ಬರೋದಾ ಇಂಟ್ಯೂಷನ್?
ಹಾ ಸರ್, ನಾನ್ ಧ್ಯಾನಕ್ ಕುಂತಾಗ ನನ್ಗೆ ಕಾಣಿಸ್ತಾವ ಅದಕ್ಕೆ ಹೇಳಿದ ನಾವು, ನೀವು ಈ ವಚನಕಾರರು, ಕಲಿಯುಗದ ವಚನಕಾರರು. ನಮ್ಮ ಕಾಲದ ವಚನಕಾರರು ನೀವು. ಏ, ನೀವೇ ಇಟ್ಟಿರ್ ಸರ್ ವಚನಗಳಂತ, ನಾನೇನ್ ನಂಬಿಲ್ಲ ಸರ್, ಬರ್ದಿಟ್ಟಿನಿ ಸರ್ ಅಷ್ಟೇ. ನಿಮ್ಗ ಬಂದ ತಕ್ಷಣ ನಿಮ್ಗ್ ಟೈಪ್ ಮಾಡಿ ಹಾಕ್ತೀನಿ ಸರ್, ಹ್ಮ್. ಆಮೇಲೆ ಬರ್ದಿಡ್ತೀನಿ ಸರ್. ಬರೀರಿ ಬರೀರಿ, ಹಾ. ಇನ್ನು ಬಾಳ ಬರ್ತವೆ, ದೊಡ್ಡ ಬುಕ್ಸ್ ಮಾಡ. ಹ್ಮ್. ಬುಕ್ಸ್ ಪ್ರಿಂಟ್ ಮಾಡ್ಕೊಂಡು ಮುಂದೆ ಬರೀರಿ. ಹಾ. ಹ್ಮ್. ಇಷ್ಟೊತ್ತು ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮನಗಳು. ವೆರಿ ಗುಡ್. ಬೇರೆಯವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬೇರೆಯವ್ರಿಗೆ ಮಾಡ್ಬೇಕು ಸರ್, ಗೂಢಕೇಶ ಧ್ಯಾನ ನಮ್ಗೆ 1 ತಾಸು 1 ಅವರ್ ಸರಿ ಹೋಗಲ್ಲ ಸರ್, ಯಾವುದೇ ನಮ್ ಕರ್ಮ ಕಳಿಯೋದಕ್ಕೆ ಅಂತೇಳಿ ನಾವ್ ಮಾಡಿ ಇದು ಗೂಢಕೇಶ ಧ್ಯಾನ ನೈಟ್ ಎಲ್ಲ ರಾತ್ರಿ ನೈಟ್ ನಿದ್ದೆ ಮಾಡೋದಕ್ಕಿಂತ ಧ್ಯಾನ ಮಾಡೋದೇ ಉತ್ತಮ ಸರ್. ಎಲ್ಲಾ ರೀತಿಯಿಂದ ಇದ್ರಲ್ಲಿ ಹೆಲ್ಪ್ ಆಗತ್ತೆ ಸರ್. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ನಮ್ಮ ಮನೆಯ ಎಲ್ಲಾ ಸಂಸಾರದ ವಿಚಾರ ಆಗಿರ್ಬೋದು, ಮತ್ತೆ ನಾವು ಯಾವ್ದೇ ಏನೇ ವಿಷಯದಾಗ ಏನೇ ಇರ್ಲಿ, ಅದು ನಾವ್ ಅನ್ಕೋದಕ್ಕಿಂತ ಮುಂಚೆನೆ ಫಾಸ್ಟ್ ಆಗಿ ನಡಿಬೇಕಂದ್ರೆ ನಾವು ಈ ಧ್ಯಾನ ಮಾಡ್ಲೇಬೇಕು ಸರ್. ನಾವ್ ಏನು ಅನ್ಕೊಂಡೇ ಇರಲ್ಲ ಸರ್. ಇನ್ನೊಂದ್ ವಿಷಯ ಸರ್, ಕುಂಭಮೇಳಕ್ ನಾವ್ ಹೋಗ್ಬೇಕಂತ ಅನ್ಕೊಂಡಿದ್ದಿಲ್ಲ ಸರ್. ಈ ನಾವ್ ಒಮ್ಮೆಲೆ ರೆಡಿ ಆಗಿವಿ ಸರ್ ಇವಾಗ. ಆದ್ರೆ ಮನಸ್ಸಿನಲ್ಲಿ ಇತ್ತು, ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ, ನೋಡ್ಬೇಕಾಗಿತ್ತಲ್ಲ ಅಂತೇಳಿ. ಇವಾಗ ಎಲ್ಲ ಇಡೀ ಫ್ಯಾಮಿಲಿನೇ ರೆಡಿ ಆಗಿದ್ವಿ ಸರ್ ಇವಾಗ ಹೋಗೋದು. ಆತರ ಏನು ಅನ್ಕೊಳ್ಳಾರ್ದನೆ ನಡೀತಾವ ಸರ್, ಇದ್ರಲ್ಲಿ ಪವರ್ ಜಾಸ್ತಿ ಇದೆ ಸರ್. ಅಂದ್ರೆ ಸಮಯ ಜಗ್ಗೆ ಸಿಗ್ತದ ಸರ್ ಧ್ಯಾನಕ್ ಅಂತೇಳಿ. ಅಲ್ಲಿ ಸತಿ ಧ್ಯಾನ ಮಾಡಿದ್ರೆ ಸಾಲದು ಸರ್, ಯಾವ ವಿಷಯಕ್ಕೂ ನಮ್ಮ ಒಂದು ಆರೋಗ್ಯ ಸಮಸ್ಯೆದಾಗ ಆಗಿರ್ಬೋದು, ಆಮೇಲೆ ಎಲ್ಲಾ ಬೇರೆ ಎಲ್ಲಾ ವಿಚಾರದಾಗ ಆದ್ರೂನು ನಮ್ಗ ಅಷ್ಟು ಅದು ಇದಾಗಲ್ಲ ಸರ್. ಆಗುತ್ತೆ ಸ್ವಲ್ಪ, ಅಂದ್ರೆ ಬಹಳ ಟೈಮ್ ತಗೊಂಡ್. ನಾನು ಅಲ್ಲಿ 2.5 ವರ್ಷ ಆನಾಪಾನಸತಿ ಧ್ಯಾನ ಮಾಡಿದ್ದಕ್ಕ ಇಲ್ಲಿ ನಾನು 1 ಮಂಡಲ ಮುಗಿಸಿದಾಗ ಆಗಿರೋ ಎಕ್ಸ್ಪೀರಿಯನ್ಸ್ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಆನಾಪಾನಸತಿ ಧ್ಯಾನ ನಾನ್ ಸಂಕಲ್ಪ ಮಾಡೀನಿ ಸರ್, ಈ ತಿಂಗಳ 20ನೇ ತಾರೀಕಿಗೆ ಮುಂದಿನ ಜನವರಿವರೆಗೂ ನಾನು ಪಕ್ಕದೇ ಇಲ್ಲ ಅಂತ ಹೇಳಿ ಸಂಕಲ್ಪ ಮಾಡೀನಿ ಸರ್. 1 ವರ್ಷ. ಹಾ ಒಂದು ವರ್ಷ. ಹಾ ಸರ್. ಹಾ, ಅದೇ ಇರ್ಬೇಕು. ಬರೀ ನಾವು ಒಂದು ಮಂಡಲಕ್ಕೆ ಸೀಮಿತ ಆಗ್ಬಾರ್ದು, ಹಾ ಸರ್. ಅಲ್ವಾ? ನಾನ್ ಸೀಮಿತ ಮಾಡ್ಕೊಂಡಿಲ್ಲ ಸರ್, ಇದರಿಂದ ನಾನು ಎಷ್ಟೋ ನೀವ್ ಹೇಳ್ತೀರಲ್ಲ, ಕ್ವಿಂಟಾಲ್ ಗಂಟ್ಲೆ ಇರುತ್ತ ಟನ್ ಗಂಟ್ಲೆ ಇರುತ್ತ ಕರ್ಮ ಅಂತ, ಆ ಕರ್ಮ ಎಲ್ಲ ಕಳಿಬೇಕು. ನಾವು ಜಗ್ಗೆ ನೋವು ಅನ್ಭವಿಸ್ತಾರ, ನಾವ್ ಒಂದಲ್ಲ ಎರಡಲ್ಲ. ಹುಟ್ಟಿದ್ದು 6 ತಿಂಗಳ ಮಗು ಇದ್ದಾಗೆ ಅಮ್ಮ ತವ್ರ ಮನೇಲಿ ಬಿಟ್ಲು. ಅಲ್ಲಿ 10th ಸೂಟಿಗೆ ಮದ್ವಿ ಮಾಡ್ಬಿಟ್ರು. ಮತ್ತೆ ಅಲ್ಲಿದ್ದ ಇಲ್ಲಿ 16 ವರ್ಷ ಗಂಡನ ಮನೇಲಿ ಸಂಸಾರ ಮಾಡಿದ್ವಿ. ಅಲ್ಲಿ 16 ವರ್ಷ ಕಂಪ್ಲೀಟೇ ಮಾಡಿಲ್ಲ, ಮತ್ತೆ ಬಂದ್ ತವ್ರ ಮನೆಗ್ ಸೇರಿದ್ವಿ. ಎಲ್ಲಾ ನೋವಿನಾಗೆ ಜೀವನ ನಡೆದಿತ್ತು ಸರ್. ನಾನು ಈ ವರ್ಷ ನನ್ಗ 2000 ಯಾವಾಗ ಧ್ಯಾನ ಸಿಕ್ತು ಅವಾಗ್ಲಿದ್ದ ಸ್ವಲ್ಪ ಖುಷಿಯಾಗಿದ್ದೆ. ಈ ಗೂಢಕೇಶ ಧ್ಯಾನಕ್ ಬಂದಾಗ್ಲಿದ್ದ ನಾವು ಜಾಸ್ತಿ ಮಾತಾಡೋದ್ ಕಲ್ತೀವಿ ಸರ್. ಮಾತಾಡ್ತಿರ್ಲಿಲ್ಲ ಫಸ್ಟ್ ನಾವು ಜಾಸ್ತಿ, ಆ, ಈಗ ಮಾತಾಡ್ತೀವಿ ಸರ್. ನಾವು ನಮ್ಮ ಮುಖದಲ್ಲಿ ನಗುನೇ ಇದ್ದಿಲ್ಲ ಸರ್. ಹೆಂಗಾಗಿದ್ವಿ ಅಂದ್ರೆ ಎಲ್ಲಾ ವಿಚಾರ ಮಾಡಿ ಮಾಡಿ ಮುಖ ಎಲ್ಲಾ ಕರ್ರಗಾಗಿ, ಆ ಯಾರ್ ನೋಡಿದ್ರು ಏನಾಗಿದೆ ನಿನ್ಗ, ಏನಾಗ್ಯದ ನಿನ್ಗ ಅಂತ ಕೇಳ್ತಿದ್ರು. ಇವಾಗ ನಾನ್ ಕನ್ನಡಿನೇ ನೋಡ್ತಿರ್ಲಿಲ್ಲ ಫಸ್ಟ್ ಆಲ್ ನನ್ ಮುಖಾನ. ನಾನ್ ಏನ್ ನೋಡ್ತಿರ್ಬೇಕು, ಏನ್ ಚೆನ್ನಾಗ ಇಷ್ಟೆಲ್ಲಾ ಆಗ್ಬಿಟ್ಟದಲ್ಲ ಅಂತ ಇವಾಗ ಖುಷಿಯಾಗಿನ್ ಸರ್. ನಾನು ಹ್ಯಾಪಿ, ಈ ಜೀವನಾನೇ ಹ್ಯಾಪಿ ಅನಿಸ್ತದ. ಈ ಲೈಫ್ ಇಲ್ಲಿಗೆ ಮುಗೀತ ಅಂದದ್ದು ಇಲ್ಲ, ನಮ್ಗೋಸ್ಕರ ನಾವ್ ಬದುಕ್ಬೇಕು, ನಮ್ಗೋಸ್ಕರ ನಾವು ನಮ್ಮ ಕರ್ಮ ನಾವೇ ಕಳ್ಕೊಬೇಕು ಅನ್ನೋದು ಗೊತ್ತಾಗಿದೆ ಸರ್ ಇಲ್ಲಿ. ಹಂಗಾಗಿ ಕರ್ಮ ಕಳ್ಕೊಬೇಕಂದ್ರೆ ನಾವ್ ಮಾಡ್ಲೇಬೇಕು ಸರ್ ಇದು. ಓಕೆ ಮೇಡಮ್. ಮತ್ತೆ ಮತ್ತೆ ಇಷ್ಟ ಮುಗೀತಾ? ನಿಮ್ಮ ನಿಮ್ಮ ಯಜಮಾನ್ರು ಏನೋ ಮೆಸೇಜ್ ಕೊಟ್ಟಿದ್ರಲ್ಲ, ಅದನ್ನ ಹೇಳಿ. ಹಾ ಸರ್.
ಅವ್ರಿಗೆ ಅವ್ರ ಸಾವಿನ ಬಗ್ಗೆ ನನ್ಗೆ ಬಹಳ ಇದಿತ್ತು ಸರ್, ಕನ್ಫ್ಯೂಸ್ ಇತ್ತು. ಯಾಕಂದ್ರೆ ಮಾತಾಡ್ತಾನೆ ನಾನು ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಅವ್ರು ಒಂದೇ ಮಾತ್ ಅಂತ ಬಂದ್ರು, ನಾನ್ ಮನಿಗ್ ಹೋಗ್ತೀನಿ ಅಂತಂದ್ರು. ನಾವ್ ಹೊಲದಲ್ಲಿ ಮನಿ ಕಟ್ಟಿದ್ವಿ ಸರ್ ಅಲ್ಲಿ ನಮ್ಮೂರಾಗ. ಬಂದ ತಕ್ಷಣ ಅವ್ರಿಂದಾನೇ ಹುಡುಗರು ಹೊಡೆ ಬಂದವು. ಅಮ್ಮ ಅಪ್ಪ ಹೆಂಗ್ ಮಾಡಕತ್ತಾನ ಬಾ ಬಾ ಅಂತ ಹೇಳಿ ಕರೆದ್ರು. ಹೋದ ತಕ್ಷಣ ಏನಾಯ್ತು ನಿಂಗ ಅಂತಂದ್ರ, ಏನಿಲ್ಲ ನನ್ಗೇನೋ ತಲೆ ತಿರುಗ್ದಂಗ ಆಗ್ತದ ಅಂತ ಇಷ್ಟೇ ಅಂದಿದ್ದು ಸರ್, ಅಷ್ಟೇ. ನನ್ನ ಹಿಂಗೆ ಕಾಲ್ ಕೆಳಗೆ ಬಿದ್ಬಿಟ್ರು ಸರ್, ಹಂಗೆ ಹೋಗ್ಬಿಟ್ರು ಅವ್ರು. ಏನಂತ ಗೊತ್ತಾಗ್ಲಿಲ್ಲ, ಏನಾಯ್ತು ಬೇಕಾದಂಗ ಆರೋಗ್ಯದಲ್ಲಿ ಇದ್ದಿದ್ರು, ಎಲ್ಲ ಇದ್ರು. ಏನಾಗಿರ್ಬೋದು ಅಂತ ಹೇಳಿಸಿ ಬಹಳ ತಲೆ ಅದೇ ಕೊರಿತಿತ್ತು ಸರ್ ನನ್ ತಲೆಯಲ್ಲಿ. ನಾನು ಶಿವರಾತ್ರಿ ಜಾಗರಣಿಗೆ ಅದೊಂದ್ ಪ್ರಶ್ನೆ ಹಾಕಿ ಕುಂತಿದ್ದೆ ಸರ್ ಧ್ಯಾನಕ್ಕ. ಅವರೇ ಬಂದ್ರಿ ಸರ್. ಬಂದು ಏನಿಲ್ಲ ನಮ್ಗ ಕೊರೋನಾದಿಂದ ನಾನ್ ಮೊದ್ಲು ಬಂದಿತ್ತಲ್ಲ, ಡೈ ಹಾಕಿದ್ದೆ ನಾನ್, ಹಾಕ್ಬಾರ್ದು ಅಂತ ಹೇಳಿದ್ರು 3 ತಿಂಗಳವರೆಗೂ. ಅದು ಕೆಮಿಕಲ್ ರಿಯಾಕ್ಷನ್ ಇದ್ದೆ ನನ್ಗೆ ಇದಾಗಿದ್ದು, ಡೆತ್ ಆಗಿದ್ದು ನಾನು ಅಂತ ಹೇಳಿದ್ರು ಸರ್ ಅವ್ರು. ಹ್ಮ್. ಮತ್ತೇನೋ ಮೆಸೇಜ್ ಹಾಕಿದ್ರಲ್ಲ, ಯಾಕೆ ಚೆನ್ನಾಗಿ ನೋಡ್ಕೊಂಡ್ಲಿಲ್ಲ? ಹಾ ಸರ್. ಯಾಕೆ ಚೆನ್ನಾಗಿ ನೋಡ್ಕೊಂಡ್ಲಿಲ್ಲ ಈ ಸಾರಿ ಈ ಜನ್ಮದಲ್ಲಿ ಅಂತ ಕಾರಣ ಹೇಳಿದ್ರಲ್ಲ. ಹಾ ಸರ್, ಕಾರಣ ಹೇಳಿದ್ರು ಸರ್. ಯಾಕೆ ಅಂದ್ರೆ ಅವರು ನಾನು ಹಿಂದಿನ ಜನ್ಮದಲ್ಲಿ ಅವ್ರನ್ನ ನಾನು ಸಾಯ್ತಿದ್ದೀನಿ ಅಂತ ಸರ್. ಹ್ಮ್. ಅವ್ರು ಹೇಳಿದ್ರು ಸರ್, ಯಾಕೆ ಹಿಂಗ್ ಮಾಡಿದ್ರಿ ಅಂದ್ರ, ಅವ್ರು ಹಿಂದಿನ ಜನ್ಮದಲ್ಲಿ ಅವ್ರನ್ನ ನಾನು ಸಾಯಿಸ್ತಿದ್ದೀನಿ ಅಂದ್ರೆ, ನಮ್ಮ ಪಕ್ಕ ಮನೆ ಅವ್ರನ್ನ ಕಾರಣ ಇಲ್ದೇನೆ ಸಾಯಿಸ್ತಿದ್ದೀನಿ. ಅವಾಗ ನಾನು ಗಂಡು ಜನ್ಮನೇ ತಗೊಂಡಿದ್ದೀನಿ ಸರ್, ಅವರು ಗಂಡ್ ಮಕ್ಳ ಜನ್ಮನೇ. ತಗೊಂಡಾಗ ಅವ್ರನ್ನ ನಾನು ಸಾಯಿಸಿದ್ದೀನಿ ಅಂತ ಇವಾಗ ಆ ಸೇಡು ತೀರ್ಸ್ಕೊಂಡಿದೀನಿ ಅಂತ ಹೇಳಿದ್ರು ಸರ್ ಅವ್ರು. ಅದಕ್ಕಾಗಿ ಅಷ್ಟೊಂದು ನಾನು ನಿನ್ಗೆ ಹಿಂಸೆ ಕೊಟ್ಟಿದ್ದು ಅಂತ ಹೇಳಿದ್ರು ಸರ್. ಹ್ಮ್. ಅದಕ್ಕೆ ಗೊತ್ತಾಯ್ತಲ್ಲ ಎಲ್ಲರಿಗೂ. ನಾವು ಮಾಡಿದ್ದೆ ನಾವು ಉಣ್ತಾ ಇರೋದು. ಹಾ ಸರ್, ಕರ್ಮ ರಿಟರ್ನ್ ಅಂತಾರೆ ಸರ್, ಇದೇ ಇರ್ಬೋದು ಸರ್. ಅದಕ್ಕೆ ಹೇಳೋದು, ಯಾರಿಗೆ ಯಾರು ಕಾರಣ ಅಲ್ಲ, ಎಲ್ಲದರ ಮೂಲ ನಾವೇ ಇದ್ದೀವಿ. ಹಾ ಸರ್, ಅವಾಗ ಫಸ್ಟ್ ನಾನ್ ಬಾಳ್ ಬೈತಿದ್ದೆ ಸರ್, ನಮ್ಗೆಲ್ಲ ಇಷ್ಟ ಹಿಂಸೆ ಮಾಡಿ ಹೋಗ್ಬಿಟ್ರಿ ನೋಡ್, ನಮ್ಗೆ ಇಷ್ಟ ಹಿಂಸೆ ಮಾಡಿ ಹೋಗ್ಬಿಟ್ರಿ ಅಂತ. ಹ್ಮ್. ಯಾವತ್ತದು ನನ್ನ ಧ್ಯಾನದಾಗ ಆ ವಿಷಯ ಗೊತ್ತಾಯ್ತಲ್ಲ ಸರ್, ಅವತ್ತಿಂದ ಅವ್ರನ್ನ ದ್ವೇಷ ಮಾಡಲ್ಲ ಸರ್ ನಾನು. ಅವ್ರು ಒಂದು ಬಂದಿರೋ ಕೆಲ್ಸ ಅವ್ರು ಮುಗಿಸಿ ಹೋಗ್ಯಾರ. ಇವಾಗ ನಮ್ ಕೆಲ್ಸ, ನಮ್ ಕರ್ಮ ಕಳ್ಕೋದು, ನಾವ್ ಧ್ಯಾನ ಮಾಡ್ಬೇಕು, ಗುಡಕೇಶನೇ ಮಾಡ್ಬೇಕು, ಇದ್ರಲ್ಲ ಫಿಕ್ಸ್ ಆಗ್ಬಿಟ್ಟಿವಿ ಸರ್. ವೆರಿ ಗುಡ್ ಮೇಡಮ್. ಹ್ಮ್. ಥ್ಯಾಂಕ್ ಯು. ಮಾಡಿ ಮಾಡಿ. ಹಾ ಸರ್. ಕುಂಭಮೇಳ ಯಾವಾಗ ಹೋಗ್ತಾ ಇದೀರಿ? ನಾ 27ನೇ ತಾರೀಕು ಹೋಗ್ತೀವಿ ಸರ್. ಹ್ಮ್. ಏನ್ ವೆಹಿಕಲ್ ಮಾಡಿದಿರಿ? ಹಾ ಸರ್. ಎಲ್ಲ ಹೋಗಿ ಬನ್ನಿ ಮೇಡಮ್. ಹಾ ಸರ್, ಇದು ಫಸ್ಟ್ ಧ್ಯಾನ ಮಾಡ್ತಿರ್ಬೇಕಾದ್ರೆ ಇದೊಂದು ವಿಷಯ, ಆರ್ಥಿಕವಾಗಿ ಬಹಳ ಸಮಸ್ಯೆ ಸರ್ ಮನೇಲಿ. ಹ್ಮ್. ಇವಾಗ ನಾನ್ ಧ್ಯಾನ ಮಾಡ್ತಿರ್ಬೇಕಾದ್ರೆ ಅವ್ರು ಅರಿವಿಗೆ ಬಂದಿಲ್ಲ ಸರ್, ಹೆಂಗೋ ಒಂದ್ ಮಾಡ್ತೀವಿ ಅಂತಾರ. ಆದ್ರೆ ನನ್ನ ಅರಿವಿಗೆ ಬಂದಿದ್ದು, ನಾವ್ ಯಾವತ್ತು ಈಗ ಗುಡಕೇಶ ಮಾಡಾಗ್ಲಿದ್ದ ನಮ್ಗ ಹಣದ ಸಮಸ್ಯೆ ಇಲ್ಲ ಸರ್. ಎಲ್ಲೋ ಹೆಂಗೋ ಒಂದ್ ಆಗ್ತಿರ್ತದ ಸರ್. ಎಲ್ಲಿದ್ದನೋ ಹೆಂಗೋ ಒಂದ್ ಜೋಡಿಸ್ತೀವಿ, ಏನೋ ಒಂದ್ ಆಗ್ತಿರ್ತದ, ಇಲ್ಲ ಅಂತ ಅನ್ನಂಗಿಲ್ಲ. ಅಷ್ಟು ಚೆನ್ನಾಗ್ ಮಾಡಿದ್ರು ಸರ್. ಮೊದ್ಲು ಫಸ್ಟ್ ನಮ್ ಮನೆಯವ್ರಿದ್ದಾಗ ದುಡ್ಡಿನ ಸಮಸ್ಯೆ ಇರ್ಲಿಲ್ಲ, ಆದ್ರೆ ಅವ್ರು ಯಾವ್ದನ್ನು ಉಳಿಸ್ಬಾರ್ದಂತ ಡಿಸೈಡ್ ಮಾಡ್ಕೊಂಡ್ ಬಂದವರು ಉಳಿಸ್ಲೇ ಇಲ್ಲ ಸರ್ ಅವ್ರು ನಾವು ಏನು. ಹಾಗಾಗಿ ಇವಾಗ ಚೆನ್ನಾಗಿದೆ ಸರ್. ಬಂದ ಹಾಗೆ ಹೋಗ್ತಿತ್ತು. ಹಾ ಸರ್. ಬಂದ ಹಾಗೆ ಹೋಗ್ತಿತ್ತು. ಹಾ, ಬಂದಂಗೆ ಹೋಗ್ತಿತ್ತು ಸರ್. ಅವ್ರು ಹೇಳಿ ಮಾಡ್ತಿದ್ರು ಸರ್ ಅದನ್ನ, ನಾನು ಅದು ಬಹಳ ಗಮನಿಸ್ತೀನಿ ಸರ್. ಹ್ಮ್. ಪ್ರತಿಯೊಂದು ಹೇಳಿ ಮಾಡ್ತಿದ್ರು, ನಿಮ್ಗ್ ಉಳ್ಸಲ್ಲ, ನಾನ್ ನಿಮ್ಗೇನ್ ಕೊಡಲ್ಲ, ನಿಮ್ಗೇನ್ ಕೊಡಲ್ಲ ಅಂತಿದ್ರು. ಅದು ಹ್ಮ್. ಯಾಕೆ ಅಂತಿದ್ರು ಅಂತ ಅದು ಒಂದು ವಿಷನ್ ಬಂದ್ಮೇಲೆ ಗೊತ್ತಾಗಿದ್ದು ಸರ್, ಅವ್ರು ಇದಕ್ಕೆ ಅಂತಿದ್ರು ಆಗ್ಯದಂತ. ಅದೇ ಅದೇ. ಪ್ರತಿ ಸಲ ಅಂತಿದ್ರು, ಎಷ್ಟೇ ಹ್ಮ್. ರೊಕ್ಕ ಖರ್ಚು ಮಾಡಿದ್ರು. ನಾವು ಹಂಗೆ ಹಾಲ್ ಮಾರ್ತಿದ್ವಿ, ಮೊಸರು ಮಾರ್ತಿದ್ವಿ, ಕಾಯಿಪಲ್ಲೆ ಮಾರ್ತಿದ್ವಿ, ಹೊಲ್ದಾಗಿಂದ ಎಲ್ಲ ದನ ಕರುಗಳು ಸಾಕಿದ್ವಿ, ಎಲ್ಲಾ ಕೆಲ್ಸ ಮಾಡ್ತಿದ್ವಿ.
ಹ್ಮ್ ಈಗೆಲ್ಲ ಅವ್ರ ಅಷ್ಟು ರೊಕ್ಕ ಬಂದ್ರು ಸಹಿತ ದಿನಕ್ಕೆ 5,000-6,000 ರೂಪಾಯಿ ದುಡಿದ್ರು ಅವ್ರು ಹೆಂಗ್ ಬಂದದ್ ಹಂಗೆ ಖರ್ಚು ಮಾಡ್ತಿದ್ರು. ಯಾಕೆ ಹಿಂಗ್ ಮಾಡ್ತಿ ಅಂತ ಕೇಳಿದ್ರೆ ನಿಮ್ಗೇನ್ ಉಳ್ಸಲ್ಲ ಅನ್ನೋರು. ವಾದ ಮಾಡಕ್ ಇಲ್ಲ. ಯಾಕಂದ್ರೆ ಇವ್ ಬರೀ ಮಾತ್ ಎತ್ತಿದ್ರೆ ಕೈನೇ ಮುಂದ್ ಮಾಡ್ತಿದ್ರು ಅವ್ರು, ಹೊಡೆದು ಬಡೆದೆಲ್ಲ ಮಾಡ್ತಿದ್ರಲ್ಲ. ಹಂಗಾಗಿ ನಾನು ಏನು ಕೇಳಾಕ ಆಗ್ತಿರ್ಲಿಲ್ಲ. ಇಲ್ಲಾಂದ್ರೆ ಕುಡ್ಕೊಂಡ್ ಬಂದು ಮನ್ಯಾಗೆಲ್ಲ ಸಾಮಾನ್ ಹೊತ್ತು ಎತ್ತು ಕೊಟ್ಬಿಡೋದು, ಹಿಂಸೆ, ಬರೀ ಹಿಂಸೆ ಮಾಡೋದು ಅವ್ರ ಕೆಲ್ಸ. ಯಾಕ್ ಹಿಂಗ್ ಮಾಡ್ತ್ರಿ ಅಂತಂದಾಗ ನಾನ್ ನಿಮ್ಗೇನ್ ಉಳ್ಸಲ್ಲ, ನಿಮ್ಗೇನ್ ಕೊಡಲ್ಲ, ನೀವು ಏನ್ ಇರ್ಲಾರ್ದಂಗೆ ಜೀವನ ಮಾಡ್ಬೇಕು, ನೀವ್ ಕಷ್ಟ ಅನ್ನೋದ್ ಗೊತ್ತಾಗ್ಬೇಕು ನಿಮ್ಗ ಅಂತ ಹೇಳ್ತಿದ್ರು. ಅದು ಇವಾಗ ಗೊತ್ತಾಗ್ತಿದೆ ಸರ್. ಅದು ವಿಜನ್ಕ ಅವ್ರು ಮಾಡಿದ್ದಕ್ಕ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಮ್ಗ ಹ್ಮ್ ಓಕೆ ಮೇಡಮ್. ಹ್ಮ್ ವೆರಿ ಗುಡ್. ಮಾಡಿ ಮಾಡಿ ಕಂಟಿನ್ಯೂ ಮಾಡಿ, ಹಾ ಒಳ್ಳೇದಾಗ. ಸರ್. ಅಂತೂ 1 ವರ್ಷ ಸಂಕಲ್ಪ ಮಾಡಿದಿರಿ. ಹಾ ಸರ್, 1 ವರ್ಷ ಸಂಕಲ್ಪ ಮಾಡೀನಿ ಸರ್. ವೆರಿ ಗುಡ್. ಕರ್ಮ ಕಳದ್ ಬಿಡ್ಲಿ ಸರ್, ಇದೇ ಜನ್ಮ ಕೊನೆ ಆಗಿ. ಅಷ್ಟೇ ಅಷ್ಟೇ. ಹ್ಮ್ ಹ್ಮ್ ಮುಕ್ತಿ ಮೋಕ್ಷ ಸರ್. ಮಾಡಿ, 1 ವರ್ಷ ಮಾಡಿ ಫಿಕ್ಸ್. ಹಾ ಮಂಡ ಎಲ್ಲರೂ ಮಂಡಲ ಮಾಡ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ನೀವು 1 ವರ್ಷ ಕಂಪ್ಲೀಟ್ ಮಾಡುವ ಸರ್ ಸಂಕಲ್ಪ. ನಾನು ಆಗ್ಲಿ. ಹಾ ಒಳ್ಳೇದಾಗ್ಲಿ. ಮಾಡ್ತೀರಿ ಮಾಡಿ. ವೆರಿ ಗುಡ್. ಧನ್ಯವಾದಗಳು. ಹಾ ವೆರಿ ಗುಡ್ ಮಾಸ್ಟರ್ಸ್. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಸವಿತಾ ಮಾಸ್ಟರ್. ನಿಮ್ ನಾಯಿನೇ ಬಹಳ ಸೌಂಡ್ ಮಾಡ್ತಾ ಐತಲ್ರಿ, ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ತಾ ಐತೆ. ಕೇಳಿಸ್ತದ ಸರ್? ಹಾ ಮೇಡಮ್ ಹೇಳಿ. ಇಲ್ಲ, ಅವರ ಎಕ್ಸ್ಪೀರಿಯನ್ಸ್ ಕೇಳಿದೆ ಸರ್, ತುಂಬಾ ಖುಷಿ ಆಯ್ತು. ವೆರಿ ಅವರ ಗುಡ್. ಎಲ್ಲ ಒಂದು ಏನು ಅವರ ತರ ಮಾಡ್ಬೇಕು ಅಂತ ಹೇಳುವಂತ ಭಾವನೆ ಬರ್ತದೆ ಸರ್ ನಮಗೂ ಅದನ್ನು ಕೇಳ್ತಿದ್ರೆ. ಹೌದು. ತುಂಬಾ ಖುಷಿ ಆಯ್ತು ಸರ್. ಅವರು ಸಾಧನೆ ಮಾಡ್ತಾ ಇದ್ದಾರಲ್ಲ, ನಮಗೆಲ್ಲ ಹ್ಮ್ ಒಂದು ದಾರಿ ತೋರಿಸ್ತಾ ಇದ್ದಾರೆ ಅಂತ ಯೋಚಿಸ್ತಿದ್ದೇನೆ ನಾನು. ಹೌದು. ಎಲ್ಲರಿಗೂ ಸ್ಫೂರ್ತಿ. ಸ್ಫೂರ್ತಿ, ಹೌದು, ಹೌದು. ಸ್ಫೂರ್ತಿ ಕೊಡ್ತಾ ಇದ್ದಾರೆ. ಹ್ಮ್ ಅವಕಾಶ ಸಿಕ್ಕಾಗ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಬೇಕು ಅಷ್ಟೇ. ಹೌದು ಹಾ ಸರ್. ಸರ್. ಮೊದ್ಲು ನಮ್ಗೆ ಪೂಜೆ ಗೊತ್ತಿರ್ಲಿಲ್ಲ, ಏನ್ ಗೊತ್ತಿರ್ಲಿಲ್ಲ. ಇವಾಗ ಮಾಡ್ತಿದ್ವಿ. ನೀವ್ ಹೇಳಿದ್ಮೇಲೆ ಇದೆಲ್ಲ ಆ, ಏಕಾದಶಿ ಎಲ್ಲ ಮಾಡಕ್ ಶುರು ಮಾಡಿದ್ವಿ ಸರ್ ನಾವು. ವೆರಿ ಗುಡ್. ಪೂಜೆ ಪುನಸ್ಕಾರಗಳನ್ನ ಅಷ್ಟ್ ಮಾಡ್ತಿರ್ಲಿಲ್ಲ ಸರ್ ನಾವು. ಹೌದು. ವೈಕುಂಠ ಏಕಾದಶಿಯಿಂದ ಶುರು ಮಾಡಿದಿರಲ್ಲ. ಹಾ ಸರ್, ಎಲ್ಲ ನಿಮ್ ದಯೆ ಸರ್. ಏನೇನ್ ಹೇಳ್ತೀರಿ ಎಲ್ಲಾ ಮಾಡಿ ಎಲ್ಲದ್ರಾಗ ಕರ್ಮ ಕಳೀಲಿ ಅಂತ ಮಾಡಕತ್ತೀನಿ ಸರ್. ಏನ್ ಆಸೆ ಬೇರೆ ಏನಿಲ್ಲ. ಹ್ಮ್ ಯಾವ್ದು ಬೇಕು ಅಂತ ಕೇಳೋದೇ ಇಲ್ಲ, ಯಾವ್ದು ಬೇಕಂತ ಸಂಕಲ್ಪ ಮಾಡೋದೇ ಇಲ್ಲ ಸರ್. ಏನೇ ಬರ್ಲಿ ಸ್ವೀಕರಿಸ್ತೀನಿ, ಕರ್ಮ ಕಳೀಲಿ ಫಸ್ಟ್, ಅಷ್ಟೇ ಸರ್. ಅಷ್ಟೇ ಹಾ ಸರ್. ಇರ್ಬೇಕು. ನೀವು ಬಹಳ ಬೇಗ ಆ ಮುಕ್ತ ಸ್ಥಾನಕ್ಕೆ ಹೋಗ್ತೀರಿ. ಹಾ ಸರ್, ಧನ್ಯವಾದಗಳು. ಯಾರಿಗೆ ಯಾವ ಸಂಕಲ್ಪ ಯಾವ ಆಸೆ ಇರೋಲ್ಲ, ಹ್ಮ್. ಎನ್ಲೈಟನ್ಮೆಂಟ್ ಅನ್ನೋದು ಬಹಳ ಬೇಗ ಸಿಗ್ತದೆ. ಬಹಳ ಬೇಗ ಅಂದ್ರೆ ಬಹಳ ಶೀಘ್ರ. ಈಗ ನಾವು ಇಷ್ಟೆಲ್ಲ ಹೇಳ್ತೀವಲ್ಲ, ನಾನು ಧ್ಯಾನಕ್ಕೆ ಕೂರುವಾಗ ಏನೂ ಕೇಳಲ್ಲ ನಾನು. ಯಾವ ಸಂಕಲ್ಪವೂ ಇಲ್ಲದೆ ಕೂರ್ತೀನಿ, ಸುಮ್ಮನೆ ಕೂರ್ತೇನೆ ಹಂಗೆ. ಯಾರು ಹಾಗೆ ಕೂರ್ತಾರೆ ಅವರು ಬಹಳ ಬೇಗ ಆ ಸ್ಥಿತಿಯನ್ನ ತಲುಪ್ತಾರೆ. ಯಾಕೆಂದ್ರೆ ಈಗ ಹಾ ನೀವೆಲ್ಲೋ ಒಂದು ಕಡೆ ಹೊರಟಿದ್ದೀರಿ, ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೊರಟಿದ್ದೀರಿ. ನಿಮ್ಮ ಗುರಿ ನೇರವಾಗಿ ಮೈಸೂರಿಗೆ ಹೋಗೋದು ಅಲ್ವಾ? ಆವಾಗ ಸೀದಾ ಹೋಗಿ, ಈಗ ಇನ್ನೊಬ್ರು ಇರ್ತಾರೆ, ಅಲ್ಲೆಲ್ಲೋ ಹೋಗೋ ದಾರಿಯಲ್ಲಿ ಅಲ್ಲಿರೋ ಒಂದು ಡಾಬಾ ಕಾಣ್ತು, ಅಲ್ಲಿರೋ ಒಂದು ರೆಸ್ಟೋರೆಂಟ್ ಕಾಣ್ತು, ಅಥವಾ ಅಲ್ಲಿ ಇನ್ನೇನೋ ಕಾರ್ಯಕ್ರಮ ಕಾಣ್ತು, ಅಲ್ಲೊಂದಿಷ್ಟು ಹೊತ್ತು ಕುತ್ಕೊಂಡ ನಿಂತ್ಕೊಂಡ, ಅಲ್ಲೇನೋ ಒಂದಿಷ್ಟು ಹೊತ್ತು ಸಮಯ ಅಲ್ಲೇನೋ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಲ್ಲಿ ನಿಂತ್ಕೊಂಡು ನೋಡ್ಲಿಕ್ಕೆ ಶುರು ಮಾಡ್ದ. ಅವನಿಗೂ ಈ ಯಾವುದೂ ಬೇಡ, ನಾನು ಮೊದ್ಲು ಮೈಸೂರಿಗೆ ಹೋಗ್ಬೇಕು
ಅಂತ ಹೇಳಿ ಹೋಗೋನಿಗೂ ಬಹಳ ವ್ಯತ್ಯಾಸ ಇರ್ತದಲ್ಲ. ಇವನಿಗಿಂತ ಮೊದಲು ಹೋಗಿ ಅವನು ರೀಚ್ ಆಗ್ತಾನೆ. ಹಾಗೆ ಇದು ಕೂಡ ನಾವಿಲ್ಲಿ ಬೇರೆ ಬೇರೆ ಆ ಏನು ಕಾಮನೆಗಳಲ್ಲಿ ಜಾಸ್ತಿ ಆಸಕ್ತಿ ವಹಿಸಿ ನಾವು ಅಲ್ಲೇ ಸ್ಟ್ರಕ್ ಆದ್ರೆ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ. ಆಯ್ತಾ? ಬೇಕು ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾವುದನ್ನು ಆ ಆಸೆನೇ ಪಡದೆ ಬದುಕೋದು. ಯಾಕೆಂದ್ರೆ ನಾವು ಈಗ ಸಂಸಾರದಲ್ಲಿರುವಾಗ ಅದಕ್ಕೆ ಪೂರಕವಾದಂತ ಕೆಲವೊಂದು ಆಸೆ ಆಕಾಂಕ್ಷೆಗಳು ಇರ್ತದೆ. ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋಲ್ಲ. ಆದ್ರೆ ಅದಕ್ಕಾಗಿಯೇ ಧ್ಯಾನ ಅಂತ ಆಗಬಾರ್ದು. ನಮ್ಮ ಏನೋ ಒಂದಿಷ್ಟು ಆಸೆ ಇದಾವೆ, ಅದಕ್ಕಾಗಿನೇ ನಾವು ಧ್ಯಾನ ಮಾಡ್ತೀವಿ ಅನ್ನೋದು ಆಗ್ಬಾರ್ದು. ಹಾ, ಈ ಒಂದು ಸಂಸಾರಿಕ ಜೀವನದಲ್ಲಿ ಕೆಲವೊಂದು ಅತ್ಯಂತ ಮೂಲಭೂತ ಅವಶ್ಯಕತೆಗಳಿದೆ. ಅವುಗಳನ್ನ ಪಡಿಬೇಕು, ಅಷ್ಟಕ್ಕೆ ಸೀಮಿತ ಆಗ್ಬೇಕು. ಅದು ಪುನಃ ನಾವು ಆತ್ಮೋದ್ಧಾರಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು. ಅವಾಗ ಆ ಆ ಒಂದು ಆತ್ಮ ಉನ್ನತ ಸ್ಥಿತಿಗೆ ಹೋಗುತ್ತೆ. ಆದ್ರೆ ನಾವು ಸಂಪೂರ್ಣವಾಗಿ ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳಲಿಕ್ಕೆ ಆಗೋಲ್ಲ. ಯಾಕೆಂದ್ರೆ ಮನುಷ್ಯ ಅಂತಂದ್ರೆ ಆಸೆ ಅನ್ನೋದು ಸಹಜ ಅಲ್ಲ. ಹಾಗಾಗಿ ಆಸೆ ಇರಬೇಕು, ಆದ್ರೆ ಅದೇ ಧ್ಯಾನ ಆಗಬಾರ್ದು. ನಿಮ್ಗೆ ಯಾವ ಆಸೆಯೂ ಇಲ್ಲದೆ ಯಾರು ಧ್ಯಾನ ಮಾಡ್ತಾರೆ ಅವರು ಬಹಳ ಬೇಗ ಕರ್ಮ ಕಳ್ಕೊಂಡು ಎನ್ಲೈಟನ್ಮೆಂಟ್ ಅನ್ನೋ ಸ್ಥಿತಿಯನ್ನು ಬಹಳ ಬೇಗ ತಲುಪ್ತಾರೆ. ಓಕೆ. ಸವಿತಾ ಮಾಸ್ಟರ್, ಇವತ್ತೇನು ಕಗ್ಗ ಹೇಳ್ತೀರೋ ಏನ್ ಹೇಳ್ತೀರಿ? ಹೇಳ್ತೀನಿ ಸರ್, ಮಾತಾಡಿ ಆಯ್ತಾ ಇಲ್ವಾ ಅಂತ ಹೇಳಿ ಸರ್. ಪಂಡಿತರೇ ಶಾಸ್ತ್ರಿಗಳೇ ಮಿಥ್ಯೆಯಿಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುಗೊಡೆ ನೀವು ಕಂಡೀರ ನರ ಹೃದಯ ದಾಳ ಸುಳಿ ದಂಡವದ ನುಳಿದ ನುಡಿ ಮಂಕುತಿಮ್ಮ. ವಿದ್ವಾಂಸರೇ ಮತ್ತು ಶಾಸ್ತ್ರಗಳನ್ನು ಬಲ್ಲವರೇ, ಸುಳಿದಿಂದ ನಿಜಕ್ಕೆ ನೀವು ಸೇತುವೆಯನ್ನು ಕಟ್ಟುವಾಗ ಮನುಷ್ಯನ ಹೃದಯದ ಆಳ, ಸುಳಿ ಮತ್ತು ಕಾಠಿಣ್ಯಗಳನ್ನು ಕಂಡಿರುವಿರಾ? ಇಲ್ಲವಾದಲ್ಲಿ ನಿಮ್ಮ ಪಾಂಡಿತ್ಯ ಮತ್ತು ಶಾಸ್ತ್ರ ಜ್ಞಾನಗಳೆಲ್ಲವೂ ವ್ಯರ್ಥವೇ ಸರಿ. ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾರದೊಳೆ ಅನುಭವಂ ಅದರೊಂದು ನೆಲೆಯಾಗದುದೇ. ಮನುಜ ಹೃದಯಾಂಗಣ ದೆನಿತೆನಿತೋ ದನಿಯುದಿಸಿ ಅಣಕಿಪು ನರ್ತನವನು ಮಂಕುತಿಮ್ಮ. ಅಣಕಿಪು ತರ್ಕವನು ಮಂಕುತಿಮ್ಮ. ಸತ್ಯಕ್ಕೆ ವಸತಿ ಯಾವುದು? ವೇದ ಶಾಸ್ತ್ರಗಳಲ್ಲಿ ಮತ್ತು ಚರ್ಚೆಗಳಲ್ಲಿ ಮಾತ್ರವೇನು? ತಮ್ಮ ಅನುಭವಗಳಲ್ಲೂ ಸತ್ಯಕ್ಕೊಂದು ಆಶ್ರಯವಾಗಲಾರದೇನು? ಈ ಅನುಭವಗಳ ಮನುಷ್ಯನ ಹೃದಯದಲ್ಲಿ ಎಷ್ಟೆಷ್ಟೋ ಭಾವನೆಗಳನ್ನುಂಟು ಮಾಡಿ ಅವನ ತರ್ಕವನ್ನು ಅಣಕಿಸುತ್ತಿವೆ. ಮುಗಿತಾ ಮೇಡಮ್? ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಜಾಗೃತ ಸ್ತೋತ್ರ ಬಹಳ ಚೆನ್ನಾಗಿ ಹೇಳಿದ್ರಿ ಅವತ್ತು. ಹಾ, ಹೌದಾ ಸರ್? ಥ್ಯಾಂಕ್ ಯು ಸರ್. ನಿನ್ನೆ ಹಾಕಿದ್ರಲ್ಲ ಸರ್? ಹೌದು, ನಾನು ಅದು ಡೌನ್ಲೋಡ್ ಮಾಡಿದ್ದೀನಿ, ಚೆನ್ನಾಗಿದೆ. ಅದು ಅವ್ರ ಬಾಯಿಗಿಂತ ನಿಮ್ ಬಾಯಲ್ಲೇ ಬಹಳ ಚೆನ್ನಾಗಿ ಬಂತು. ಹೌದಾ ಸರ್? ಥ್ಯಾಂಕ್ ಯು ಸರ್. ಹೇಳ್ತೀರಾ ಇನ್ನೊಂದ್ಸರಿ? ಹಾ, ಹೇಳ್ತೇನೆ ಸರ್. ಓಕೆ. ಚಿತ್ರ ನೋಡಿ ಹೇಳ್ಬೇಕಷ್ಟೇ ನಾನು. ಒಂದು ನಿಮಿಷ ಸರ್. ಸುರೇಖಾ ಮಾಸ್ಟರ್ ಮಾತಾಡಿ. ಹಾ ಸರ್, ನಾನು ವಿಜಯಲಕ್ಷ್ಮಿ ಮ್ಯಾಮ್ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ದಿನ ಅವ್ರ ನೋವು ತಿಂದಿದ್ದೀನಿ ಅಂದ್ರು, ಇನ್ ಮುಂದೆ ಲೈಫಲ್ಲಿ ಅವರಿಗೆ ದೇವ್ರ ಖುಷಿ ಕೊಡ್ಲಿ. ವೈಕುಂಠ ಏಕಾದಶಿ ದಿನ ಅವ್ರು ಹೇಳ್ತಾ ಇದಾರೆ, ಇನ್ ಮುಂದೆ ಅವರಿಗೆ ಎಲ್ಲಾನು ಅಷ್ಟೊಂದು ಎಲ್ಲರಿಗೂ, ನಮಗೆ ಗುಡಾಕೇಶ ಮತ್ತೆ ಎಲ್ಲರಿಗೂ, ಎಲ್ಲಾ ಧನಿಗಳಿಗೂ ಮತ್ತೆ ಸರ್ವ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋದು ನಾವು. ಈ ಸರ್ವರಿಗೂ ಅಲ್ಲಿಂದ ಆಶೀರ್ವಾದ ತಗೊಂಡ್ ಬರ್ಲಿ ಅಂತ ನಾನು ಕೇಳ್ಕೊಂತೀನಿ ಸರ್. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಸರಿನಾ? ಹಾ, ಹೇಳಿ ಮೇಡಮ್. ಇದೆಯಾ ಸರ್ ಮೇಡಮಿಗೆ? ಇಲ್ಲ ಇಲ್ಲ, ನೀವು ಹೇಳಿ. ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ
माता नास्ति पिता नास्ति नास्ति बन्धु सहोदरा अर्थो नास्ति गृहं नास्ति तस्मात् जाग्रत जाग्रत अर्थो नास्ति गृहं नास्ति तस्मात् जाग्रत जाग्रत तस्मात् जाग्रत जाग्रत जन्म दुःखं जरा दुःखं जाया दुःखं पुनः पुनः जन्म दुःखं जरा दुःखं जाया दुःखं पुनः पुनः संसार सागरं दुःखं तस्मात् जाग्रत जाग्रत संसार सागरं दुःखं तस्मात् जाग्रत जाग्रत तस्मात् जाग्रत जाग्रत कामक्रोधश्च लोभश्च देहे तिष्ठन्ति तस्मरा कामक्रोधश्च लोभश्च देहे तिष्ठन्ति तस्मरा ज्ञानरत्नापहाराय तस्मात् जाग्रत जाग्रत ज्ञानरत्नापहाराय तस्मात् जाग्रत जाग्रत तस्मात् जाग्रत जाग्रत आशया बध्यते लोकः कर्मणा बहुचिन्तया आशया बध्यते लोकः कर्मणा बहुचिन्तया आयुक्षीणं न जानन्ति तस्मात् जाग्रत जाग्रत आयुक्षीणं न जानन्ति तस्मात् जाग्रत जाग्रत सम्पद स्वप्न संकाशः यौवनं कुसुमोपमम् सम्पदा स्वप्न संकाशः यौवनं कुसुमोपमम् विद्युश्चञ्चलम् आयुष्यम् तस्मात् जाग्रत जाग्रत विद्युश्चञ्चलम् आयुष्यम् तस्मात् जाग्रत जाग्रत 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 ನಮಸ್ತೆ ಸರ್ ಹಾ ಮೇಡಮ್. ಅರ್ಥ ಆಗಿದೆಯಾ ಸರ್ ಇವತ್ತು ಹಾ ಅರ್ಥ ಅರ್ಥ. ಅಂತ್ಯಕಾಲದಲ್ಲಿ ತಾಯಿಯೂ ಇರುವುದಿಲ್ಲ ತಂದೆಯೂ ಇರುವುದಿಲ್ಲ ಬಂಧುಗಳಾಗಲಿ ಸಹೋದರರಾಗಲಿ ಯಾರೂ ಇರುವುದಿಲ್ಲ ಹಣವಾಗಲಿ ಮನೆಯಾಗಲಿ ಜೊತೆ ಇರುವುದಿಲ್ಲ ಆದ್ದರಿಂದ ಎಲೈ ಮಾನವನೇ ಎಚ್ಚರಿಕೆಯಿಂದ ಇರು ಎಲೈ ಮಾನವರೇ ಹುಟ್ಟು ದುಃಖ ಮುಕ್ಕು ದುಃಖ ಮತ್ತೆ ಸಂಸಾರವೇ ದುಃಖ ಆದ್ದರಿಂದ ಎಚ್ಚರಗೊಳ್ಳಿ ವಿವೇಕ ಜ್ಞಾನವೆಂಬ ರತ್ನವನ್ನು ಅಪಹರಿಸಲು ಕಾಮ ಕ್ರೋಧ ಲೋಭಗಳೆಂಬ ಕಳ್ಳರು ದೇಹದೊಳಗೆ ಸದಾ ವಾಸ ಮಾಡುತ್ತಿದ್ದಾರೆ ಈ ಕಳ್ಳರಿಂದ ನೀವು ಸದಾ ಎಚ್ಚರವಾಗಿರಿ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಆಶೆಯಿಂದ ಕಟ್ಟಲ್ಪಟ್ಟಿರುತ್ತಾನೆ ಮತ್ತು ಕಾಮದಿಂದಲೂ ಮನಸ್ಸಿನ ಸಾವಿರಾರು ಚಿಂತೆಗಳಿಂದಲೂ ಮತ್ತು ಕರ್ಮದ ಫಲಗಳಿಂದಲೂ ತುಂಬಿ ಹೋಗಿರುತ್ತಾನೆ ಸಾವಿರಾರು ಚಿಂತೆಗಳಿಂದಲೂ ತುಂಬಿ ಹೋಗಿರುತ್ತಾನೆ ದಿನ ದಿನವೂ ಕ್ಷಣ ಕ್ಷಣಕ್ಕೂ ಆಯುಷ್ಯವು ಕ್ಷಯಿಸುವುದು ಮಾತ್ರ ಮಾನವರು ಅರಿಯುವುದಿಲ್ಲ ಆದ್ದರಿಂದ ಎಲೈ ವಿವೇಕಿಗಳೇ ಎಚ್ಚರಗೊಳ್ಳಿ. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಥ್ಯಾಂಕ್ ಯು. ವಿಜಯ ಮಾಸ್ಟರ್ ಮಾತಾಡಿ. ವಿಜಯ ಮಾಸ್ಟರ್ ನೀವೇ ಮಾತಾಡಿ. ಅನ್ಮ್ಯೂಟ್ ಆಗಿದೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನ್ ಮೊನ್ನೆ ಸೇರಿದ್ದೆ ಇದಕ್ ಗ್ರೂಪ್ಗೆ. ವೆರಿ ಗುಡ್. ಮೆಡಿಟೇಷನ್ ಮಾಡ್ದೆ. ಮತ್ತೆ
ಮಧ್ಯೆ ಮತ್ತೆ ಬೆಳಗ್ಗೆ ಎದ್ದೊಳ್ಬೇಕಂತ ನಾನೇ ನಿದ್ದೆ ಮಾಡಿದೆ. ಮತ್ತೆ 12 ಗಂಟೆಗೆ ಎದ್ದೆ, ಮತ್ತೆ ಆನ್ ಮಾಡಿದೆ. ಹ್ಮ್ ಈ ರೀತಿ ಕೇಳಿಸ್ಕೊಂತ ಇದೆ. ತುಂಬಾನೇ ಚೆನ್ನಾಗಿದೆ. ಹ್ಮ್ ಮತ್ತೆ ನಾನು ಮೆಡಿಟೇಷನ್ ಇವಾಗ 1.5 ವರ್ಷದಿಂದ ಮಾಡ್ತಾ ಇದ್ದೀನಿ. ಹ್ಮ್ ಅಂದ್ರೆ ಅಂದ್ರೆ ಒಂದೇ ಸಮನೆ ಅಲ್ಲ, ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲಾನು ಧ್ಯಾನ ಮಾಡ್ತಾ ಇದ್ದೀನಿ. ಹ್ಮ್ ಮತ್ತೆ ಒಬ್ರು ಸರ್ ಹೇಳಿದ್ರು ನನಗೆ, ಅದೇನೋ ಚೊಂಬು ಇಟ್ಕೋಬೇಕು, ಅದ್ರ ಮೇಲೆ ಕೈ ಇಟ್ಟು ಏನೋ ಸರ್ ಹೇಳ್ತಾರೆ, ಅದನ್ನ ಮಾಡಿ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಮತ್ತೆ ಹ್ಮ್ ಪುಸ್ತಕಗಳೆಲ್ಲ ಓದ್ತಾರಲ್ಲ ಸರ್ ಇವ್ರು, ಆ ಪುಸ್ತಕ ಹೆಂಗ್ ಓದ್ತಾರೆ ಅವರು ಅದು ಗೊತ್ತಾಗ್ತಿಲ್ಲ. ನೀವೇನಾದ್ರೂ ಬುಕ್ ಕೊಟ್ಟಿರೋದ್ರಲ್ಲಿ ಓದ್ತಾರಾ, ಇಲ್ಲ ಅವ್ರಿಗೆ ಇಷ್ಟ ಬಂದಿರೋದು ಓದ್ತಾರಾ, ಅದೆಲ್ಲ ನನಗೆ ಅರ್ಥ ಆಗಿಲ್ಲ. ಇಲ್ಲ ಇಲ್ಲ, ಕೆಲವು ಆಧ್ಯಾತ್ಮಿಕ ಪುಸ್ತಕಗಳಿದಾವೆ. ಅವುಗಳನ್ನ ನಾವು ಎಲ್ಲರೂ ಹ್ಮ್ ಹೇಳ್ತಿರ್ತಾರೆ, ಅವನ್ನ ತಗೊಂಡು ಓದ್ತಾರೆ. ಉದಾಹರಣೆಗೆ ಈಗ ಪತ್ರಿಜಿ ಅವರೇ ತುಂಬಾ ಪುಸ್ತಕಗಳನ್ನು ಬರೆದಿದ್ದಾರೆ. ಆಮೇಲೆ ಈ PSSM ಮೂಮೆಂಟ್ ನಲ್ಲಿ ತುಂಬಾ ಹ್ಮ್ ಪಿರಮಿಡ್ ಮಾಸ್ಟರ್ಗಳೇ ಪುಸ್ತಕಗಳನ್ನು, ಆಧ್ಯಾತ್ಮಿಕ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಹ್ಮ್ ಅವನ್ನೆಲ್ಲ ಓದ್ತಾರೆ. ಉದಾಹರಣೆಗೆ ಈಗ ತುಳಸಿದಳ 1, ತುಳಸಿದಳ 2 ಅಂತ ಇದೆ. ಆತ್ಮಾಯಣ ಅಂತ ಇದೆ. ಆ? ಆಮೇಲೆ ಸೀತಾಯಣ ಅಂತ ಇದೆ. ಪತ್ರಿಜಿ ಪ್ರಬೋಧನೆಗಳು ಅಂತ ಇದೆ. ಪತ್ರಿಜಿ ಉತ್ತರಗಳು ಅಂತ ಇದೆ. ಆಮೇಲೆ ಒಬ್ಬ ಒಂದು ಯೋಗಿಯ ಕಥೆ ಅಂತ ಇದೆ. ಹೀಗೆ ತುಂಬಾ, ಅದರಲ್ಲಿ ಒಂದೊಂದರಲ್ಲೂ ಒಂದೊಂದು ರೀತಿಯ ವೈಶಿಷ್ಟ್ಯತೆಗಳು ಇರ್ತದೆ. ಜೊತೆಗೆ ನಾವು ಇನ್ನು ಇದು ಹೇಳೋದಾದ್ರೆ, ಇನ್ನು ರಾಮಾಯಣ ಮಹಾಭಾರತ ಈ ತರದಲ್ಲೂ ಕೂಡ ನಾವು ಅದು ತಿಳ್ಕೊಳ್ಬೋದು. ಇಲ್ಲಿ ಅಂದ್ರೆ ಆ ನೇರವಾಗಿ ಪುಸ್ತಕ ಹಾ ಹೇಳಿ. ಇವಾಗ ತುಳಸಿದೆಲ್ಲ ಪತ್ರಿಜಿ ಸರ್ ಬರ್ದಿರೋ ಪುಸ್ತಕಗಳಲ್ಲಿ ನಮ್ಗೆ ಇಷ್ಟ ಆಗಿದ್ದು ನಾವೇನಾದ್ರೂ ಒಂದ್ ಶ್ಲೋಕ ಓದ್ಬೋದು, ಆ ರೀತಿನ ಸರ್? ಹ್ಮ್ ಹಾ ಆ ತರನೇ ಇರ್ತದೆ. ಓದ್ತಾರೆ ಅಂದ್ರೆ ಅದೇ ಸಜ್ಜನ ಸಾಂಗತ್ಯ ಮಾಡ್ತಾರೆ. ಓಕೆ. ಅದರಲ್ಲಿ ಅವರು ಓದಿ ತಿಳ್ಕೊಂಡು ಮಾಡ್ತಾರೆ, ಕೆಲವರು ಪುಸ್ತಕವನ್ನ ಓದಿ ಮಾಡ್ತಾರೆ. ಹ್ಮ್ ಆಯ್ತು, ನಿಮ್ಮಲ್ಲಿ ಯಾವ್ದಾದ್ರು ನಿಮ್ಗೆ ಆಸಕ್ತಿ ಇರೋದಿದ್ರೆ ನೀವು ಡೈಲಿ ಒಂದೊಂದು ಹೇಳ್ಬೋದು. ಓ, ಆ ರೀತಿ. ಸರಿ ಸರಿ. ಆಕ್ಚುಲಿ ನಾನು ತೆಲುಗು ಮೆಡಿಟೇಷನ್ ಅಲ್ಲಿ ಸೇರಿದ್ದೆ ಗ್ರೂಪ್ ಅಲ್ಲಿ. ಹ್ಮ್ ಈವ್ನಿಂಗ್ 6 ಪ್ರಕೃತಿ ವುಮೆನ್ಸ್ ತಗೊಂತಾರೆ. ಹ್ಮ್ ಸೊ ಅದಕ್ಕೆ ಕ್ಲಾಸ್ ಅಟೆಂಡ್ ಆಗ್ತೀವಿ. ಅವ್ರು ಬರ್ದಿರೋ ಪುಸ್ತಕಗಳನ್ನು ಓದಿದ್ದೆ. ಹ್ಮ್ ಆಮೇಲೆ ಅಲ್ಲಿ ಪರಿಚಯ ಆದ್ರು ಒಬ್ರು ನಿಮ್ ಗ್ರೂಪ್ ಅಲ್ಲಿ ಇರೋರು. ಅವ್ರು ಹ್ಮ್ ಹೇಳಿದ್ರು ಈ ತರ ಚೆನ್ನಾಗಿದೆ ನೋಡಿ ಅಂತ. ಅಂದ್ರೆ ನನಗೆ ಆ ಮೆಡಿಟೇಷನ್ ಎಲ್ಲೆಲ್ಲೇ ಆಂಧ್ರದವರಲ್ವಾ, ಆ ಹ್ಮ್ ಅಲ್ಲಿಗೆ ಜಾಸ್ತಿ ಭೇಟಿ ಆಗೋಕೆ ಆಗಲ್ಲ ನನಗೆ. ನಾನ್ ಅನ್ಕೊಂತಾ ಇದ್ದೆ ಕನ್ನಡದವರೆಲ್ಲ ಯಾರಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಮನ್ಸಲ್ಲಿ ಕೂಡ ಇತ್ತು ನನಗೆ. ಮತ್ತೆ ಕೃಷ್ಣ ಅಂದ್ರೆ ತುಂಬಾನೇ ಇಷ್ಟ ನನಗೆ. ವೆರಿ ಗುಡ್. ಅದೆಲ್ಲ ಮನ್ಸಲ್ಲೇ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ತಕ್ಕಂಗೆ ಪರಿಚಯ ಆಗ್ತಾ ಬಂದ್ರು ಜನ. ಹ್ಮ್ ಮತ್ತೆ ಇದು ಸ್ಟಾರ್ಟಿಂಗ್ ಎತ್ತಿದ ತಕ್ಷಣನೇ ಕೃಷ್ಣನ್ ಸಾಂಗ್ ಬಂದ್ಬಿಡ್ತು. ಸೊ ಅದು ಇನ್ನ ಹ್ಮ್ ತುಂಬಾ ಖುಷಿ ಕೊಡ್ತು ನನಗೆ. ಅಂದ್ರೆ ವೆರಿ ನಿದ್ದೆ ಬರಲ್ಲ, ನಾನೇ ಬೇಕಂತ ನಿದ್ದೆ ಮಾಡೋದು. ಅಯ್ಯೋ ನಿದ್ದೆ ಮಾಡಿಲ್ಲ ಅಂದ್ರೆ ಹೆಂಗೆ, ಬೆಳಗ್ಗೆ ಎದ್ದೇಳ್ಬೇಕಲ್ಲ, ಸ್ಕೂಲ್ ಹೋಗ್ಬೇಕಲ್ಲ ಅಂತ ಎದ್ದೇಳೋದು, ನಿದ್ದೆ ಮಾಡೋದು, ಮತ್ತೆ ನಿದ್ದೆ ಮಾಡಕ್ ಹೋದ್ರೆ ನಿದ್ದೆ ಬರಲ್ಲ, ಆ ರೀತಿ ಆಗ್ತಿತ್ತು. ಹ್ಮ್ ಸೊ ಇದು ಯಾವ ರೀತಿ ಬೆಳಗ್ಗೆ ಎದ್ರು ಮಾಡ್ತಿರ್ತಾರೆ, ಮಧ್ಯರಾತ್ರಿಯಲ್ಲೇ ಸಾಂಗ್ಸ್ ಬರ್ತಿದಾವೆ, ಇದ್ರ ಫುಲ್ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಲ್ವಾ ಡೀಟೈಲ್ ಆಗಿ. ಅದಕ್ಕೆ ಹ್ಮ್ ಕೇಳಿ ತಿಳ್ಕೊಳ್ಳೋಣ ಅನ್ಬಿಟ್ಟು ಹ್ಯಾಂಡ್ ರೈಸ್ ಮಾಡಿದೆ ಸರ್. ಮತ್ತೆ ಬೆಳಗ್ಗೆ ಎದ್ದೇಳ್ದೆ 4:15ಗೆ ಎದ್ದೇಳಿದ್ರೆ ಅವಾಗ ನೀವು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದ್ರಿ, ಮತ್ತೆ ಯೋಗ ಎಲ್ಲ ಮಾಡ್ಸಿದ್ರಿ, ಅದೇ ಎಕ್ಸರ್ಸೈಸ್ ಮಾಡ್ಸಿದ್ರಿ, ಮತ್ತೆ ಒಂದು ಕೂರ್ಸಿದ್ರಿ, ಮತ್ತೆ ಇದ್ ಮಾಡಿದ್ರಿ, ಅದೆಲ್ಲ ಮಾಡ್ದೆ. ಇದು ಏನ್ ನನ್ಗೆ ಅರ್ಥ ಆಗ್ತಿಲ್ಲ, ಈ ಸಾರು 9 o'clock ಇಂದ ಬೆಳಗ್ಗೆ ತನಕ ಎದ್ದಿರ್ತಾರ, ಕಣ್ಣೆ ನಾವು ನಿದ್ದೆನೆ ಮಾಡ್ಬಾರ್ದ, ಮತ್ತೆ ನಿದ್ದೆ ಮಾಡ್ತೀರಾ ಮತ್ತೆ ಹಂಗೆ ಸ್ಕೂಲ್ಗೆ ಹೋಗ್ಬೇಕಾ, ಏನು ಅರ್ಥ ಆಗಿಲ್ಲ ನನಗೆ. ಹೌದು ಮೇಡಮ್. ಸೊ ಇದು ಅದೆಲ್ಲ. ಇಲ್ಲಿ ರಾತ್ರಿ 9 ಗಂಟೆಯಿಂದ ಶುರುವಾದ್ರೆ ಬೆಳಿಗ್ಗೆ 6:30 7 ಗಂಟೆವರೆಗೂ ಇರ್ತದೆ. ಲಾಸ್ಟಿಗೆ 6 ಗಂಟೆಗೆ ಓಕೆ. ಮಾಡ್ಬೋದು. ಆಮೇಲೆ ಇಲ್ಲಿ ನೋ ಸ್ಲೀಪ್. ಆ ಯಾರು ಮಲಗಲಿಕ್ಕೆ ಅವಕಾಶ ಇರೋಲ್ಲ, ರಾತ್ರಿ ಎಲ್ಲ ಧ್ಯಾನ ಮಾಡೋದು. ಆಯ್ತಾ. ಒಂದು ಅರ್ಧ ಗಂಟೆ ಧ್ಯಾನ, ಅರ್ಧ ಗಂಟೆ ಇಲ್ಲಿ ಯೋಗ ನಿದ್ರೆ, 6 ತಾಸು ನಿದ್ದೆ ಮಾಡುವುದಕ್ಕೆ ಸಮಯ ಇರ್ತದೆ. ಅಷ್ಟು ಎನರ್ಜಿ ಬಂದಿರುತ್ತೆ. ಅದನ್ನು ನಾವು ಮೊದಲು ಸಾಧಿಸ್ಬೇಕು. ಒಂದು ವೇಳೆ ಒಂದು 5-6 ದಿವಸ ಸ್ವಲ್ಪ ಕಷ್ಟ ಆಗ್ಬೋದು, ಚಾಲೆಂಜಿಂಗ್ ಇರ್ತದೆ. ಅದು ಯಾವಾಗ ನಮಗೆ ಗ್ರಿಪ್ ಸಿಗ್ತದೆ, ಆಮೇಲೆ ನಿಮ್ಗೆ ನಿದ್ದೆ ಬೇಕು ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಇದ್ರಲ್ಲೇ ನಿಮ್ಗೆ ಬೇಕಾದಷ್ಟು ರಿಲ್ಯಾಕ್ಸ್ ಸಿಗುತ್ತೆ, ಎನರ್ಜಿ ಸಿಗುತ್ತೆ. ನೀವು ಏನು ಮಲಗಿದ್ರೆ ಎಷ್ಟು ನಿಮಗೆ ರಿಲ್ಯಾಕ್ಸ್ ಮತ್ತೆ ನಿಮ್ಗೆ ಫ್ರೀ ಅನ್ಸ್ತಾ ಇರ್ತದೋ ಅದಕ್ಕಿಂತಲೂ ಹೆಚ್ಚು ಪಟ್ಟು ನೀವು ಧ್ಯಾನದಲ್ಲಿ ಪಡಿತೀವಿ. ಆಯ್ತಾ. ಆ ಆ ಸ್ಥಿತಿಯನ್ನ ತಲುಪಬೇಕು ಬೇಗ ಬೇಗ. ಅದನ್ನ ಎಲ್ಲರೂ ಸಾಧಿಸ್ತಾರೆ. ಅದಕ್ಕೆ ನಾವು ಏನ್ ಹೇಳಿದ್ರು ಅಂದ್ರೆ ಫಸ್ಟ್ ಒಂದು 41 ದಿವಸ ಮಂಡಲ ಮಾಡಿ,
ವಿತೌಟ್ ಸ್ಲೀಪ್. ಹಗಲು ಮಲಗಬಾರ್ದು, ರಾತ್ರಿನೂ ಮಲಗಬಾರ್ದು. ಆಯ್ತಾ? ನೀವು ಹಗಲೆಲ್ಲ ಧ್ಯಾನ ಮಾಡಿ ಮತ್ತೆ ರಾತ್ರಿ ಮಲಗೋದ್ರಿಂದ ಅಲ್ಲ, ರಾತ್ರಿ ಎಲ್ಲ ಧ್ಯಾನ ಮಾಡಿ ಹಗಲು ಮಲಗೋದಾದ್ರೆ ಮತ್ತೆ ರಾತ್ರಿ ಯಾಕೆ ನಿದ್ದೆಗೆಟ್ಟು ಆ ಧ್ಯಾನ ಮಾಡ್ಬೇಕಲ್ವ? ಹಾಗಾಗಿ ಇಲ್ಲಿ ನೋ ಸ್ಲೀಪ್. ನಿದ್ದೆ ಅನ್ನೋದು ಅದು ಮಾಯೆ. ಆ ಮಾಯೆಯನ್ನು ಗೆಲ್ಲಬೇಕು ನಾವು, ಅಲ್ವಾ? ಯಾರು ಸರ್ ಮಂಡಲ ಅಂದ್ರೆ 40 ಡೇಸ್ ಅಲ್ವಾ ಸರ್? 41 ಡೇಸ್ 40 ಡೇಸ್? 41 ಡೇಸು ವಿತೌಟ್ ಸ್ಲೀಪ್ ಧ್ಯಾನ ಮಾಡ್ಬೇಕು. ಆಮೇಲೆ ಹಗಲು ಸಮಯದಲ್ಲೂ ನಿಮಗೆ ಫ್ರೀ ಸಿಕ್ಕರೆ ಎಷ್ಟೊತ್ತು ಸಿಗುತ್ತೆ ಅಷ್ಟೊತ್ತು ಸಮಯ ಧ್ಯಾನ ಮಾಡಿ. ಅವಾಗ ಏನಾಗ್ತದೆ, ನಿಮಗೆ ರಾತ್ರಿ ಎಲ್ಲ ಇದಾಗ್ಲಿಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಒಂದೇ ಸಾರಿ ಸರ್ ನಮ್ಮ ರಾತ್ರಿ ಎಲ್ಲ ತುಂಬಾ ಜನ ಮಾಡಿದ್ದಾರೆ ಈಗಾಗಲೇ, 1 ಮಂಡಲ 2 ಮಂಡಲ. ಈಗ ಇವರೇ ಮೇಡಮ್ ಹೇಳಿದರು, ಒಂದು ವರ್ಷದ ಸಂಕಲ್ಪ ಮಾಡಿದ್ದಾರೆ ಅವರು. ಹಾಗೆ ಓಕೆ. ಆ ತರ ಸಾಧಿಸ್ಲಿಕ್ಕೆ ಮೊದಲು ನಾವು ಮೆಂಟಲಿ ಪ್ರಿಪೇರ್ ಆಗ್ಬೇಕು. ನನ್ನಿಂದ ಸಾಧ್ಯ ಇದೆ, ನಾನು ಮಾಡ್ತೀನಿ. ಅದು ಬಿಟ್ಟು ನಾವು ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಅವ್ರು ಅಲ್ಲೇ ಇರ್ತಾರೆ. ಯಾರು ಲಾಜಿಕ್ ಯೋಚನೆ ಮಾಡಿದವರು ಮಂಡಲ ಮಾಡಿಲ್ಲ. ಲಾಜಿಕ್ ಯೋಚನೆ ಮಾಡಿದವರು ಆಮೇಲೆ ಇಲ್ಲಿ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಮೇಡಮ್. ನೀವು ಹಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಡಾಕ್ಟರ್ ಹೆಲ್ಪಿಂಗ್ ಏಂಜಲ್ ಮೇಡಮ್ ಇದಾರಲ್ಲ, ಅವರು ಡಾಕ್ಟರ್. ಅವರು ಕೂಡ ಗುಡಾಕೇಶ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ ಆಧ್ಯಾತ್ಮನೇ ಹಾಗೆ, ಅಲ್ಲಿ ನಾವು ಮುಗ್ಧತೆ ಇರ್ಬೇಕಾದಷ್ಟು. ಇಲ್ಲಾಂದ್ರೆ ಲಾಜಿಕ್ ಯೂಸ್ ಮಾಡಿ ಕ್ರಾಸ್ ಕ್ವಶನ್ ಮಾಡ್ತಾ ಇದ್ರೆ ಅವ್ರು ಕ್ವಶನ್ ಮಾಡ್ತಾನೆ ಇರ್ತಾರೆ. ತಿಳ್ಕೊಳ್ಬೇಕು ಅನ್ನುವ ಜಿಜ್ಞಾಸೆಯಿಂದ ಕೇಳಿದ್ರೆ ತಪ್ಪಲ್ಲ, ಆದ್ರೆ ನಮಗ್ ನಾವೇ ಅದನ್ನ ಹಾಗೆ ಹೀಗೆ ಎಲ್ಲ ಏನೇನೋ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ನಾವು ಪ್ರಶ್ನೆಗಳ ಸುಳಿಯಲ್ಲೇ ಸುತ್ತುವಂತ ಇರ್ತೇವೆ ಹೊರತು ಸಾಧನೆ ಅನ್ನುವ ಕಡೆಗೆ ಹೋಗಲ್ಲ. ನಾವು ಪ್ರಶ್ನೆಯಲ್ಲಿ ಸಿಕ್ಕಾಕೊಳ್ಬಾರ್ದು. ನಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರು ಒಂದೇ ಸಾರಿ ಆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ ಪ್ರಶ್ನೆಗಳಿಗೆ ಹಂತ ಹಂತವಾಗಿ ಹೋಗ್ತಾ ಹೋಗ್ತಾ ಉತ್ತರಗಳು ಸಿಗ್ತಾ ಹೋಗ್ತವೆ. ಆಯ್ತಾ? ಹಾಗಾಗಿ ನಿಮಗೆ ಒಂದು ವೇಳೆ ರಾತ್ರಿ ಪೂರ್ತಿ ಅಟ್ ಎ ಟೈಮ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೋಡಿ, ಒಂದ್ಸಾರಿ ಒಂದು ರಾತ್ರಿ ಪೂರ್ತಿ ಕೂತ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ. ಆ ಒಂದು ಆಮೇಲೆ ಬೆಳಗ್ಗೆ ಆದ್ಮೇಲೆ ನಿಮ್ಗೆ ಒಂದು ಅನುಭವ ಬರ್ತದೆ. ಆಯ್ತಾ? ಈಗ ಹೆಂಗಿದ್ರು ನಾಳೆ ಭಾನುವಾರ ಇದೆಯಲ್ಲ, ಸ್ಕೂಲ್ ಇರಲ್ಲ. ಇವತ್ತು ಸ್ಕೂಲ್ ರಾತ್ರಿ ಹೋಗ್ಬೇಕು ಸರ್, ನಾಳೆ ರಿಪಬ್ಲಿಕ್ ಡೇದು ಫಂಕ್ಷನ್ ಇದೆ. ಆದ್ರೂ ಬರ್ತೀರಿ? ಆತರ ಏನಿಲ್ಲ, ಮೈಂಡ್ ಮಾಡಿದ್ರೆ ನಾನು ಇರ್ತೀನಿ. ಅದಕ್ಕೆ ಇದು ಕಾನ್ಫಿಡೆಂಟ್ ಇದೆ ನನಗೆ. ನಾನೇ ಅನ್ಕೊಳ್ಳೋದು, ನಾನೇ ಬೇಕಂತ ನಿದ್ದೆ ಮಾಡೋದು, ಕಣ್ ಮುಚ್ಕೊಂಡ್ರೆ ನಿದ್ದೆ ಬರಲ್ಲ, ಮತ್ತೆ ಎದ್ದೇಳೋದು, ಕೂತ್ಕೊಳ್ಳೋದು, ಆ ರೀತಿ ಮಾಡ್ತಿದ್ದೆ. ಅಷ್ಟೇ ಅಲ್ಲ ಮೇಡಮ್, ಇಲ್ಲಿ ಒಂದು ಮಂಡಲ ಕಂಪ್ಲೀಟ್ ಮಾಡ್ಬೇಕು ಅಂದ್ರೂ ಅದು ಸುಮ್ಮನೆ ಇಲ್ಲ. ಹೌದು ಸರ್, ಅದಕ್ಕೆ ಕೇಳ್ತಾ ಇರೋದು. ಎಷ್ಟೋ ಕರ್ಮ ಕಳೆದಿರ್ಬೇಕು, ಆ ಸ್ಥಿತಿಯನ್ನ ನಾವು ತಲುಪಿರ್ಬೇಕು, ಅವ್ರದ್ದು ಸಮಯ ಹತ್ರ ಬಂದಿರ್ಬೇಕು. ಇಲ್ಲ ಅಂದ್ರೆ ಅಷ್ಟು ಸುಲಭ ಇರಲ್ಲ. ಆಮೇಲೆ ಕೊನೆಯ ಪಕ್ಷ ಹತ್ತತ್ರ ಬಂದು ಡಿಸ್ಕನೆಕ್ಟ್ ಆದ್ರು ತುಂಬಾ ಜನ ಇದ್ದಾರೆ. ಅಂದ್ರೆ ಈಗ ಹತ್ತತ್ರ 40 ಹತ್ರ ಬಂದಿರ್ತಾರೆ, ಏನೋ ಕಾರಣದಿಂದ ಮತ್ತೆ ಅದು ಮಧ್ಯೆ ಒಂದಿನ ಗ್ಯಾಪ್ ಆದ್ರೂ ಮತ್ತೆ ಹೊಸದಾಗಿಂದ ಸ್ಟಾರ್ಟ್ ಮಾಡೋದು. ಅರ್ಥ ಆಯ್ತಲ್ಲ? ಅಂದ್ರೆ ಅಂದ್ರೆ ಬೇಕಂತ ಮಲಗಿ ನಿದ್ದೆ ಮಾಡಬಾರ್ದು. ಹಾ, ಅಂದ್ರೆ ನಿದ್ದೆ ಅನ್ನೋದು ಬಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ಬೇಕು. ಆ ಧ್ಯಾನದಲ್ಲಿ ನಿದ್ದೆ ಮಾಡ್ಬೇಕು ಅಂತ ಅಂದ್ರೆ ಹಂಗೆ ಕಣ್ಮುಚ್ಕೊಂಡು ಈ ತರ ಸ್ಲೀಪ್ ಫೀಲ್ ಆಗ್ತೀವಲ್ಲ, ಅದ್ ಯೋಗ ಕೂತ್ಕೊಂಡೇ ಮಾಡ್ಬೇಕು ಅಂತ ಹೇಳ್ತಾರೆ. ಮಲಗಿದ್ರೆ ಮತ್ತೆ ಅದು ನಿದ್ದೆ ಮಾಡ್ದಂಗೆ ಅಂತ ಹೇಳ್ತಾರೆ. ಯೋಗ ಆ ನಿದ್ರೆ. ರೀತಿ ಚೇರ್ ಮೇಲೆ ಯೋಗ ಕೂತ್ಕೊಂಡು ನಿದ್ದೆ. ಧ್ಯಾನ ಮಾಡ್ಬೇಕು. ಚೇರ್ ಮೇಲೆ ಓಕೆ. ಕೂತ್ಕೊಂಡು ಧ್ಯಾನ ಮಾಡುವಾಗ ನಿಮ್ಗೆ ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು. ಧ್ಯಾನದಲ್ಲೇ ನಿದ್ರೆಗೆ ಜಾರಬೇಕು. ಅರ್ಥ ಆಯ್ತಾ? ಓಕೆ. ಅದ್ರಲ್ಲಿ ನಾವು ತುಂಬಾ ಜನ ಮಾಸ್ಟರ್ಸ್ ಎಕ್ಸ್ಪರ್ಟ್ ಇದ್ದಾರೆ. ಅರ್ಥ ಆಯ್ತಲ್ಲ? ನೀವು ಆಮೇಲೆ ಅದನ್ನೇನು ಪ್ರಾಕ್ಟೀಸ್ ಮಾಡ್ಬೇಕಾಗಿಲ್ಲ ನೀವು. ಆಮೇಲೆ ಎನರ್ಜಿ ನೀವು ಫಸ್ಟ್ ಕೂರ್ರಿ ಒಂದ್ ದಿವ್ಸ, ಆಮೇಲೆ ಗೊತ್ತಾಗ್ತದೆ. ಆ ಎನರ್ಜಿ ಏನಿದೆ, ಆ ಎನರ್ಜಿ ನೀವು ಬೇಡ ಅಂದ್ರೂ ಅದಕ್ಕೆ ಕರ್ಕೊಂಡು ಹೋಗ್ತದೆ, ಎಳ್ಕೊಂಡು ಹೋಗ್ತದೆ. ಆಯ್ತಾ? ನಿಮಗೆ ಹೇಗೆ ಯಾವ ಸ್ಥಿತಿ ಹೋಗ್ತೀರಿ ಅಂದ್ರೆ, ನಾವು ಕಣ್ಣು ಓಪನ್ ಮಾಡ್ರಿ ಅಂದ್ರೂ ನೀವು ಕಣ್ಣೇ ಓಪನ್ ಮಾಡಕ್ಕಾಗಲ್ಲ. ಕೆಲವರು ಆ ರೇಂಜಿಗೆ ರಾತ್ರಿ ಇಲ್ಲಿ ಕೂತಿದ್ದ ಒಂದೇ ಗೊತ್ತು, ಬೆಳಿಗ್ಗೆ ಬೆಳಕರದ ಮೇಲೆ ಗೊತ್ತಾಗೋದು. ಅಷ್ಟು ನೀವು ಒಂದ್ ವೇಳೆ ಮಲಗಿದ್ರು ಆ ತರ ಗಾಢವಾದ ನಿದ್ರೆ ಬರೋಲ್ಲ. ಅದು ನಿದ್ರೆನೂ ಅಲ್ಲ, ಅದು ಎನರ್ಜಿ. ನಮ್ಮ ಒಂದು ನಿಮಗೆ ಅವೇರ್ನೆಸ್ ಇಲ್ಲದೆ ಇದ್ರು ಕೂಡ ನಮ್ಮ ಆತ್ಮ ಮತ್ತೆ ದೇಹ ಧ್ಯಾನ ಸ್ಥಿತಿಯಲ್ಲೇ ಇರ್ತದೆ. ಅದಕ್ಕೆ ಏನು ಬೇಕೋ ಎನರ್ಜಿ, ಶಕ್ತಿ, ಅದು ಕಂಟಿನ್ಯೂಸ್ ಆಗಿ ಸಿಗ್ತಾನೆ ಇರುತ್ತೆ. ಆಮೇಲೆ ನಾವು ಅವೇರ್ನೆಸ್ಗೆ ಯಾವಾಗ ರಾತ್ರಿ ಪೂರ್ತಿ ಕೂರುವುದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು. ನಿದ್ದೆ ಇಲ್ಲದೆ ನಾವು ರಾತ್ರಿ ಎಲ್ಲ ಕೂರುವುದನ್ನ ಪ್ರಾಕ್ಟೀಸ್ ಮಾಡಿದ ಮೇಲೆ ಅದನ್ನ ಒಂದು ಮಂಡಲ ಮಾಡಿ
ವಿತ್ ಏನು ಯೋಗ ನಿದ್ರೆಯಲ್ಲಿ, ವಿತೌಟ್ ಸ್ಲೀಪ್ ಯೋಗ ನಿದ್ರೆ. ಆಮೇಲೆ ನಾವು ಆಸನ ಸಿದ್ಧಿಗೆ ಮತ್ತೆ ಅವೇರ್ನೆಸ್ಗೆ ಟ್ರೈ ಮಾಡಬೇಕು. ಅಂದ್ರೆ ರಾತ್ರಿ ಎಲ್ಲ ಅವೇರ್ನೆಸ್ ಅಲ್ಲಿ ಇದ್ದು ಧ್ಯಾನ ಮಾಡೋದು. ಅಂದ್ರೆ ಅವಾಗೂ ಕೂಡ ಯೋಗ ನಿದ್ರೆ ಬೇಕಾಗ್ತದೆ. ಆದ್ರೆ ಇಷ್ಟೆಲ್ಲ ರಾತ್ರಿ ಪೂರ್ತಿ ಅಲ್ಲ, ಒಂದು ಅರ್ಧ ಗಂಟೆ, ಒಂದು 40 ನಿಮಿಷ ಈ ತರ ಒಂದು ಸಾರಿ ಯೋಗ ನಿದ್ರೆ ಆದ್ರೆ ಆಮೇಲೆ ಪೂರ್ತಿ ಅವೇರ್ನೆಸ್ ಅಲ್ಲಿ ಇದ್ದು ಧ್ಯಾನ ಮಾಡ್ಲಿಕ್ಕೆ. ಅದಕ್ಕೆಲ್ಲ ಬೇರೆ ಬೇರೆ ಮೆಡಿಟೇಷನ್ ಟ್ರಿಕ್ಸ್ಗಳೆಲ್ಲ ಇದಾವೆ. ವಾಕಿಂಗ್ ಮೆಡಿಟೇಷನ್ ಇದೆ, ಡ್ಯಾನ್ಸಿಂಗ್ ಮೆಡಿಟೇಷನ್, ಸ್ಟ್ಯಾಂಡಿಂಗ್ ಮೆಡಿಟೇಷನ್. ಮೊನ್ನೆ ಪತ್ರಿಜಿ ಅವ್ರು ಹೇಳ್ತಾ ಇದ್ರಲ್ಲ, ಸ್ಲೀಪ್ ವಾಕರ್ಸ್ ಅಂತ. ನೀವು ಕೆಲವರು ನ್ಯಾಚುರಲ್ ಆಗೇ ಇರ್ತಾರೆ ನೋಡ್ರಿ, ಅಂದ್ರೆ ನಿದ್ದೆಗಣ್ಣಲ್ಲೇ ನಡೆಯೋದು ಅಂತೀವಿ ನೋಡಿ. ಕೆಲವರು ನಿದ್ದೆ ಮಾಡ್ತಾರೆ, ಎಲ್ಲೆಲ್ಲೋ ನಡೆದಾಡ್ತಾ ಇರ್ತಾರಲ್ಲ. ಅದು ಅದನ್ನ ನಾವು ಅವೇರ್ನೆಸ್ ಅಲ್ಲಿ ಸಾಧಿಸ್ಬೇಕು. ಅಂದ್ರೆ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಆದ್ರೆ ನಡೆದಾಡ್ತಾ ಧ್ಯಾನ ಮಾಡೋದು. ಅಂದ್ರೆ ನಾವು ಎಂಥ ಸ್ಥಿತಿಯಲ್ಲಿದ್ರೂ ನಮ್ಮ ಗಮನ ಶ್ವಾಸದ ಮೇಲೆ ಇರಬೇಕು ಅನ್ನೋದನ್ನು ನಾವು ಸಾಧಿಸ್ಬೇಕು. ಅಂದ್ರೆ ಏನೇ ಡಿಸ್ಟರ್ಬೆನ್ಸ್ ಇರಲಿ, ನಿಂತಾಗ ಕುತ್ಕೊಂಡು ಸುಖವಾಗಿ ಇದು ಮಾಡೋರು. ಯಾಕೆಂದ್ರೆ ನೋಡಿ, ಇವಾಗ ಎಲ್ಲರೂ ತಪಸ್ಸು ಮಾಡ್ತಾರಲ್ಲ, ಒಂದು ಕಾಲಲ್ಲಿ ನಿಂತು ಎರಡು ಕೈ ಎತ್ತಿ, ಅದೆಲ್ಲ ಏಕೆ ಅಂದ್ರೆ ಅದು ಸಾಧನೆ. ಅದು ಎಂತಹ ಸ್ಥಿತಿ ಇದ್ರೂ ಕೂಡ ನಮ್ಮ ಗಮನ ಶ್ವಾಸದ ಮೇಲೆ ಇರಬೇಕು. ಹಾಗೆ ಅವಾಗ ಏನಾಗ್ತದೆ, ಅವೇರ್ನೆಸ್ ಬರುತ್ತೆ. ಇವಾಗ ನೀವು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಕೂತು ರಾತ್ರಿ ಎಲ್ಲ ಯೋಗ ನಿದ್ರಾ ಸ್ಥಿತಿಯಲ್ಲಿ ಆದ್ರೂ ಸರಿ ಧ್ಯಾನ ಮಾಡೋದನ್ನ ಕೂರೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಆಯ್ತು. ಆಮೇಲೆ ಅದೇ ಹೇಳಿದ್ನಲ್ಲ, ಮೆಂಟಲಿ ಪ್ರಿಪೇರ್ ಆಗಬೇಕು. ಈ ಒಂದು ಜರ್ನಿಯಲ್ಲಿ ತುಂಬಾ ಅಡೆತಡೆಗಳು ಬರ್ತವೆ. ಬೇಕು ಅಂತಲೇ ಡಿಸ್ಟರ್ಬೆನ್ಸ್, ಅದೇ ಕರ್ಮ. ಅದು ನಿಮ್ಮ ಮನಸ್ಸಿನಿಂದಲೂ ಬರ್ಬೋದು, ಹೊರಗಡೆಯಿಂದ ಬರ್ಬೋದು, ಮನೆಯವರಿಂದ ಬರ್ಬೋದು, ಅಥವಾ ಬೇರೆ ಇನ್ಯಾವುದೇ ಒಂದು ಸಿಚುವೇಶನ್ ಬರ್ಬೋದು. ಬೇಕು ಅಂತಲೇ ಅದನ್ನ ನಿಮ್ಮನ್ನ ತಪ್ಪಿಸ್ಲಿಕ್ಕೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಮತ್ತೆ ಕೊನೆಗೆ ರಾತ್ರಿ ನೀವು ತುಂಬಾ ಇಂಟ್ರೆಸ್ಟ್ ಇಂದ ಕುತ್ಕೊಂಡಿರ್ತೀವಿ, ರಾತ್ರಿ ಧ್ಯಾನ ಮಾಡ್ತಾ ಮಾಡ್ತಾನೆ ನಿಮ್ಗೆ ಅನಿಸ್ತದೆ, ಅಲ್ಲ ಏನ್ ತಲೆಗೆಟ್ಟುತ್ತೆ ಈ ತರ ರಾತ್ರಿ ದೇವ್ಕೊಂತ ಹೆಂಗಿದ್ದೀನಲ್ಲ ಅಂತ ಹೇಳಿ ಬರ್ತದೆ. ಆಮೇಲೆ ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂತ ಬರ್ತದೆ ಮನಸ್ಸಲ್ಲಿ. ಇದೆಲ್ಲ ನನಗೆ ಬೇಕಿತ್ತಾ ಅಂತ ಬರ್ತದೆ. ಹೀಗೆ ನೀವನ್ನು ಒಟ್ಟಿನಲ್ಲಿ ನೆಗೆಟಿವ್ ಆಗಿ ನಿಮಗೆ ಆಸಕ್ತಿ ಹೋಗುವ ಹಾಗೆ ಏನ್ ಬೇಕೋ ಅದೆಲ್ಲ ಆಗ್ತದೆ. ಆದ್ರೆ ಯಾವುದಕ್ಕೂ ನಾವು ಗಮನ ಹರಿಸಬಾರ್ದು. ಮನಸ್ಸಿನಲ್ಲಿ ನಾವು ದೃಢವಾಗಿ ಸಿದ್ಧತೆ ರೆಡಿ ಇರ್ಬೇಕು. ಅದು ಏನೇ ಆಗ್ಲಿ, ಜಿದ್ದಾಜಿದ್ದಿ ಹೋರಾಟ, ಅದು ಬೇಕಾದಾಗ್ಲಿ ನಾನು ಮಾಡೇ ಮಾಡ್ತೀನಿ ಅಷ್ಟೇ. ಆವಾಗ ದೇಹನೂ ಸ್ಪಂದಿಸುತ್ತೆ, ಎಲ್ಲವೂ ಸ್ಪಂದಿಸುತ್ತೆ. ಆಯ್ತಾ. ನಾವು ಮೊದಲೇ ಇಲ್ಲ, ನಾನು ಇವತ್ತು 10 ಗಂಟೆವರೆಗೂ ಕೊಡ್ತೇನೆ, 12 ಗಂಟೆವರೆಗೂ ಕೊಡ್ತೇನೆ, ಇವತ್ತು 1 ಗಂಟೆವರೆಗೂ ಅಂತ ಹೇಳಿ ನೀವು ಮೊದಲೇ ಮೆಂಟಲಿ ಪ್ರಿಪೇರ್ ಆಗಿದ್ರೆ ಅದಕ್ಕೆ ದೇಹ ಹೆಂಗೆ ಸ್ಪಂದಿಸುತ್ತೆ, ನಿಮ್ ಮನ್ಸು ಹೆಂಗೆ? 12 ಗಂಟೆ ಅಂದ್ರೆ ನೀವು 11 ಗಂಟೆಗೆ ಮಲಗಿರ್ತೀರಿ. 1 ಗಂಟೆಗೆ ಅಂತಂದ್ರೆ ಮೊದಲೇ. ಅದಕ್ಕಾಗಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ರಾತ್ರಿ ಎಲ್ಲ ಕೂತ್ಕೊಳ್ಳಿ. ಬೆಳಿಗ್ಗೆ ಎಲ್ಲ ಎಕ್ಸರ್ಸೈಸ್ ಯಾಕೆ ಇರ್ತದೆ ಅಂತ, ಅದು ನಮ್ಮಲ್ಲಿ ಎನರ್ಜಿ ಜಾಸ್ತಿ ಆಗಿರ್ತದೆ. ಅದೆಲ್ಲ ನಮಗೆ ಬಾಡಿ ತುಂಬಾ ಡಿಸ್ಟ್ರಿಬ್ಯೂಟ್ ಆಗಬೇಕು. ಆಮೇಲೆ ಫುಲ್ ದಿನಪೂರ್ತಿ ಮತ್ತೆ ಆಕ್ಟಿವ್ ಇರ್ಬೇಕು. ಕೆಲವರು ಅದೇ ಧ್ಯಾನ ಸ್ಥಿತಿಯಲ್ಲಿ ಹಿಂಗೆ ಮಬ್ಬಿರ್ತಾರೆ, ಅದು ಹೋಗ್ಬೇಕಲ್ಲ, ಫುಲ್ ಆಕ್ಟಿವ್ ಆಗ್ಬೇಕಲ್ಲ ಮತ್ತೆ. ಅದಕ್ಕೋಸ್ಕರ ಅದು ಬೆಳಿಗ್ಗೆ ಎಕ್ಸರ್ಸೈಸ್ ಇರುತ್ತೆ. ಅದಕ್ಕೋಸ್ಕರ ಒಂದ್ ವೇಳೆ ಅದು ಸ್ಕಿಪ್ ಆದ್ರೂ ಕೂಡ ಬೇರೆಯವರು ಅದನ್ನ ಮಿಸ್ ಮಾಡಬಾರ್ದು, ಮಾಡಿ. ಆಮೇಲೆ ದೊಡ್ಡ ಬದಲಾವಣೆ ಆಗ್ತದೆ. ನಿದ್ದೆ ಮಾಡುವುದು ಮನುಷ್ಯನ ಲಕ್ಷಣ, ನಿದ್ದೆಯನ್ನು ಜಯಿಸುವುದು ಅದು ದೈವ ಲಕ್ಷಣ. ದೈವಿ ಸ್ವಭಾವ ಅವರಲ್ಲಿ ಜಾಗೃತವಾಗ್ತದೆ, ದೈವಿ ಸ್ಥಿತಿಗೆ ತಲುಪ್ತಾರೆ. ಮಾಯೆ, ನಿದ್ದೆ ಅನ್ನೋದೇ ಒಂದು ಮಾಯೆ. ಆ ಮಾಯೆ ಅನ್ನೋದು ನಮ್ಮಲ್ಲಿ ಆವರಿಸಿಕೊಂಡಾಗ ನಾವು ಆ ಮಾಯೆಯನ್ನ ಗೆಲ್ಲಬೇಕು. ಮಾಯೆಯನ್ನ ಗೆದ್ದಾಗ ಅವರು ಆತ್ಮಜ್ಞಾನಿಗಳಾಗ್ತಾರೆ, ಆತ್ಮಜ್ಞಾನಕ್ಕೆ ಬಹಳ ಹತ್ತಿರ ಆಗ್ತಾರೆ. ಓಕೆನಾ ಮೇಡಮ್? ಇನ್ನೊಂದು ಸರ್, ನೀವು 9 o'clockಗೆ ಮೆಡಿಟೇಷನ್, 9 to 10, ಆಮೇಲೆ ನೀವು ಭಾಗವತ ಹೇಳ್ತಾ ಇರ್ತೀರಿ ನೋಡಿ. ನಾನು ಆಕ್ಚುಲಿ ಇವಾಗ ಒಂದು 15 days ಆಯ್ತು ಸ್ಟಾರ್ಟ್ ಮಾಡಿ ಭಾಗವತ ಕೇಳೋದು. ಪ್ರಣವಾನಂದ ಸ್ವಾಮೀಜಿ ಅವರು ತೆಲುಗುಲ್ಲಿ ಹೇಳ್ತಾರೆ. ಸೊ ಅದನ್ನ ನೀವು ಹೇಳುವಾಗ ಅದು ಆಲ್ರೆಡಿ ನಾನು ಕೇಳ್ಬಿಟ್ಟಿದ್ದೆ ಇಲ್ಲಿ. ಸೊ ಅದಕ್ಕೆ ನಾನೇನ್ ಮಾಡ್ದೆ, ಅದನ್ನ ನೀವು ಹೇಳ್ತಾ ಇರೋದನ್ನ ಆಫ್ ಮಾಡಿ ನೆಕ್ಸ್ಟ್ ಅಂದ್ರೆ ಇಲ್ಲಿ ಟೈಮ್ ಇಟ್ಕೊಂಡಿದ್ದೆ ನಾನು 9 to 10:30 ತನಕ ಕೇಳ್ತಿದ್ದೆ. ಸೊ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದ್ನಲ್ಲ, ಸೊ ಅದನ್ನ ಡಿಸ್ಕಂಟಿನ್ಯೂ ಮಾಡಬಾರ್ದು ಅಂದ್ಬಿಟ್ಟು ಏನ್ ಮಾಡಿದೆ, ಇಲ್ಲಿ ಕ್ಲಾಸ್ ಸ್ವಿಚ್ ಆಫ್ ಮಾಡಿ ಆ ಕ್ಲಾಸಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಈವ್ನಿಂಗ್ ಇವತ್ತು ಕೇಳಿಸ್ಕೊಂಡೆ 2 ಚಾಪ್ಟರ್ ಭಾಗವತವನ್ನ. ಅಂದ್ರೆ ಅಲ್ಲಿ ಭಾಗವತ ಹೇಳ್ತಿದ್ದಾರೆ, ಇಲ್ಲಿನೂ ಭಾಗವತ ಹೇಳ್ತಿದ್ದಾರೆ. ಟೋಟಲ್ ಆಗಿ ಕೃಷ್ಣನ್ ಬಗ್ಗೆ ಆ ಎಲ್ಲ ಹೇಳ್ತಿದ್ದೀರಲ್ವಾ, ಅದು ಸ್ವಲ್ಪ ನನಗೆ ಜಾಸ್ತಿನೇ ಸಂತೋಷ ಕೊಟ್ಟಿರೋದು.
ಇಬ್ರು ಸೇಮೇ ಹೇಳೋದು, ಅಂದ್ರೆ ಸ್ವಲ್ಪ ಅಲ್ಲಿ ಮುಂದೆ ಹೋಗಿದ್ದಾರೆ. ಇಲ್ಲಿ ನೀವು ಅದು ಬ್ಯಾಕ್ ಇಂದ ಬರ್ತಾ ಇದ್ದೀರಾ, ಮತ್ತೆ ರಿವಿಷನ್ ಆದಂಗೆ ಆಗುತ್ತೆ ನನಗೆ. ಸೊ ಒಟ್ಟಲ್ಲಿ ತುಂಬಾ ಸಂತೋಷ ಆಗಿದೆ ಸರ್, ಇದೊಂದು ನೋಡ್ಬೇಕು. 40 ಮಂಡಲ ಇದು ಇದೆಯಲ್ಲ, ಅದು ಖುಷಿ ಕೊಡ್ತಿದೆ. ಸ್ವಲ್ಪ ನೀವು ಹೇಳ್ದಂಗೆ ಅಭ್ಯಾಸ ಮಾಡ್ತೀನಿ. ಆಮೇಲೆ ನಾನು ಅವ್ರು ಹೇಳ್ದಂಗೆ ಕರೆಕ್ಟ್ ಆಗಿ ಇಷ್ಟು ದಿನ ಮಾಡ್ತೀನಿ ಅಂತ ನಿಮ್ ಜೊತೆ ಹೇಳ್ಬೇಕು, ಹೆಬ್ಬೆಟ್ಟಿಟ್ಟು ನಾನು ಮಾಡೇ ಮಾಡ್ತೀನಿ ಸರ್ ಅಂತ. ನೀವು ನೋಡೋಣ ಸರ್ ಅದು, ಅಲ್ವಾ? ಎಲ್ಲರೂ ಎಲ್ಲರೂ ಆ ಸ್ಥಿತಿ ತಲುಪಬೇಕು. ಹ್ಮ್. ವೆರಿ ಗುಡ್ ಮೇಡಮ್. ಮಾಡ್ತೀರಿ, ಮನಸ್ಸಿದ್ದರೆ ಮಾರ್ಗ. ನಾವು ಮೆಂಟಲಿ ಪ್ರಿಪೇರ್ ಆದ್ರೆ ಎಲ್ಲವೂ ಸಾಧ್ಯ ಇದೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಸವಿತಾ ಮಾಸ್ಟರ್ ಮಾತಾಡ್ತೀರಾ? ಸರ್ ಈಗ ನಾನು ಧ್ಯಾನದಲ್ಲಿ ಕುತ್ಕೊಂಡಿರುವಾಗ್ಲೇ ಈಗ್ಲೂ ನಿದ್ದೆ ಜಾಸ್ತಿಯೇ ಇದೆ ಸರ್. ಇದು ಅಂದ್ರೆ ಅಂದ್ರೆ ಇಲ್ವಾ ಸರ್? ಅದು ಏನು ಧ್ಯಾನದಲ್ಲಿ ಇರ್ತೇನೆ, ಟ್ರಾವೆಲ್ ಮಾಡ್ತಾ ಇರ್ತೇನೆ, ಆವತ್ತಿಗೂ ನನಗೆ ಫುಲ್ ನಿದ್ರೆ ಬರ್ತಾ ಇರ್ತದೆ ಹಗಲ ಹೊತ್ತಲ್ಲಿ. ಕೂತ ಕೂಡ್ಲೆ ಏನು ಈಗ 9 ಗಂಟೆಯಿಂದ ಇದೆ ಅಲ್ಲ ಸರ್ ಸಂಗೀತ ಧ್ಯಾನ. ನಾನು ಅದಕ್ಕೆ ಕೂತ್ರೆ ನನಗೆ ಆಗಿಂದಲೇ ನಿದ್ದೆ ಬರ್ತದೆ ಅಂತ ನಾನು ಅದನ್ನು ಆಮೇಲೆ 10 ಗಂಟೆಯಿಂದಲೇ ಕುತ್ಕೊಳ್ತಾ ಇದ್ದೇನೆ, ಆಗಿಂದಲೇ ನಿದ್ದೆ ಸ್ಟಾರ್ಟ್ ಆಗ್ತದೆ. ಇಲ್ಲ, ಹಾಗೆ ಮಾಡಬಾರ್ದು. 9 ರಿಂದ 10 ಗಂಟೆ ಧ್ಯಾನ ಇದೆಯಲ್ಲ, ಅದನ್ನು ಚೆನ್ನಾಗಿ ಧ್ಯಾನ ಮಾಡಿದ್ರೆ ನೆಕ್ಸ್ಟ್ ರಾತ್ರಿ ಪೂರ್ತಿ ನಮಗೆ ಕೂರ್ಲಿಕ್ಕೆ ಎನರ್ಜಿ ಇರುತ್ತೆ, ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ಇರೋದು. ಆ 1 ತಾಸು ಧ್ಯಾನವನ್ನ ಮಿಸ್ ಮಾಡಬಾರ್ದು. ಚೆನ್ನಾಗಿ ಒಳ್ಳೆ ಎನರ್ಜಿ ಇರುತ್ತೆ. ಸುಮ್ಮನೆ ಕುತ್ಕೊಂಡು ಧ್ಯಾನ ಮಾಡುದು, ಯೋಗ ನಿದ್ರೆ ಆದ್ರೂ ಪರವಾಗಿಲ್ಲ, ಧ್ಯಾನ ಮಾಡಿ. ಅವಾಗ ಒಂದು ಒಂದು ಒಳ್ಳೆ ಆಕ್ಟಿವ್ ಆಗ್ತೀರಿ, ಒಳ್ಳೆ ಎನರ್ಜಿ ಬರುತ್ತೆ. ಆಮೇಲೆ ಇಲ್ಲ ಅಂದ್ರೆ ನೋಡಿ, ಇಲ್ಲ ಅಂದ್ರೆ ನೀವು ಸಜ್ಜನ ಸಾಂಗತ್ಯವನ್ನು ಕೇಳಲಿಕ್ಕೂ ಆಗೋಲ್ಲ ಕೂತ್ಕೊಂಡು. ಹೌದು, ಅಂದ್ರೆ ನಿದ್ದೆ ನಾನು 1-2 ದಿನ ಕೂತು ನನಗೆ ನಿದ್ದೆ ಜಾಸ್ತಿ ಆಯ್ತು ಅಂತ ಹೇಳಿ ಮತ್ತೆ ಅದನ್ನ ಬಿಟ್ಟು ಆಮೇಲೆ ಕುತ್ಕೊಳ್ಳಿಕ್ ಶುರು ಮಾಡಿದೆ ಭಾಗವತ ಶುರು ಆಗುವಾಗ. ಯಾರೇ ಆದ್ರೂ ಅಷ್ಟೇ, ನೀವು ಯೋಗ ನಿದ್ರೆ ಆಗಿರ್ಬೋದು, ನಿದ್ರೆ ಆಗಿರ್ಬೋದು, ತಡಿಬಾರದು. ಒಂದು ವೇಳೆ ತುಂಬಾ ಅತಿಯಾಗಿ ಬರ್ತಾ ಇದೆ ಅಂತಂದ್ರೆ ಮಾಡಿ ಬಿಡ್ಬೇಕು. ಯಾಕೆಂದ್ರೆ ಅದು ನಮ್ಮ ದೇಹಕ್ಕೆ, ಆತ್ಮಕ್ಕೆ ಅನಿವಾರ್ಯ ಇರ್ತದೆ, ಅವಶ್ಯಕತೆ ಇರ್ತದೆ. ಆಯ್ತಾ? ಹಂಗಾಗಿ ನಿದ್ದೆ ಬಂದಾಗ್ಲೂ ಅಷ್ಟೇ, ರಾತ್ರಿ ಧ್ಯಾನ ಮಾಡುವಾಗ ನಿದ್ದೆ ಬಂತು ಅಂದ್ರೆ ಬಲವಂತವಾಗಿ ತಡೆಯುವ ಪ್ರಯತ್ನ ಮಾಡಬಾರ್ದು. ಬಲವಂತವಾಗಿ ಏನಂದ್ರೆ ಕೆಲವರು ಟೀ ಕಾಫಿ ಕುಡಿಯೋದು, 1-2 ಸಾರಿ ಎದ್ದು ರಿಲ್ಯಾಕ್ಸ್ ಮಾಡಿ ಮುಗ ಈಗ ತೊಳ್ಕೊಳ್ಬೇಕಾದ್ರೆ, ಅದೇ ಮತ್ತೆ ಮತ್ತೆ ಬಲವಂತವಾಗಿ ತಡಿಬಾರ್ದು. ನಿದ್ದೆ ಬರ್ತಾ ಇದೆ ಅಂದ್ರೆ ಧ್ಯಾನ ಸ್ಥಿತಿಯಲ್ಲಿ ಯೋಗ ನಿದ್ರೆಗೆ ಜಾರ್ಬೇಕು. ಬಟ್ ನೀವು ಯೋಗ ನಿದ್ರೆ ಆದ್ಮೇಲೆ ಎನರ್ಜಿ ಅಂತ ಇರುತ್ತಾ, ಫೀಲ್ ಆಗುತ್ತಲ್ಲ? ಮತ್ತೆ ಎನರ್ಜಿ ಬಂದಿರುತ್ತೆ, ಆಮೇಲೆ ಆಮೇಲೆ ಬರುತ್ತೆ ಏನು ಅವೇರ್ನೆಸ್ ನಾವು ಮೂಡಿಸ್ಬೋದು. ಪ್ರಯತ್ನ ಮಾಡಿ. ಆಮೇಲೆ ಕೆಲವರಿಗೆ ಏನು ಅಂದ್ರೆ, ಕೆಲವರಿಗೆ ಎನರ್ಜಿ ಅವರಿಗೆ ಒಂದು ವೇಳೆ ಕೆಲವರಿಗೆ ತುಂಬಾ ಎನರ್ಜಿ ಇಲ್ಲ, ಹೈ ಇರೋದ್ರಿಂದ ಕೆಲವೊಮ್ಮೆ ಎನರ್ಜಿ ಜಾಸ್ತಿ ಫೀಲ್ ಆಗೋ ಸಾಧ್ಯತೆ ಇರುತ್ತೆ. ಬೆಳಿಗ್ಗೆ ಎದ್ದಾಗ ಬಹಳ ಎನರ್ಜಿ ಅಂದ್ರೆ ತುಂಬಾ ಮೈಯೆಲ್ಲ ಜ್ವರ ಬಂದಿರೋ ಹಾಗೆ ಫೀಲ್ ಆಗ್ತಾ ಇರುತ್ತೆ. ಅದು ಜ್ವರ ಅಲ್ಲ, ಮೈಯೆಲ್ಲ ಬಿಸಿ ಇರ್ತದೆ. ಎಷ್ಟು ಅಂದ್ರೆ ಎಲ್ಲೂ ಮುಟ್ಟಿದ್ರು ಬಿಸಿ, ಆ ತರ ಬಿಸಿ ಇರ್ತದೆ. ಅದನ್ನ ನೋಡಿದ್ರೆ ಏನ್ ಅನ್ಸುತ್ತೆ, ಜ್ವರ ಬಂದಿದಾವೇನೋ ಅನ್ನೋ ತರ ಫೀಲ್ ಆಗುತ್ತೆ. ಅದು ಜ್ವರ ಅಲ್ಲ, ಅದು ಎನರ್ಜಿ. ಮತ್ತೆ ತುಂಬಾ ಕೆಲವರಿಗೆ ತಡ್ಕೊಳಕ್ ಯಾರಿಗೂ ಹಂಗಾಗಲ್ಲ, ಬಟ್ ತುಂಬಾ ರೇರ್ ಕೇಸ್, ಯಾರಿಗಾದ್ರೂ ಆ ತರ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಎನರ್ಜಿ ಹೈ ಆದಾಗ ಅವರಿಗೆ ಒಂಥರ ಅನ್ಕಂಫರ್ಟೇಬಲ್ ಅಂತ ಅನಿಸ್ತಾ ಇರ್ತದೆ. ಆ ತರ ನಿಮ್ಗೆ ಏನಾದ್ರೂ ಎನರ್ಜಿ ಹೈ ಆಗಿದೆ ಅಂತ ಅನ್ಸಿದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ಕಾಲು ಎರಡು ಕೆಳಗೆ ನಾವು ಹಿಂಗೆ ಕ್ರಾಸ್ ಮಾಡಿರ್ತೀವಲ್ಲ, ಆ ಕ್ರಾಸ್ ಮಾಡಬಾರ್ದು, ಹೀಗೆ ಓಪನ್ ಇರ್ಬೇಕು. 2 ಕಾಲು ಭೂಮಿ ಮೇಲೆ ಇಟ್ಟು ಕೈಯನ್ನು ಕೂಡ ಹೀಗೆ ಲಾಕ್ ಮಾಡಬಾರ್ದು, ಹೀಗೆ ಓಪನ್ ಮಾಡಿ ಧ್ಯಾನದಲ್ಲಿ ಕೂತ್ಕೊಂಡು ನಮ್ಮ ಎನರ್ಜಿಯನ್ನ ಆ ವಸುಂಧರಾ ಮಾತೆ ಭೂಮಿಗೆ ಬಿಟ್ಬಿಡ್ಬೇಕು. ಭೂಮಿಗೆ ರಿಕ್ವೆಸ್ಟ್ ಮಾಡಬೇಕು, ನನಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿಯನ್ನ ನೀವು ನನ್ನಲ್ಲಿಟ್ಟು ಉಳಿದಿದ್ದನ್ನ ಸ್ವೀಕಾರ ಮಾಡು. ನನಗೆ ಎಕ್ಸೆಸ್ ಜಾಸ್ತಿ ಆಗಿದೆ, ಆ ಹೆಚ್ಚು ಎನರ್ಜಿ ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಸೊ ನೀನು ಸ್ವೀಕಾರ ಮಾಡು ಅಂತ ಹೇಳಿ ಭೂಮಿಗೆ ರಿಲೀಸ್ ಮಾಡ್ಬೇಕು. ಅದು ನನ್ನ ಕಾಲು ಮೂಲಕ ಕೆಳಗೆ ಇಳಿದು ಹೋಗ್ತಾ ಇದೆ ಅಂತ ಹೇಳಿ ರಿಲೀಸ್ ಮಾಡ್ಬೇಕು ಒಂದ್ ಅರ್ಧ ಗಂಟೆ. ಅದಾಗಿಯೂ ಆಗ್ತಾ ಇಲ್ಲ ಅಂದ್ರೆ ಯಾವ್ದಾದ್ರು ಮರ ಇರ್ತದಲ್ಲ, ಮರವನ್ನ ತಗೊಂಡು ಆ ಮರಕ್ಕೆ ನಮ್ಮ ಎನರ್ಜಿ ಪಾಸ್ ಮಾಡ್ಬೇಕು. ನನಗೆ ಎಷ್ಟು ಬೇಕೋ ಅಷ್ಟು ಎನರ್ಜಿ ಇಟ್ಟು ಉಳಿದಿದ್ದನ್ನೆಲ್ಲ ನೀನು ಸ್ವೀಕಾರ ಮಾಡು. ನಿಜವಾಗ್ಲೂ ಆ ಮರ ಬಹಳ ಖುಷಿ ಪಡ್ತದೆ, ಬಹಳ ಖುಷಿ ಪಡ್ತದೆ. ಇನ್ನೂ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ಆ ಒಂದು ಥರ್ಡ್ ಐ ಪವರ್ ಜಾಸ್ತಿ ಇದ್ರೆ ಆ ಮರ ನಮ್ಮ ಜೊತೆಗೆ ಮಾತಾಡ್ತದೆ, ಮೆಸೇಜ್ ಕೊಡುದು, ಕಮ್ಯುನಿಕೇಟ್ ಮಾಡುದು, ಅಂದ್ರೆ ಕೃತಜ್ಞತೆ ಹೇಳುದು. ಹಸುವಿಗೆ ಅರ್ಪಣೆ ಮಾಡಿದ್ರೆ ಆಗ್ತದ ಸರ್? ಹಸುವಿಗೆ ಮಾಡಬಹುದು. ಅದೇ ಮಾಡ್ತಾ ಇದ್ದೆ ನಾನು. ನೆಲಕ್ಕೂ ಫಸ್ಟಿಗೆ 1 ತಿಂಗಳೆಲ್ಲ ನನಗೆ
ಅದು ತುಂಬಾ ಇದು ಮಾಡ್ತಿತ್ತು, ಎನರ್ಜಿ ಜಾಸ್ತಿ ಆಗಿ ತಡ್ಕೊಳಿಕ್ ಆಗ್ತಿರ್ಲಿಲ್ಲ ಸರ್. ಹ್ಮ್. ಆಮೇಲೆ ಹಸುವಿಗೆ ನೆಲಕ್ಕೆ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಈಗ ತೊಂದ್ರೆ ಇಲ್ಲ ಸರ್. ಅದೇ ಅದೇ. ಆ ಥರ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಎನರ್ಜಿ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಟು ಉಳಿದನ್ನ ಪಾಸ್ ಮಾಡಬೇಕು. ಮಾಡೋದ್ರಿಂದ ಅಂದ್ರೆ ಅದನ್ನು ಕೂಡ ಸ್ವಾರ್ಥ ಆಗಬಾರ್ದು. ಅದು ಒಂದು ಲೋಕ ಕಲ್ಯಾಣಕ್ಕೆ. ಭೂಮಿ ಕೊಟ್ಟಾಗ ಭೂಮಿ ತಾಯಿಗೆ ಬೇಕಲ್ವ ಎನರ್ಜಿ. ಹಾ, ಭೂತಾಯಿ ಖುಷಿ ಪಡ್ತಾಳೆ. ಒಂದು ಮರಕ್ಕೆ ಕೊಟ್ಟಾಗ ಅದು ಕೂಡ ನಮಗೋಸ್ಕರನೇ ಎಷ್ಟೊಂದು ಕೊಡ್ತಾ ಇದೆ ಅಲ್ವಾ. ಅದು ಖುಷಿ ಪಡುತ್ತೆ, ಕೃತಜ್ಞತೆ. ಓಕೆ. ಥ್ಯಾಂಕ್ ಯು ಸರ್. ಪಾರ್ವತಮ್ಮ ಮಾಸ್ಟರ್ ನೋಟ್ ಮಾಡಿ. ಅನ್ಮ್ಯೂಟ್ ಆಗ್ಲಿಲ್ಲ ಮೇಡಮ್. ಇವಾಗ ಸರ್ ಮೇಲೆ ಒಂದು ಪಿರಮಿಡ್ ಹಾಕೊಂಡಿದೀರಿ, ತಲೆ ಮೇಲೆ ಒಂದು ಪಿರಮಿಡ್ ಹಾಕಿದಿರಿ. ಆ, ಇಲ್ಲಿ ಎನರ್ಜಿನೂ ಜಾಸ್ತಿ ಇರುತ್ತೆ. ಹೆಂಗೆ ಹಿಂಗಾದ್ರ ಕತೆ ಅಂತ. ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ಹಾ, ಆ, ವೆರಿ ಆದ್ರೆ ಗುಡ್. ಧ್ಯಾನ ಒಂದ್ ಮಂಡಲ ಮಾಡಿದ್ದೀನಿ. ಓಕೆ. ಇವಾಗ 16ನೇ ತಾರೀಕಿಂದ ಸೇರ್ಕೊಂಡಿದ್ದೀನಿ. ಹ್ಮ್ ಹ್ಮ್ ಆ, ಈ ಕಷ್ಟ ಜಾಸ್ತಿ ಆಗುತ್ತಾ ಸರ್ ಇದು ಧ್ಯಾನ ಮಾಡಕ್ ಶುರು ಮಾಡ್ಬಿಟ್ರೆ? ಆಮೇಲೆ ಕಡಿಮೆ ಆಗುತ್ತಾ? ಫಸ್ಟ್ ಜಾಸ್ತಿ ಆಗುತ್ತಾ? ಜಾಸ್ತಿ ಆಗುತ್ತೆ ಅಂತ ಇಲ್ಲ. ಅದು ಕೆಲವೊಮ್ಮೆ ಬೇಕು ಅಂತಲೇ ಚಾಲೆಂಜಸ್ ಬರೋ ಚಾನ್ಸಸ್ ಇರುತ್ತೆ. ಆ, ಆಮೇಲೆ ಅದು ಕ್ಲಿಯರ್ ಆಗುವಾಗ ಒಂದ್ಸಾರಿ ಬಂದು ಹೋಗ್ತದೆ. ಅದೇ ಯಾ ಹಂಗಾಗಿದೆ ಸರ್. ಹಾ, ಜಾಸ್ತಿ ಆಗುತ್ತೆ ಅಂತ ಏನಿಲ್ಲ, ಹ್ಮ್ ಬಟ್ ಸೊಲ್ಯೂಷನ್ ಸಿಗುತ್ತೆ. ಅದೇ ಅವ್ರ ಮೇಡಮ್ ಹೇಳಿದ್ರಲ್ಲ, 1 ವರ್ಷ ಮಂಡಲ ಮಾಡ್ತೀನಿ ಅಂತ. ಆತರ ನಾನು 1 ವರ್ಷ ಫುಲ್ ಮಾಡ್ತೀನಿ ಸರ್. ವೆರಿ ಗುಡ್ ಮೇಡಮ್, ವೆರಿ ಗುಡ್. ನನಗೆ ಈಸಿ ಆಗಿದೆ ಸರ್. ನನ್ಗೇನ್ ಕಷ್ಟ ಆಗ್ತಾ ಇಲ್ಲ ಡೈಲಿ ಮಾಡೋದಿಕ್ಕೆ. ಹ್ಮ್ ಚೆನ್ನಾಗ್ ಆಗ್ತಾ ಇದೆ ಧ್ಯಾನ. ಆದ್ರೆ ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ, ಅದೊಂದು ಬೇಜಾರಾಗ್ತದೆ. ಹೇಳಿದ್ನಲ್ಲ ಮೇಡಮ್, ಒಬ್ರದ್ದು ಕರ್ಮ ಟನ್ ಇರ್ತದೆ. ಕೆಲವ್ರದ್ದು 10 ಟನ್ ಇರ್ತದೆ, ಕೆಲವ್ರದ್ದು 1 ಟನ್ ಇರ್ತದೆ, ಕೆಲವ್ರದ್ದು ಒಂದಕ್ಕೆ 1 ಕ್ವಿಂಟಲ್ ಇರ್ತದೆ, ಕೆಲವ್ರದ್ದು 10 ಕೆಜಿ ಇರ್ತದೆ. ನಾವು ಯಾರಿಗೂ ಇನ್ನೊಬ್ರನ್ನ ಕಂಪೇರ್ ಮಾಡಬಾರ್ದು. ಆಮೇಲೆ ಈ 2 ತರದ ಜೀವ ಇರ್ತಾರೆ. ಒಂದು ಕರ್ಮ ಕಳೆದುಕೊಳ್ತಾ ಇರುವ ಜೀವ, ಇನ್ನೊಂದು ಪಾಪದ ಕೂಡ ತುಂಬ್ತಾ ಇರುವ ಜೀವ ಅಲ್ವಾ. ಹಾ, ಕರ್ಮ ಕಳ್ಕೊಳ್ಳುವ ಅಂತ ಸ್ಥಿತಿಯನ್ನ ತಲುಪಿದ ಜೀವನಿಗೆ ಈ ತರ ಸಣ್ಣ ಪುಟ್ಟ ಚಾಲೆಂಜಸ್ಗಳು ಬರ್ತವೆ. ಅಂದ್ರೆ ಆಧ್ಯಾತ್ಮಿಕ ಸಾಧನೆಯಲ್ಲಿರುವಾಗಲೇ. ಯಾಕೆ ಅಂದ್ರೆ ಅವನು ಕ್ಲೀನಿಂಗ್ ಆಗ್ತಾ ಇರುತ್ತೆ ಅಲ್ವಾ. ಕರ್ಮ ಕ್ಲೀನ್ ಆಗುವಾಗ ಕೆಲವೊಂದನ್ನ ನಾವು ಫೇಸ್ ಮಾಡ್ಲೇಬೇಕಾಗುತ್ತೆ. ಕಷ್ಟ ಬರೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದ್ರೆ ನೀವು ಗಮನಿಸ್ಬೋದು, ಕೆಲವರು ಏನೂ ಮಾಡಲ್ಲ, ತಿಂತಾರೆ, ಉಣ್ತಾರೆ, ನಾನ್ ವೆಜ್ ತಿಂತಾರೆ, ಧ್ಯಾನ ಮಾಡಲ್ಲ, ಏನಿಲ್ಲ. ಮತ್ತು ತಪ್ಪು ಮಾಡಿ, ದಗಲ್ಬಾಜಿ ಮಾಡಿ, ಹೇಗೇಗೋ ಮಾಡಿ ಬದುಕ್ತಾ ಇರ್ತಾರೆ, ಆದ್ರೂ ಬಹಳ ಚೆನ್ನಾಗಿರ್ತಾರೆ ಅಲ್ವಾ. ಅವಾಗ ಅದೇ ನಮ್ಗೆ ಅನಿಸ್ತದೆ, ಕಾರಣ ಏನು ಅಂದ್ರೆ ಅವ್ರದ್ದು ಪಾಪದ ಕೊಡ ತುಂಬಬೇಕಾಗಿದೆ. ಅದಕ್ಕೆ ದೇವರು ಸುಮ್ಮನೆ ಬಿಟ್ಬಿಟ್ಟಿದ್ದಾನ, ಅವನು ಮಾಡ್ಲಿ ಅವನು. ಎರಡನೇ ಜೀವ ಏನಿದ್ದಾನೆ ಅವನು ಕಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನು ಪಾಪ ಕರಗ್ತಾ ಇದೆ. ಅವನು ಭಗವಂತನ ಸ್ಥಿತಿ ತಲುಪಲಿಕ್ಕೆ ಹೊರಟಿದ್ದಾನೆ, ಅಂದ್ರೆ ಮೋಕ್ಷ ಸಾಧನೆಯ ಕಡೆಗೆ ಹೊರಟಿದ್ದಾನೆ. ಆ ದಾರಿಯಲ್ಲಿ ಅವನಿಗೆ ಕೆಲವೊಂದನ್ನ ಅದು ಪಾಸ್ ಆಗುವಾಗ ಫೇಸ್ ಮಾಡ್ಲೇಬೇಕಾಗುತ್ತೆ. ಅವಾಗ ನೀವು ಇನ್ನೂ ಗಮನಿಸಿರ್ಬೋದು ನೋಡಿ, ಕೆಲವರು ಬಹಳ ದೇವಸ್ಥಾನಕ್ಕೆ ಹೋಗ್ತಾರೆ, ಬಹಳ ಏನು ವ್ರತ ಜಪ ತಪ ಎಲ್ಲ ಮಾಡ್ತಾರೆ, ಆದ್ರೆ ಕಷ್ಟ ತಪ್ಪಲ್ಲ ಅವ್ರಿಗೆ ಅಲ್ವಾ. ಕೆಲವರು ಏನು ಮಾಡಲ್ಲ, ಆದ್ರೆ ಅವರಷ್ಟು ಖುಷಿಯಾಗಿ ಯಾರು ಇರಲ್ಲ. ಕಾರಣ ಏನು ಅಂದ್ರೆ ಇದೇ ಕಾರಣ. ಯಾಕೆಂದ್ರೆ ಈ ಒಂದು ಕರ್ಮ ಕಳೀತಾ ಇರ್ತಾನೆ ಭಗವಂತ. ಕಳಿಯುವಾಗ ಕೆಲವೊಂದನ್ನು ಅನುಭವಿಸ್ಲೇಬೇಕಾಗ್ತದೆ. ಅನುಭವಿಸ್ಬೇಕು ಅನ್ನೋದಕ್ಕಿಂತ ಈಗ ಅದು ಒಂದು 100% ಇರೋದನ್ನ ಒಂದು 10% ಆದ್ರೂ ನಾವು ಅದನ್ನು ಫೇಸ್ ಮಾಡ್ಬೇಕು. ಈಗ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಕಾಲೇ ಮುರಿದು ಹೋಗ್ಬೇಕು ಅಂತ ಇದ್ರೆ, ಇದು ನಮ್ದು ಕರ್ಮ ಇದೆ ಅಂದ್ರೆ, ಏನೋ ದಾರಿಯಲ್ಲಿ ಹೋಗುವಾಗ ಕಾಲು ಉಳ್ಕಿದಂಗಾಗಿ 2-3 ದಿವಸ ಸ್ವಲ್ಪ ನಾವು ಕುಂಟುಕೊಂತ ಓಡಾಡ್ತೀವಿ, ಆಮೇಲೆ ಸರಿ ಹೋಗ್ತೀವಿ. ಅಂದ್ರೆ ದೊಡ್ಡದಾಗ್ಬೇಕಾಗಿತ್ತು, ಅದು ಸಣ್ಣ ಮಟ್ಟದಲ್ಲಿ ಕ್ಲಿಯರ್ ಆಗಿ ಹೋಯ್ತು ಅಂತ. ಅಂದ್ರೆ ಸ್ವಲ್ಪ ಆದ್ರೂ ನಾವು ಅದನ್ನು ಫೇಸ್ ಮಾಡ್ಬೇಕಾಗಿ ಬರ್ತದೆ. ಹಾಗಾಗಿ ಆ ಕಷ್ಟ ನಾವು ಸಾಧನೆ ಮಾಡ್ತಾ ಇದೀವಿ, ಕಷ್ಟ ಬರ್ತಾ ಇದೆ ಅಂತ ಅರ್ಥ ಅದು ನಾವು ಎಲ್ಲ ಕಳ್ಕೊಳ್ತಾ ಇದ್ದೀವಿ, ಅದೆಲ್ಲ ನಮಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಅರ್ಥವೇ ಹೊರತು ಏನಪ್ಪಾ ಇದು ನಮಗೇನೋ ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತ ನಾವು ತಪ್ಪು ತಿಳ್ಕೊಳ್ಬಾರ್ದು. ನಾನು ಹೀಗೆ ತಿಳ್ಕೊಂಡಿದ್ದೀನಿ, ಕರ್ಮ ಕಳೀತಾ ಇರ್ಬೇಕು, ಅದಕ್ಕೆ ಈ ತರ ಆಗ್ತಾ ಇದೆ ಅನ್ಕೊಂಡಿದೀನಿ. ಆದ್ರೆ ಧ್ಯಾನ ಮಾತ್ರ ಬಿಟ್ಟಿಲ್ಲ, ಮಾಡ್ತಾನೆ ಇದ್ದೀನಿ. ಆದ್ರೆ ನಂಗೆ ಈ ಏನಾದ್ರೂ ಒಂಚೂರಾದ್ರೂ ಇಂಪ್ರೂವ್ಮೆಂಟ್ ಕಂಡ್ರೆ ಖುಷಿಯಾಗಿ ಮಾಡ್ಬೋದಲ್ವಾ ಇನ್ನುವೆ.
ಇರುತ್ತೆ ಮೇಡಮ್. ಅದಕ್ಕೆ ನಾವು ಪಾಸಿಟಿವ್ ಆಗಿ ಇರಬೇಕು, ಪಾಸಿಟಿವ್ ಮೈಂಡ್ ಸೆಟ್, ಪಾಸಿಟಿವ್ ಆಗಿ, ಪಾಸಿಟಿವ್ ಆಲೋಚನೆಗಳು. ಅದಕ್ಕೋಸ್ಕರ ನಾವೆಲ್ಲ ಇವಾಗ ವಾಟರ್ ಇದನ್ ಮಾಡೋದಾಗಿರ್ಬೋದು, ಸಂಕಲ್ಪ ಪ್ರತಿಯೊಂದರಲ್ಲೂ ಕೂಡ ನೋಡಿ, ಯಾಕೆ ನಮಗೆ ಹಿಂಗೆ ಹೇಳ್ತಾ ಇದ್ದೀವಿ ಅಂದ್ರೆ ನಾವು ಪ್ರೋಗ್ರಾಮಿಂಗ್ ಆಗ್ಬೇಕು ಪಾಸಿಟಿವ್ ಹಾ ಆಗಿ. ನೀವು ಹಂಗೆ ಯೋಚನೆನೇ ಮಾಡಬಾರ್ದು. ನನಗೆ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಇಲ್ಲ ಅನ್ಕೊಂಡ್ರೆ ಹಂಗಲ್ಲ, ನನಗೆ ಬಹಳ ಚೆನ್ನಾಗಿ ಆಗ್ತಾ ಇದೆ, ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಆ, ನನಗೆ ಕಷ್ಟಗಳೆಲ್ಲ ಇದಾಗ್ತಾ ಇದೆ, ನನ್ನ ಕರ್ಮಗಳೆಲ್ಲ ಕಳೀತಾ ಇದಾವೆ, ನನಗೆ ಏನ್ ಸಮಸ್ಯೆ ಇತ್ತು, ಚಾಲೆಂಜಸ್ ಇತ್ತು, ಎಲ್ಲ ಕ್ಲಿಯರ್ ಆಗ್ತಾ ಇದೆ, ಆಗಿದೆ ಅಂತ ಹೇಳಿ ಗ್ರಾಟಿಟ್ಯೂಡ್ ಹೇಳ್ತಾ ಇರ್ಬೇಕು, ಥ್ಯಾಂಕ್ ಯು ಹೇಳ್ತಾ ಇರ್ಬೇಕು ಆದಷ್ಟು. ಆ ತರದ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇರುವಾಗ ಖಂಡಿತ 100%. ಆಮೇಲೆ ನೀವು ಪಿರಮಿಡ್ ವಾಟರ್ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್ ಅದ್ ಮಾಡ್ತಾ ಇಲ್ಲ ಇದು. ಮತ್ತೆ ಮಾಡ್ಬೇಕಲ್ಲ ಮೇಡಮ್. ತಗೋಬೇಕು ಪಿರಮಿಡ್. ವಾಟರ್ ಅದು ಯೂಸ್ ಮಾಡಿ, ಎಲ್ಲರೂ ಕಂಪಲ್ಸರಿ ಯೂಸ್ ಮಾಡಿ. ನಾನು ಉಲ್ಟಾ ಇಡ್ಬೋದು ಅದು ಅಂತಾರಾಗ ಇಟ್ಟಿದ್ರಿ ನೀವು? ಉಲ್ಟಾ ಉಲ್ಟಾ ಅಲ್ಲ, ಅದು ಹೀಗೆ ಹೀಗೆ ಮುಳುಗ್ಸೋದು. ಹಾಗೆ ಮುಳುಗ್ಸದಾ? ಹ್ಮ್ ಹೆಂಗ್ ಟೋಪಿ ಹಾಕೊಂತೀವೋ ಅದೇ ತರ ಮುಳುಗ್ಸದ? ಅದೇ ತರ ಮುಳುಗ್ಸಿದ್ರೆ ನೀರಲ್ಲಿ ಕೆಳಗಡೆ ಮುಳುಗಿರ್ಬೇಕು. ತಗೋಬೇಕು ಸರ್, ಇನ್ನ ತಗೊಂಡು. ತಗೊಳ್ಳಿ ಈಗ ಮೇಡಮ್, ಫಸ್ಟ್ ತಗೊಂಡು ನೀರು ಯೂಸ್ ಮಾಡಿ. ಓಕೆ, ಓಕೆ. ಹಾ ಆಮೇಲೆ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಇಟ್ಟಿದ್ದಾರೆ ಮನೆಯಲ್ಲಿ, ಆರಾಮಾಗಿ ಮಾಡ್ತಾ ಇದ್ ನಂಗೆ ಅಂತಲೇ ಒಂದು ರೂಮೇ ಕೊಟ್ಬಿಟ್ಟಿದ್ದಾರೆ ಸಪ್ರೇಟ್ ಆಗಿ. ಇದೆಲ್ಲ ನಿಮ್ಗೆ ಒಂದು ಬೇಕು ಅಂತಾನೆ ಚಾಲೆಂಜ್. ನೋಡೋಣ ಬಿಡ್ತಾರ, ನೋಡೋಣ ಏನು ಇವ್ರ ಪರೀಕ್ಷೆ, ಹಾಸ್ಟೆಲ್ ಪರೀಕ್ಷೆಗಳು ಇರ್ತದೆ ಮೇಡಮ್. ಬೇಕು. ಈಗ ನೀವು ಹಿಂದೆಲ್ಲ ನಾವು ಈಗ ಪುರಾಣಗಳನ್ನು ಓದುವಾಗ ಹೇಳ್ತೀವಿ ನೋಡಿ, ತಪಸ್ ಮಾಡ್ತಾ ಇರ್ತಾರೆ, ದೇವತೆಗಳು ಬಂದು ಡಿಸ್ಟರ್ಬ್ ಮಾಡ್ತಾರೆ, ತಪೋಭಂಗ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಪರೀಕ್ಷೆ ಮಾಡ್ತಾರೆ, ಇವ್ರು ಎಷ್ಟು ಪರಿಪಕ್ವ ಆಗಿದ್ದಾರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ. ಇವ್ರು ಇನ್ನು ಕಲಿಯೋದಿದೆಯಾ, ಕಲಿತಾ ಇದ್ದಾರಾ, ಅಥವಾ ಪರಿಪಕ್ವ ಆಗಿದಾರಾ, ಇದೆಲ್ಲ ಪರೀಕ್ಷೆಗಳು ಇರ್ತದೆ. ಎಲ್ಲವನ್ನು ಫೇಸ್ ಮಾಡ್ಬೇಕು. ನಾವು ಏನೇ ಆದ್ರೂ ಪಾಸಿಟಿವ್ ಆಗಿ ತಗೊಳ್ಬೇಕು. ಅದಕ್ಕೆ ಹೇಳೋದು, ಯಾಕೆ ಪಾಸಿಟಿವ್ ಅಂದ್ರೆ ಹಿಂದೆ ಅದಕ್ಕೆ ಕಾರಣ ಇರ್ತದೆ. ನಾವು ಬರೀ ಲೌಕಿಕವಾಗಿ ಯೋಚನೆ ಮಾಡ್ತೀವಿ, ಅದ್ರ ಹಿಂದಿನ ಒಂದು ಮರ್ಮ ಗೊತ್ತಿರಲ್ಲ ಅಲ್ವಾ? ಹೌದು, ಆಗ್ತದೆ, ಫೇಸ್ ಮಾಡುವಾಗ ತುಂಬಾ ಕಷ್ಟ ಆಗ್ತದೆ, ನೋವಾಗ್ತದೆ, ಭಾವನೆ ಇರ್ತದೆ. ಏನಪ್ಪಾ ಇಷ್ಟೆಲ್ಲ ಮಾಡಿದ್ರು ಏನಾಗ್ತಾ ಇಲ್ಲ ಅಂತ. ಆದ್ರೆ ತಾಳ್ಮೆ ಇರಬೇಕು. ಆಧ್ಯಾತ್ಮಿಕತೆಯಲ್ಲಿ ಸ್ವಲ್ಪ ತಾಳ್ಮೆ ಬೇಕು. ನಾ ಹೇಳಿದ್ನಲ್ಲ, ಕೆಲವ್ರದ್ದು 1 ಟನ್ ಇದ್ರೆ ಕೆಲವ್ರದ್ದು 1 ಕ್ವಿಂಟಲ್ ಇರ್ತದೆ, ಕೆಲವ್ರದ್ದು 100 kg ಇರ್ತದೆ, 10 kg ಇರ್ತದೆ. ಬಟ್ ಎಷ್ಟಿದ್ರು ಅವ್ರವ್ರು ನಾವು ಕಳ್ಕೊಳ್ತೀವಲ್ಲ ಯಾವತ್ತಿದ್ರು. ಅದೇ ಯಜಮಾನ್ರು ಈಗ ಅವ್ರ ಮೇಡಮ್ ಅವ್ರು ಹೇಳಿದ್ರಲ್ಲ, ಆತರ ನಮ್ಮ ಯಜಮಾನ್ರು ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ. ಏನೋ ಒಂದು ನನ್ ರ್ಯಾಲಿಗೆಲ್ಲ ಹೋಗಕ್ ಇಷ್ಟ, ರ್ಯಾಲಿಗೆಲ್ಲ ಹೊಟ್ಟೋಗ್ಬಿಡ್ತೀನಿ, ರ್ಯಾಲಿಗೆಲ್ಲ ಹೋಗ್ತೀಯಾ, ಎಲ್ಲೆಲ್ಲ ಹೊಟ್ಟೋಗ್ಬಿಡ್ತೀಯಾ ಅಂದ್ಬಿಟ್ಟು ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ ಅಲ್ಲಿ ಎಲ್ಲ. ಏನ್ ತಲೆ ಕೆಡ್ಸ್ಕೊಬೇಡ್ರಿ ಮೇಡಮ್, ಮಾತಾಡಿಸ್ತಾರೆ. ಮಾಡಿ, ನಿಮ್ ಪಡೆ ನೀವು ಮಾಡಿ. ಆಯ್ತು ಸರ್, ಮಾಡ್ತೀನಿ. 1 ವರ್ಷ ಮಾಡ್ತೀನಿ ಸರ್, ಹೇಳಿದ್ರಲ್ಲ ಮೇಡಮ್ ಹತ್ರ ನಾನು ಅಷ್ಟೇ. 2 ಜನ ಸಿಕ್ಕರು ಮಾಸ್ಟರ್. 1 ವರ್ಷ ನೋಡಿ ಮಾಸ್ಟರ್, ಯಾರಾದ್ರೂ ಇದ್ರೆ ಹಾಕಿ, ಮೆಸೇಜ್ ಹಾಕಿ. ನಾವು ಮಾಡ್ತೀವಿ. ವೆರಿ ಗುಡ್. ಮಾಡ್ಬೇಕು ಮೇಡಮ್, ಯಾಕಂದ್ರೆ ಈಗ ನಾವು ಧ್ಯಾನದ ಅನುಭವಗಳೇ ಬೇಕಂತ ಏನಿಲ್ಲ, ಧ್ಯಾನ ಮಾಡ್ಲೇಬೇಕಂತ ಮಾಡ್ಬೇಕಷ್ಟೇ. ಅದೇ ಅನ್ಕೊಂಡು ಮಾಡ್ತಾ ಇದ್ದೀನಿ. ಹಾ ಏನಾಗುತ್ತೋ ಆಗ್ಲಿ, ಒಂದಿನ ಅದೇ ಆಗುತ್ತೆ ಒಳ್ಳೇದು ಅನ್ಕೊಂಡ್ ಮಾಡ್ತಾ ಇದೀನಿ. ಒಟ್ಟು ಅನುಭವಗಳಿಂದ ಹೋಗ್ಲೇಬಾರ್ದು, ಅನುಭವಗಳು ಆಗ್ತಾನೆ ಇರ್ತವೆ, ಆಗ್ಲಾರ್ದನು ಇರ್ತವೆ. ಇವಾಗ ನನ್ಗೂ ಹೇಳಿದ ಅನುಭವಗಳು ಏನಾಗಿಲ್ಲ, ಅಷ್ಟೇ ಸಂದೇಶಗಳು ಯಾವಾಗ ಸ್ವಲ್ಪ ಬರ್ತಾವ ಮತ್ತೆ ಹೋಗ್ಬಿಡ್ತಾವ. ಆದ್ರೆ ಅದು ಆಗಿಲ್ಲ ಇದು ಆಗಿಲ್ಲ ಅಂತ ಯಾವತ್ತು ಅದ್ ಮೈಂಡ್ನಾಗ್ಲಿ ತೆಗ್ದೇ ಹಾಕಿ ಬಿಡ್ಬೇಕು. ಏನಾರ ಅದು ಧ್ಯಾನ ಮಾಡೋದನ್ನ ಮಾಡ್ಬೇಕು ಅಷ್ಟೇ. ಮಾಡ್ತಾ ಇರ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಏನ್ ಬೇಜಾರ್ ಮಾಡ್ಕೋಬೇಡ್ರ, ಯಜಮಾನ್ರು ಮಾತಾಡಿಸ್ತಾರೆ ಪಾಪ ಅವ್ರಿಗೇನ. ಮೇಡಮ್, ನಮ್ಮನೇಲಿ ಕೂಡ ಬೆಳತನ ಎದ್ದು ಕೂಡ್ತಾಳ ಅಂತೇಳಿ ಎಲ್ಲಾ ಬೈತಿದ್ರು. ಫಸ್ಟ್ ಅವ್ರು ಮನ್ಯಾಗ ಬರೋದ್ರಾಗೆ ನಾನು ವಿಡಿಯೋ ಆಫ್ ಮಾಡ್ಬಿಡ್ತಿದ್ದೆ. ಫಸ್ಟ್ನೇ ಮಂಡಲ ಶುರು ಮಾಡಿದಾಗ, ಎರಡನೇ ಮಂಡಲ ಶುರು ಮಾಡಿದಾಗ ಅವ್ರಾಗಿ ಅವ್ರೇ ಅಡ್ಜಸ್ಟ್ ಆದ್ರು. ಒಳಗ್ ಬಂದ್ ನೋಡ್ತಾರ, ಮಾಡ್ತಾರ, ಎಲ್ಲ ಮಾಡ್ತಾರ, ಸುಮ್ನೆ ಸೈಲೆಂಟ್ ಆಗ್ಬಿಡ್ತಾರ. ಅವ್ರ ಹಂಗೆ ಮಾಡ್ತಿರ್ತಾರಂತ ಅಭ್ಯಾಸ ಆಗ್ಬಿಡ್ತದ. ಆಮೇಲೆ ಇದು ಪವರ್
ಅವ್ರಿಗೂ ಅವರು ಧ್ಯಾನ ಮಾಡಕ್ ಶುರು ಮಾಡ್ತಿರ್ತಾರೆ. ನಮ್ಮನೇಲಿ ಇನ್ನ ಇಬ್ರೇ ಜನ 3 ಜನ ಮಾಡಕತ್ತಿಲ್ಲ ರೀ, ಎಲ್ಲಾರು ಧ್ಯಾನ ಮಾಡಕ್ ಶುರು ಮಾಡ್ಯಾರ ಇವಾಗ. ನನ್ ಮಗ ಇನ್ನ ಧ್ಯಾನ ಮಾಡ್ತಾ ಇಲ್ಲ, ಹೇಳಿದ್ರು ಕೇಳ್ತಿಲ್ಲ ಮಾಡಪ್ಪ ಅಂತ. ಅದೊಂದು ನಮ್ ಹುಡುಗರು ನಾನ್ ಮಾಡಕ್ ಶುರು ಮಾಡಿದೆ ಫಸ್ಟ್, ಅಮ್ಮ ಮಾಡಕ್ ಶುರು ಮಾಡಿದ್ಲು. ಅಮ್ಮನಿಂದ ನನ್ ಮಗಳು ಮಾಡಕ್ ಶುರು ಮಾಡಿದ್ಲು. ಎಲ್ಲಾರು ನಾನ್ ವೆಜ್ ಬಿಟ್ಟಿವಿ ನಾವ್ 3 ಜನ. ನಮ್ ಮಗ ತಿಂತಾನ ನಾನ್ ವೆಜ್, ಆದ್ರ ಧ್ಯಾನ ಬಿಟ್ಟಿಲ್ಲ. ಅದ ಬಿಡ್ತೀನಮ್ಮ, ನಂಗ್ ಟೈಮ್ ಬಂದಾಗ ಬಿಡ್ತೀನಿ ಅಂತ ಅಂತಾನು. ಆಮೇಲೆ ತಂಗಿನ ಮಗ, ತಂಗಿನ ಮಕ್ಳು ಎಲ್ಲಾರು ಮಾಡಕ್ ಶುರು ಮಾಡ್ಯಾರ ಇವಾಗ ಧ್ಯಾನ. ಹಿಂಗೆ ಎಲ್ಲಾರು ಮಾಡ್ಲಿ, ಧ್ಯಾನ ಕುಟುಂಬ ಆಗ್ಲಿ ಅನ್ನೋದೇ ನನ್ನ ಆಸೆ. ಹೌದೌದು, ನಾನು ಅದೇ ಆಸೆ, ಎಲ್ಲಾ ಧ್ಯಾನ ಮಾಡ್ಬೇಕು, ನಮ್ ಮನೇಲಿ ಎಲ್ಲಾ ಧ್ಯಾನ ಮಾಡ್ಬೇಕು ಅಂತ ಅನ್ಕೊಂತ ಇರ್ತೀನಿ. ಪಿರಮಿಡ್ ಕಟ್ಬೇಕು ನಮ್ ಮನೆ ಮೇಲೆ ಅಂತ ಎಲ್ಲ ಅನ್ಕೊಂತ ಇರ್ತೀನಿ. ಅದಿನ್ನೂ ಆಗಿಲ್ಲ, ಅದಕ್ಕೆ ಬೇಜಾರು. ಏನಾಗಲ್ಲ ಮೇಡಮ್, ಆಗತ್ತೆ ಎಲ್ಲ. ಆಗುತ್ತೆ ಮೇಡಮ್, ತಾಳಿದವನು ಬಾಳಿದನು. ಆಯ್ತು ಸರ್, ನೀವು ಮಾಡ್ತೀನಿ. ಫೇಸ್ ಮಾಡ್ಬೇಕು, ನೀವು ಚಾಲೆಂಜ್ ತಗೊಳ್ಬೇಕು. ಇವ್ರನ್ನೆಲ್ಲ ಇಷ್ಟೆಲ್ಲ ಮಾಡ್ತಾರಲ್ಲ, ಇವರು ನನ್ನ ಜೊತೆ ಕುತ್ಕೊಂಡು ದಿನ ಧ್ಯಾನ ಮಾಡೋ ಸ್ಥಿತಿ ಕರ್ಕೊಂಡ್ ಬರ್ತೀನಿ ಅಂತ ನೀವು ಹಠ ಮಾಡ್ಬೇಕು, ಹಠ ತೊಡ್ಬೇಕು. ಎಲ್ಲದ್ರಲ್ಲೂ ಹೆಣ್ಮಕ್ಳು ಫಾಸ್ಟ್ ಇದಾರೆ ಮೇಡಮ್, ನೀವ್ ಯಾಕೆ ಹಿಂಗಂತಿದ್ದೀರಿ? ನಾವು ಹಂಗೆ ಮನೆಗಿದ್ದವ್ರು ಹೊರಗ್ ಬಂದಂಗ ಆಗ್ಯದ್ರಿ ಇವಾಗ. ಹೌದು, ಗೋಡೆಗಳ ಮಧ್ಯೆನೇ ಜೀವನ ಅಂತವ್ರು ಇವಾಗ ಹೊರಗ್ ಬಂದಿವಿ. ಅಮ್ಮನ್ಗೂ ಹಂಗೆ ಮನೆಯಲ್ಲಿ ಎಲ್ಲೂ ಕಳಿಸ್ತಾ ಇರ್ಲಿಲ್ಲ. ಇವಾಗೆಲ್ಲಾ ಎಷ್ಟ್ ಹೇಳಿದ್ರು ಇವ್ಳು ಬಿಡದೇ ಇಲ್ಲ, ಧ್ಯಾನನು ಬಿಡಲ್ಲ ಅಂತಾಳೆ, ಎಲ್ಲಾರು ಹೋಗೋದು ಬಿಡಲ್ಲ ಅಂತಾಳೆ. ಅವ್ರಿಗೆ ಗೊತ್ತಿಲ್ಲ ರ್ಯಾಲಿಗೆಲ್ಲ ಹೋಗೋದು. ಸುಮ್ನಾಗ್ಬಿಟ್ಟಿದ್ದಾರೆ, ಎಲ್ಲಾರ ಹೋಗು ಏನಾರ ಮಾಡ್ಕೊ ಅಂತ ಮಾತಾಡದೆ ಬಿಟ್ಬಿಟ್ಟಿದ್ದಾರೆ. ಅದು ಬೇಜಾರಾಗುತ್ತೆ ನಂಗೆ. ಬೇಜಾರ ಮಾಡ್ಕೊಳ್ಬೇಡ್ರಿ, ಒಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಬಟ್ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅಲ್ಲ, ಆಗುತ್ತೆ. ಮುಂದೊಂದು ದಿನ ಅವ್ರಿಗೆ ಅದು ಒಳ್ಳೇದು ರಿಯಲೈಸ್ ಆದಾಗ ಆಗುತ್ತೆ, ಅವಾಗ ಅವರೇ ಸಪೋರ್ಟ್ ಮಾಡ್ತಾರೆ. ಇದು ಸಪೋರ್ಟ್ ಅಂತಾನೆ ಅನ್ಕೊಂಡಿದೀನಿ ಸರ್, ಯಾಕಂದ್ರೆ ಪಾಸಿಟಿವ್ ಆಗೇ ತಗೊಂಡಿದೀನಿ. ಧ್ಯಾನ ಅಷ್ಟೇ. ಮಾಡಕ್ಕೆ ಫ್ರೀ ಆಗಿದ್ದೀನಲ್ಲ, ಆರಾಮಾಗಿ ಅಂತ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ಓಕೆ. ಓಕೆ ಸರ್, ಥ್ಯಾಂಕ್ ಯು. ಭಾರತಿ ಮೇಡಮ್ ಮಾಸ್ಟರ್ ಮಾತಾಡಿ. ನಮಸ್ತೆ ನಮಸ್ತೆ ನಮಸ್ತೆ. ಕೇಳಿಸ್ತಾ ಇದೆಯಾ? ನಿನ್ನೆ ಯೋಗ ನಿದ್ರೆ ಬಹಳ ಜೋರಿತ್ತಲ್ಲ ಮೇಡಮ್? ಸರ್ ನೆನೆ ತುಂಬಾ ಲೇಟಾಗಿ ಬಂದೆ. ಅದು ಏನಾಗಿರುತ್ತೆ, ಒಂದು 7-8 ಗಂಟೆಗೆ ಊಟ ಮಾಡ್ಕೊಂಡ್ರೆ ಸರಿ ಹೋಗ್ಬಿಟ್ಟಿರತ್ತೆ. ನಾನು 11-11:30 ಬಂದು ಊಟ ಮಾಡಿದ್ರೆ ತುಂಬಾ ಸುಸ್ತಾಗ್ಬಿಟ್ಟಿರ್ತೀನಿ. ಹೌದು. ಅದು ಸರಿ ಹೋಗಲ್ಲ, ತುಂಬಾನೇ ಆಗ್ಲಿಲ್ಲ ಸರ್. ಮೊನ್ನೆ ತುಂಬಾ ಚೆನ್ನಾಗಿ ಮಾಡಿದೆ ನಾನು. ಮೊನ್ನೆ ತುಂಬಾ ಚೆನ್ನಾಗಿ ಮಾಡಿದೆ. ಅದು ಮೊನ್ನೆ ಮಾಡಿದಾಗ ನಂಗೆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿತ್ತು ಸರ್. ಮೊದಲು ಫಸ್ಟ್ ನಾವು ನಮ್ಮ ಪತ್ರಿಜಿಯವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೆ ಇಲ್ಲಿ ಗುಡಾಕೇಶದಲ್ಲಿ ಮತ್ತೆ ಪಿರಮಿಡ್ ಮಾಸ್ಟರ್ ಎಲ್ಲರಿಗೂ ಕೂಡ ನನ್ನ ಆತ್ಮವಂದನೆಗಳು ಸರ್. ಈಗ ಯಾಕೆ ಅಂತಂದ್ರೆ ನಾನು ಒಂದು 15-20 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ ಸರ್. ನನಗೆ PSSM ಗೊತ್ತಿರ್ಲಿಲ್ಲ. ಕೂಡ ನಾನು ತುಂಬಾ ಪೂಜೆ ಪುರಸ್ಕಾರಗಳು ಮಾಡ್ತಾ ಇದ್ದೆ. ಪೂಜಾ ಪುರಸ್ಕಾರಗಳು ಮಾಡ್ತಾ ಇದ್ರು ಕೂಡ ನಾನು ತುಂಬಾ ಶ್ರೀಮಂತರ ಮನೆಯಿಂದ ಬಂದಿದ್ದೆ. ಇಲ್ಲಿ ಗಂಡನ ಮನೆಗೆ ಬಂದ್ಮೇಲೆ ಎಲ್ಲ ಉಲ್ಟಾ ಆಗಿ ಹೋಗ್ಬಿಟ್ಟಿತ್ತು. ಅವಾಗ ಎಲ್ಲರೂ ಹೇಳ್ತಿದ್ರು, ನಿನ್ ಕರ್ಮ ಅದು ಅಂತ ಇದ್ರು. ಕರ್ಮ ಅಂದ್ರೆ ಏನು ಅಂತ ನಾನು, ಕರ್ಮ ಅಂದ್ರೆ ಏನು ಅನ್ನೋದು ಒಂದು ಹುಡುಕಾಟದಲ್ಲಿದ್ದಾಗ ಅವಾಗ ನನಗೆ ರಾಮಕೃಷ್ಣ ಮಿಷನ್ ಇಂದ ಈ ಒಂದು ಧ್ಯಾನ ಸಿಕ್ಕಿತ್ತು. ಧ್ಯಾನ ಸಿಕ್ಕರೆ ನಾನು ಬೆಳಗ್ಗೆ ಎಲ್ಲ ನಂದು ಕೆಲಸ ಆಗ್ತಾ ಇತ್ತು, ರಾತ್ರಿ ಲೇಟ್ ಆಗ್ಬಿಡ್ತಿತ್ತು. ಆದ್ರೆ ಸಾಧನೆ ಮಾಡಕ್ ಆಗ್ತಾ ಇರ್ಲಿಲ್ಲ ನನಗೆ. ಏನೋ ಒಂದ್ ಸ್ವಲ್ಪ ಸ್ವೀಟ್ ತಿಂದು ಸುಮ್ಮನೆ ಆಗೋದಲ್ಲ ಅಂತ ನನಗೆ ಅನಿಸ್ತು. ಅವಾಗಲೇ ಆಧ್ಯಾತ್ಮಿಕ ಬುಕ್ಸ್ ನಾನು ತುಂಬಾ ಓದ್ತಾ ಇದ್ದೆ. ಆಗ ಏನ್ ಮಾಡಿದೆ, ನಾನು ರಾತ್ರಿ ಎಲ್ಲ ಧ್ಯಾನ ಮಾಡ್ತಾ ಇದ್ದೆ ಸರ್. ಇದೇ ತರ ಇವಾಗ ಅನ್ಸರಿ, ಇದು ಗುಡಾಕೇಶ ಅಂತ. ರಾತ್ರಿ ಎಲ್ಲ ಧ್ಯಾನ ಮಾಡ್ತಾ ಇದ್ದೆ. ಯಾವಾಗ ನಂಗೆ ಟೈಮ್ ಸಿಗುತ್ತೋ ಅವಾಗ ಎದ್ದು ಕುತ್ಕೊಳ್ತಿದ್ದೆ, ಓದ್ತಾ ಇದ್ದೆ, ಬರಿತಾ ಇದ್ದೆ, ಡೈರಿ ಬರಿತಿದ್ದೆ, ಓದ್ತಾ ಇದ್ದೆ, ಇದು ಧ್ಯಾನ ಮಾಡ್ತಾ ಇದ್ದೆ. ಈ ಧ್ಯಾನ ಮಾಡ್ತಾ ಮಾಡ್ತಾ ಸುಮಾರು ಚಾಲೆಂಜಸ್ ಬರ್ತಾ ಇತ್ತು ಸರ್ ನನಗೆ. ಸುಮಾರು ಮಾಸ್ಟರ್ಸ್, ಸುಮಾರು ಚಾಲೆಂಜಸ್. ಆ ಚಾಲೆಂಜಸ್ ಎಲ್ಲ ಬಂದಾಗ ನನಗೆ ಏನಾಗ್ತಾ ಇತ್ತು, ನನಗೆ ಅವಾಗ ಗೊತ್ತಿಲ್ಲ, ಈ ಒಂದು ಬ್ರಹ್ಮರಂಧ್ರದ ಮೂಲಕ ನನಗೆ ವಿಶ್ವಶಕ್ತಿ ಬರ್ತಾ ಇತ್ತು. ಆದ್ರೆ ನನಗೆ ನಾನೇನ್ ಅನ್ಕೊಂಡಿದ್ದೆ, ನಾನು ಮೇಲಿಂದ ಇಳಿದು ಬಂದ್ರೆ ಯಾವ್ದೋ ದೇವತೆ ಇರ್ಬೇಕು, ಅದಕ್ಕೆ ನನಗೆ ಈ ತರ ಬರ್ತಾ ಇದೆ, ಗೊತ್ತಿಲ್ಲ ನನಗೆ. ಅದಕ್ಕೆ ಈ ತರ ಬರ್ತಾ ಇದೆ, ಇದು ಬಂದಾಗ ತುಂಬಾ ಶಕ್ತಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾ ಮೌನವಾಗಿರ್ತಾ ಇದ್ದೆ. ಮೌನವಾಗಿದ್ದು ಆ ಒಂದು ವಿಶ್ವಶಕ್ತಿನ ಯಾವಾಗ್ಲೂ ನಾನು ನನ್ನ ಇದ್ರಲ್ಲಿ ತುಂಬಿಸ್ಕೊಳ್ತಾ ಇದ್ದೆ ಸದಾ. ತುಂಬಿಸ್ಕೊಂಡು ಏನೇ ಸವಾಲು ಬಂದ್ರು ಕೂಡ ನಾನು ಧ್ಯಾನದಲ್ಲಿ ಕುತ್ಕೊಂಡು ಏನ್ ಮಾಡ್ಬೇಕು ಮುಂದಕ್ಕೆ ಅಂತ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು.
ಹೀಗೆ ನಮ್ಮನೆ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇತ್ತು. ಇವಳೇನೋ ರಾತ್ರಿ ಎಲ್ಲ ಕುತ್ಕೊಂಡು ಏನೋ ಮಾಡ್ತಾ ಇರ್ತಾಳೆ, ಬೆಳಗ್ಗೆ ನೋಡಿದ್ರೆ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾಳೆ ಅಂತ ಹೇಳ್ತೀನಿ. ನಾನು ಒಂದು ಚೂರು ಸುಸ್ತಾಗ್ಲಿ ಏನೂ ಆಗ್ತಾನೆ ಇರ್ಲಿಲ್ಲ. ಈಗ ನಾನು ಈ ಒಂದು ಅಂದ್ರೆ ಚಾಲೆಂಜಸ್ ಬಂದ್ರು ಕೂಡ ಯಾಕೆ ಬಂತು ನಾವು ಅದನ್ನ ಏನ್ ಮಾಡ್ಬೇಕು ಎಲ್ಲ ನಾವು ಪರೀಕ್ಷೆಗಳವು ಅಂದ್ರೆ ನಮ್ಗೆ ಒಂದು ಎಕ್ಸಾಮ್ ಒಂದು ಕ್ವಶನ್ ಬಂದಾಗ ಆನ್ಸರ್ ಯಾವ ರೀತಿ ಬರೀಬೇಕು ಅನ್ನೋದು ಧ್ಯಾನ ಮಾಡಿದವ್ರಿಗೆ ಮಾತ್ರ ಗೊತ್ತಾಗೋದು. ಬೇರೆಯವ್ರಿಗೆ ಅದು ಆಮ್, ಏನೋ ಅರ್ಥ ಮಾಡ್ಕೊಳ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಮತ್ತೆ ಒದ್ದಾಡ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಏನೇನೋ ಆಗ್ಬೋದು. ಆದ್ರೆ ಈ ಧ್ಯಾನ ಮಾಡಿದಾಗ ಮಾತ್ರ ಎಂತ ಸವಾಲು ಬಂದ್ರು ಕೂಡ, ಏನೇ ಬಂದ್ರು ಕೂಡ ಅದನ್ನ ಎದುರಿಸೋ ಧೈರ್ಯ ಬರೋದು ಧ್ಯಾನ ಮಾಡಿದವ್ರಿಗೆ ಮಾತ್ರನೇ. ಆ ಒಂದು ಯಾಕೆಂದ್ರೆ ನಮ್ಗೆ ಆ ಒಂದು ಚಕ್ರಗಳು ಆಕ್ಟಿವೇಟ್ ಆಗಿರುತ್ತೆ ಅನ್ಸುತ್ತೆ. ಈಗ ನಮ್ಗೆ ಗೊತ್ತಾಗ್ತದೆ, ಅವಾಗ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅವಾಗ ಯಾರು ಮಣಿಪುರ ಎಲ್ಲ ದಾಟಿರ್ತಾರೋ ಆ ಒಂದು ಅನಾಹುತ ಆಗ್ಲಿ, ವಿಶುದ್ಧ ಆಗ್ಲಿ, ಮತ್ತೆ ಚಕ್ರಕ್ಕೆ ಬಂದಾಗ ನಮ್ಗೆ ತಡೆ ಓಪನ್ ಆಗಿರುತ್ತೆ. ತಡೆ ಓಪನ್ ಆಗ್ಬೇಕಂದ್ರೆ ಅಲ್ಲಿ ಕಣ್ಣು ಓಪನ್ ಆಗ್ಬೇಕಂತಲ್ಲ, ಮುಂದೆ ಆಗೋದೆಲ್ಲ ಸರಿ ಕೆಲವೆಲ್ಲ ಗೊತ್ತಾಗ್ತಾ ಇರತ್ತೆ. ಅಸ್ಟಲ್ ಟ್ರಾವೆಲ್ಸ್ ನನ್ಗೆ ಅವಾಗ್ಲೇ ಆಗ್ತಾ ಇತ್ತು ಸರ್. ಅಸ್ಟಲ್ ಟ್ರಾವೆಲ್ಸ್ ಆಗ್ತಾ ಇತ್ತು, ತುಂಬಾನೇ ಸಾಧನೆ ಮಾಡ್ತಾ ಇದ್ದೆ ನಾನು. ಅಷ್ಟಲ್ ಟ್ರಾವೆಲ್ಸ್ ಆದಾಗ ತುಂಬಾ ಖುಷಿ ಆಗ್ತಾ ಇತ್ತು ನನಗೆ. ಎಲ್ಲೋ ಹೋಗ್ತಾ ಇದ್ದೀನಿ, ಎಲ್ಲೋ ಬರ್ತಾ ಇದ್ದೀನಿ ಅಂತ. ನಾನು ನೈಟ್ನ ತುಂಬಾ ಇಷ್ಟಪಡ್ತಾ ಇದ್ದೆ, ಯಾಕೆಂದ್ರೆ ರಾತ್ರಿ ಆದ್ರೆ ನಾನು ಎಲ್ಲೆಲ್ಲೋ ಹೋಗ್ಬೋದು ಬರ್ಬೋದು ಅಂತ ಕೂಡ. ಇದರಿಂದ ನನಗೆ ಬಹಳ ಸುಖ ಕೊಡ್ತಾ ಇತ್ತು, ತುಂಬಾ ಆನಂದವಾಗಿ ಕೂಡ ಇದ್ದೆ. ಈಗ ಮತ್ತೆ ನನಗೆ ಕಲಿಯುಗದಲ್ಲಿ ಯಾರಾದ್ರೂ ಒಂದು ಭೌತಿಕವಾಗಿರೋ ಒಂದು ಗುರು ಇದಾರ ಅಂತ ನಾನು 2 years ಬ್ಯಾಕ್ ನಾನು ಹುಡುಕಿದಾಗ ನನಗೆ ಪತ್ರಿಜಿಯವರು ಪರಿಚಯ ಆಯ್ತು. ನನಗೆ ಧ್ಯಾನದ ಮೂಲಕನೇ ನನಗೆ ಪತ್ರಿಜಿಯವರು ಕೂಡ ಇದಾಗಿದ್ದು. ಈಗ್ಲೂ ಸಹ ನಾನು ರಾತ್ರಿ ಧ್ಯಾನ ಮಾಡ್ತಾ ಇರ್ತೀನಿ. ಈ ಗುಡಾಕೇಶಕ್ಕೆ ಬರಕ್ ಮುಂಚೆನೂ ಹೀಗೇನೆ ಎದ್ದೇಳೋದು, ಕುತ್ಕೊಳ್ಳೋದು, ಮತ್ತೆ ಧ್ಯಾನ ಮಾಡೋದು, ಬುಕ್ಸ್ ಓದೋದು, ಮತ್ತೆ ಮಲಗೋದು, ಹೀಗೆ ಮಾಡ್ತಾ ಇದ್ದೆ. ಈಗ ನಿನ್ನೆ ನಾನು ನಿನ್ನೆ ಇಲ್ಲ ಮೊನ್ನೆ ಪೂರ್ತಿ ನಾನು ಧ್ಯಾನದಲ್ಲೇ ಲೈಟ್ ಮಿತಾಹಾರ ತಗೊಂಡು ಕುತ್ಕೊಂಡೆ. ಅಂದ್ರೆ ಜ್ಯೂಸ್ ತಗೊಂಡು ಕುತ್ಕೊಂಡೆ ಅಷ್ಟೇನೆ. ಆಹಾರ ಜಾಸ್ತಿ ತಗೊಂಡ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು, ಅದ್ರ ಲೇಟ್ ಆಗಿ ತಿನ್ನೋದ್ರಿಂದ. ಯಾಕಂದ್ರೆ ಒಂದೊಂದ್ ದಿನ ನಾನು ಶಾಪಿಂದ ಬರೋದು 11-11:30 ಆಗ್ಬಿಡುತ್ತೆ. ಅವಾಗ ನಂಗೆ ಕಷ್ಟ ಆಗುತ್ತೆ ಊಟ ಮಾಡೋದಕ್ಕೆ. ಒಂದೊಂದ್ ದಿನ ತುಂಬಾ ಟಯರ್ಡ್ ಆಗಿರ್ತೀನಿ. ತುಂಬಾ ಟಯರ್ಡ್ ಆದಾಗ ಸ್ವಲ್ಪ ಹೊತ್ತು ನಾನು ಕುತ್ಕೊಂಡು ಧ್ಯಾನ ಮಾಡ್ಕೊಳ್ತೀನಿ ಸರ್. ಅದು ನನಗೆ ಚೆನ್ನಾಗಿರುತ್ತೆ ಕೂಡ. ಮತ್ತೆ ಅಷ್ಟಲ್ಲ, ನನಗೆ ಮೊನ್ನೆ ಒಂದು ವಿಷನ್ ಬಂತು ಸರ್. ಏನು ಅಂದ್ರೆ ನಾನು ಕೂಡ ಒಂದು ಮಾಂಸಾಹಾರದ ಕುಟುಂಬದಲ್ಲಿ ಹುಟ್ಟಿ ಕೂಡ ಮೊದಲಿಂದ ತಿಂದಿದ್ದೀನಿ ಅನ್ಸುತ್ತೆ. ಆಮೇಲೆ ನಾನು ಒಂದು 25-30 ವರ್ಷದ ಹಿಂದೆನೆ ನಾನು ನಾನ್ ವೆಜ್ ಬಿಟ್ಟಿದ್ದೆ. ನಾನ್ ವೆಜ್ ಆಗ್ಲಿ, ಮೊಟ್ಟೆ ಆಗ್ಲಿ, ಇದೆಲ್ಲ ನಾನು ಬಿಟ್ಟಿದ್ದೆ. ಮತ್ತೆ ಏನಂತಂದ್ರೆ ಆ ಒಂದು ಮಾಂಸದ ತುಂಡುಗಳನ್ನ ನಾನು ಎಲ್ಲೋ ಒಂದು ಕಡೆ ಬೇಯಿಸ್ತಾ ಇದ್ರೆ ಆ ಮಾಂಸದ ತುಂಡುಗಳು ಕೂಡ ಒದ್ದಾಡ್ತಾ ಇವೆ ಸರ್. ಒದ್ದಾಡ್ತವೆ. ಅದನ್ನ ನೋಡಿ ನಾನು ಕಿರ್ಚಾಡ್ತಾ ಇದ್ದೀನಿ, ಅಯ್ಯೋ ಇಷ್ಟೊಂದು ನೋವಾಗ್ತಾ ಇದೆಯಾ ನಿಮ್ಗೆ, ಇಷ್ಟೊಂದು ಕಷ್ಟ ಆಗ್ತಾ ಇದೆಯಾ ನಿಮ್ಗೆ, ಯಾಕೆ ನೀವು ಅಯ್ಯೋ ನಾವೆಂತ ತಪ್ಪು ಕೆಲಸ ಮಾಡಿದೀವಲ್ಲ ಅಂತ ಅಂದ್ಬಿಟ್ಟು ನಾನು ತುಂಬಾ ಅಳ್ತಾ ಇದ್ದೀನಿ ಸರ್. ಅದನ್ನ ನೋಡಿ ತುಂಬಾ ದುಃಖ ಪಡ್ತಾ ಇದ್ದೀನಿ. ಅವಾಗ ನನಗೆ ತುಂಬಾ ಇದಾಯ್ತು, ನಾನು ಯಾವ್ದೋ ಜನ್ಮದಲ್ಲಿ ಇಷ್ಟೆಲ್ಲ ತಿಂದಿದ್ದೀನಿ, ಇಷ್ಟೆಲ್ಲ ಇದಾಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಅಂತ. ಮತ್ತೆ ನನಗೆ ಇದು ಕುತ್ಕೊಂಡಾಗ ವೆರಿಕೋಸ್ ವೈನ್ ಇದೆ. ಅದು ನಾನು ಕೆಳಗಡೆ ಕುತ್ಕೊಂಡಾಗ ಒಂದೊಂದ್ಸರಿ ತುಂಬಾ ನಂಗೆ ಬಾಡಿ ನೋವು ಬರುತ್ತೆ. ಅದನ್ನ ತಡೀತೀನಿ ನಾನು. ಬಾಡಿ ನೋವು ಬಂದಾಗ ತುಂಬಾ ತಡ್ಕೊಳ್ತೀನಿ. ಅದು ಮಿಕ್ಸಿಲಿ ಹಾಕಿ ರುಬ್ದಂಗ್ ಆಗುತ್ತೆ ನನಗೆ. ಮೋಸ್ಟ್ಲಿ ನನ್ಗನ್ಸುತ್ತೆ ಅದು ಕರ್ಮ ಪ್ರಕ್ಷಾಳನೆ ಇರ್ಬೋದಾ ಅಂತ. ಹೌದೌದು, ಕಾಯಾನುಪಾಸನ ಆಗ್ತಾ ಇರ್ತದೆ, ನಡಿಮಂಡಲ ಶುದ್ಧೀಕರಣ, ಕ್ಲೀನಿಂಗ್. ಹಾ, ಹೌದು. ಮೊದಲು ಏನ್ ಎದ್ಬಿಡ್ತಿದ್ದೆ ಆ ನೋವು ಬಂದಾಗ. ಈಗ ಏನ್ ಮಾಡ್ತೀನಿ, ಹಾಗೆ ತಡಿತಾ ಕುತ್ಕೊಳ್ತೀನಿ. ಮೋಸ್ಟ್ಲಿ ಅದು ನನಗೆ ಅನ್ಸುತ್ತೆ ನಾಡಿಮಂಡಲ ಶುದ್ಧಿ ಆಗ್ತಾ ಇರ್ಬೇಕು ಅನ್ಸುತ್ತೆ. ಎಷ್ಟೊಂದು ಇದೆಯಪ್ಪ ಒಳಗಡೆ ಅಂತ. ಈಗ ಒಂದೊಂದ್ಸರಿ ನಾನು ಕುತ್ಕೊಂಡಿದ್ದಾಗ ಗಾಬರಿ ಕೂಡ ಆಗುತ್ತೆ, ಆದ್ರೂ ಕೂಡ ತಡ್ಕೊಂಡು ಕುತ್ಕೊಂಡಿರ್ತೀನಿ ಸರ್ ನಾನು. ಮತ್ತೆ ಸವಿತಾ ತುಂಬಾ ಚೆನ್ನಾಗಿ ಹಾಡ್ತಾರೆ, ಮತ್ತೆ ತುಂಬಾ ಚೆನ್ನಾಗಿ ವಚನಗಳನ್ನ ಹೇಳ್ತಾರೆ. ಸಂಗಮೇಶ್ ಸರ್ ನಾನು ಅಖಂಡ ಕರ್ನಾಟಕದಲ್ಲಿ ನೋಡಿದ್ದೆ, ಇವಾಗ ಮತ್ತೆ ನಾನು ನೋಡ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಸವಿತಾ ಮೇಡಮ್ ಹಾಡ್ತಾ ಇದ್ರೇನು ಕೇಳ್ಬೇಕು ಅನ್ಸ್ತಾ ಇರುತ್ತೆ. ಈ ತರ ಇಲ್ಲಿ ಸುಮಾರು ವಿದ್ವಾಂಸರಿದ್ದಾರೆ. ಮತ್ತೆ ಎಲ್ಲಾ ಕಲೆಗಳೆಲ್ಲ ಮುಚ್ಚೋಗ್ಬಿಟ್ಟಿತ್ತು. ಈಗ ನೋಡಿ ಎಲ್ಲಾರು ಕೂಡ ನವ ಯೌವನ ಬಂದ ಹಾಗೆ ಎಲ್ಲಾ ಕಲೆಗಳು ಕೂಡ ಹೊರಗಡೆ ಬರ್ತಾ ಇದೆ. ಅಯ್ಯೋ ಮದ್ವೆ ಆಯ್ತಪ್ಪ, ಮಕ್ಳಾಯ್ತಪ್ಪ, ಇನ್ನೇನ್ ಬಿಡು ನಮ್ದು ಎಲ್ಲ ಮುಗೀತು ಅನ್ನಂಗಿಲ್ಲ. ಈಗ 18 ವರ್ಷ ಆದ ಹಾಗೆ ನಮ್ಮ ಕಾಲೇಜಿಗೆ ಬಂದಂಗ ಆಗ್ತಾ ಇದೆ ಸರ್ ನಮ್ಗೆಲ್ಲಾನು. ಅದ್ರಲ್ಲಿ ನೀವು ಪಾಪ ಅರುಣ್ ಕುಮಾರ್ಗೆ ಮಾಸ್ಟರ್ಗೆ ನಾವು ತುಂಬಾ ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ಯಾರು ಮಲಗಿರ್ಲಿ, ಯಾರು ಇದ್ರಿರ್ಲಿ, ಅವ್ರು ರಾತ್ರಿ ಎಲ್ಲ ನಾನು ಗುಡಾಕೇಶ್ ಇವ್ರು ಹೆಂಗ್ ಮಾಡ್ತಾರೆ ನೋಡ್ಬೇಕು, ಇವರು ಅರುಣ್ ಕುಮಾರ್ ಅವರು ಮಲಗ್ಬಿಡ್ತಾರ ನೋಡೋಣ ಅಂತ ಗಮನಿಸ್ತಾನೆ ಇದ್ದೆ, ವಿಡಿಯೋ ಆಫ್ ಮಾಡ್ಕೊಂಡು. ಖಂಡಿತವಾಗ್ಲೂ ಅವ್ರು ಮಲಗಿರ್ಲಿಲ್ಲ, ಅವರು ಎಲ್ಲಾರನ್ನ ಎಬ್ಬರಿಸ್ತಾ ಇದ್ರು, ಮಾಡ್ತಾ ಇದ್ರು. ಮತ್ತೆ ಆ ಕರ್ಮ ಪ್ರಕ್ಷಾಳನೆ ಮಾಡೋವಾಗ ನನಗನ್ಸುತ್ತೆ, ನನಗದು
ಆ, ಅಷ್ಟಿದೆ. ನನಗ್ ನಾನೇ ಮಾಡ್ಕೊಂಡಾಗ ಓಕೆ ಅನ್ಸುತ್ತೆ ಸರ್. ಅದು ನನ್ನ ಹಾರ್ಟ್ ಪೂರ್ತಿ ಅಂದ್ರೆ ನನ್ನ ಹೃದಯ ಪೂರ್ವಕವಾಗಿ ನಾನು ಮಾಡ್ಕೊಂಡಾಗ ನನಗದು ಓಕೆ ಅನ್ಸುತ್ತೆ ಸರ್. ಅದು ಹ್ಮ್ ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ ಮಲ್ಗಕ್ ಮುಂಚೆ, ಮತ್ತೆ ನನ್ ಜ್ಞಾಪಕ ಬಂದಾಗ ಎಲ್ಲಾನು ನಾನು ಕರ್ಮ ಪ್ರಕ್ಷಾಳನೆ ಮಾಡ್ಕೊಳ್ತಾ ಇರ್ತೀನಿ, ಮತ್ತೆ ಕ್ಷಮೆ ಕೇಳ್ತಾ ಇರ್ತೀನಿ, ಮತ್ತೆ ಪ್ರೇಮ ತತ್ವ ಕೊಡ್ತಾ ಇರ್ತೀನಿ. ಇದರಿಂದ ಹ್ಮ್ ನನ್ನ ಜೀವನದಲ್ಲಿ ನನ್ನ ಕುಟುಂಬದಲ್ಲಿ ಯಾರ್ಯಾರು ಬಂದಿದಾರೋ ಅವರೆಲ್ಲ ನನಗೆ ಏನೆಲ್ಲ ಶತ್ರುಗಳು ಆಗಿದ್ರು ಅವೆಲ್ಲನೂ ಕೂಡ ನನಗೆ ಮಿತ್ರತ್ವ ಬರ್ತಾ ಇದೆ ಸರ್. ಎಲ್ಲರಲ್ಲೂ ಕೂಡ ಮಿತ್ರತ್ವ ಹ್ಮ್ ಬರ್ತಾ ಇದೆ, ಮತ್ತೆ ನನ್ನ ಕೆಲಸಗಳು ಕೂಡ ಅಷ್ಟೇ ಚೆನ್ನಾಗಿ ಆಗ್ತಾ ಇದೆ. ಮತ್ತೆ ಯಾವಾಗ್ಲೂ ನಾನು ನನ್ನ ಆತ್ಮನ ನಾನು ಮತ್ತೆ ಮಾಡ್ಕೊಂಡಾಗ ಅಸ್ಟ್ರಲ್ ಮಾಸ್ಟರ್ಸ್ ಚೆಕ್ ಮಾಡ್ತಾರೆ ಅಂತಾನು ಹೇಳ್ತಾರೆ. ಹೊರಗಡೆ ನಾನು ಹೇಗಿರ್ತೀನೋ ಮತ್ತೆ ನನಗೆ ಅಸ್ಟ್ರಲ್ ಮಾಸ್ಟರ್ಸ್ ಚೆಕ್ ಮಾಡಿದಾಗ ಕೂಡ ಅದೇ ರೀತಿ ನನ್ನ ಒಂದು ಆ ನಡೆನುಡಿ ಇರುತ್ತೆ ಸರ್. ಅದು ಕೂಡ ಇರ್ಬೋದೇನೋ ಗೊತ್ತಿಲ್ಲ. ಆ, ಹಾಗೆ ಹೊರಗಡೆ ಹೇಗಿದ್ದೀನೋ ನಾನು ಒಳಗಡೆನೂ ಹಾಗೆ ಇದ್ದೀನಿ. ಮತ್ತೆ ನನ್ಗೆ ಯಾವಾಗ ನಾನು ಎಲ್ಲಿ ನನಗೆ ನನ್ನನ್ನು ಯಾರಾದ್ರೂ ದ್ವೇಷ ಮಾಡಿದ್ರೆ ಅದು ಯಾಕೆ ಮಾಡಿದ್ರು, ಏನಾಯ್ತು, ಅವ್ರಿಗೆ ನನ್ಗೆ ಏನ್ ಸಂಬಂಧ ಅಂತ ಅಂದ್ಬಿಟ್ಟು ಮತ್ತೆ ಹಿಂದಕ್ಕೆ ಹೋಗಿ ನಾನು ನೋಡ್ಕೊಂಡು ಕ್ಷಮೆ ಕೇಳಿದಾಗ ಅವರು ತುಂಬಾನೇ ಚೇಂಜಸ್ ಬಂದಿದೆ ಸರ್ ಅವರಲ್ಲೆಲ್ಲ. ಹ್ಮ್ ಅದರಿಂದ ಈಗ ನಾವೆಲ್ಲ ಬೆಳಗ್ಗೆ ದುಡಿಯೋದ್ರಿಂದ ರಾತ್ರಿ ಕುತ್ಕೊಂಡು ಈ ರೀತಿ ಮಾಡಿದಾಗ ಮೊನ್ನೆ ನಾನು ಮಾಡಿದಾಗ ಒಂದು ಚೂರು ನನಗೆ ಆಯಾಸ ಆಗಿರ್ಲಿಲ್ಲ. ಮನೆ ಧ್ಯಾನ ಮಾಡ್ಸಕ್ಕೂ ಹೋಗ್ತೀನಿ. ಹ್ಮ್ ಎಲ್ಲ ಧ್ಯಾನ ಮಾಡಿಸಿ ಅಷ್ಟೆಲ್ಲ ಇದ್ರು ಫ್ರೆಶ್ ಆಗೇ ಇದ್ದೆ ನಾನು. ನಿನ್ನೆ ಮಾತ್ರ ಯೋಗ ನಿದ್ರೆ ಬೇಕಾದಷ್ಟು ಮಾಡಿದ್ದೀನಿ. ವೆರಿ ಗುಡ್. ಮಾಡ್ಬೇಕು, ಅದು ಮಾಡ್ಬೇಕು. ಹ್ಮ್ ವೆರಿ ಗುಡ್ ಮಾಸ್ಟರ್, ವೆರಿ. ಮಾಡಿ, ಎಲ್ಲರಿಗೂ ಸಾಧ್ಯ ಇದೆ. ನಾವು ಅದೇ ಮಾನಸಿಕವಾಗಿ ಪ್ರಿಪೇರ್ ಆಗ್ಬೇಕು ಫಸ್ಟ್. ನಾನು ಮಾಡ್ತೀನಿ, ನನ್ನಿಂದಲೂ ಸಾಧ್ಯ ಇದೆ ಅಂತ. ಅದೇ ಸರ್, ನಾನು ನನ್ನ ಉಸಿರಿರೋ ತನಕನೂ ಹಾ ಮೇಡಮ್, ಧನ್ಯವಾದಗಳು. ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಆಗಿದೆ. ಹಾ ಅಲ್ಲ, ಎಲ್ಲ 1 ವರ್ಷ 2 ವರ್ಷ 3 ವರ್ಷ ಕಷ್ಟಗಳು ತೀರುತ್ತಾ ಅಂತಂತಲ್ಲ, ನಮ್ಮ ಹ್ಮ್ ಒಳಗಡೆ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೋ ಆ ಬ್ಯಾಂಕ್ ಬ್ಯಾಲೆನ್ಸು ನಾವೇನೇನ್ ತಂದಿದೀವೋ ಅದೆಲ್ಲ ಖಾಲಿ ಮಾಡ್ಕೊಂಡು ಮತ್ತೆ ಪುಣ್ಯ ಬ್ಯಾಲೆನ್ಸ್ ಸರಿ ಮಾಡ್ಕೊಳ್ಳೋ ತನಕ ಇದು ಮಾಡ್ಬೇಕು ಕೂಡ ಧ್ಯಾನ. ಮತ್ತೆ ಹಾ ನಾನು ಉಸಿರಿರೋ ತನಕ ನಾನು ಮಾಡ್ತೀನಿ ಸರ್. ನಾನು ಮೊದಲಿಂದ ಮಾಡ್ಕೊಂಡು ಬಂದಿದ್ದೀನಿ, ಈಗ್ಲೂ ಮಾಡ್ತೀನಿ, ಇನ್ನೂ ಸಾಧನೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಈಗ ನೈಟ್ ಆಗಿರೋದ್ರಿಂದ ಈ ಒಂದು ಸಾಧನೆ ನೀವೆಲ್ಲ ಜೊತೆಯಲ್ಲಿ ಇರೋದ್ರಿಂದ ಮಾಡೋದಕ್ಕೆ ಬಹಳ ಅದ್ಭುತವಾಗಿರುತ್ತೆ. ನಮ್ಮ ಪ್ರಭು ಪ್ರಭು ಅಚ್ಯುತ್ ಅವರು ಇದನ್ನ ಅವರು ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನಿಂದ ಏನ್ ಕಲ್ತ್ರು ಅಂತ ನೋಡ್ಕೊಂಡು ಇದನ್ನ ಎಲ್ಲ ನಮ್ಗೆಲ್ಲ ಕೊಟ್ಟಿದ್ದಾರೆ. ಖಂಡಿತವಾಗ್ಲು ಆ ನಾವೆಲ್ಲ ಯೋಗಿಗಳೇ ಸರ್. ಹೌದು, ನಿದ್ರೆಯನ್ನ ಜಯಿಸಿದ ಯೋಗಿಗಳು. ಇದ್ರೆ ಏನು ಜಯಿಸಿದ ಯೋಗಿಗಳ, ಖಂಡಿತವಾಗ್ಲು. ಯಾಕಂದ್ರೆ ಋಷಿ ಮುನಿಗಳೆಲ್ಲನು ಅವ್ರಿಗೆ ನಿದ್ದೆ ಅನ್ನೋದೇ ಇರ್ಲಿಲ್ವಲ್ಲ. ಅವರೆಲ್ಲ ಅಲ್ಲೆಲ್ಲೋ ಕುತ್ಕೊಂಡು ಸಂಸಾರನೆಲ್ಲ ಬಿಟ್ಟು ಮಾಡ್ತಿದ್ರು. ನಾವು ಮಧ್ಯಮ ಮಾರ್ಗದಲ್ಲಿ ಇದ್ಕೊಂಡು ಮನೇಲಿ ಬಜ್ಜಿ ಬೊಂಡ ತಿನ್ಕೊಂಡು ನಾವು ಮಾಡ್ಬೋದು ಆರಾಮಾಗಿ. ಮಾಡ್ಬೋದು, ಇದೇ ಶ್ರೇಷ್ಠ. ಅದು ಎಲ್ಲಾ ಬಿಟ್ಟು ಅದಕ್ಕಾಗಿ ನಿಂತವ್ರು ಮಾಡೋದು ದೊಡ್ಡ ವಿಷಯ ಅಲ್ಲ. ಹ್ಮ್ ಸಂಸಾರದಲ್ಲಿದ್ದು ಎಲ್ಲಾ ಚಾಲೆಂಜಸ್ಗಳನ್ನ ಫೇಸ್ ಮಾಡಿ ಎಲ್ಲವನ್ನು ನಿಭಾಯಿಸ್ತಾ ಮಾಡೋದಿದೆಯಲ್ವಾ, ಅದು ಶ್ರೇಷ್ಠವಾಗ್ತದೆ. ಸರ್, ನಾನು ಕೂಡ ಮಾಡುವಾಗ ತುಂಬಾ ತೊಂದರೆಗಳು ಪಟ್ಟಿದ್ದೀನಿ. ನಮ್ಮನೆಯವರು ತುಂಬಾ ಗಲಾಟೆ ಮಾಡ್ತಾ ಇದ್ರು. ಹ್ಮ್ ನಾನು ಈ ತರ ಧ್ಯಾನ ಮಾಡಕ್ ಕುತ್ಕೊಂಡ್ರೆ ತುಂಬಾ ಗಲಾಟೆ ಮಾಡೋರು. ಒಂದೊಂದ್ಸರಿ ಪಾಪ ಮಾಡಿ ಸಾರೆಲ್ಲ ನನ್ ಮೇಲೆ ಉಯ್ದು ಬಿಡೋರು. ಹ್ಮ್ ನಾನಲ್ಲಿ ಲೋಕದಲ್ಲಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ, ಸಾರ್ ನೋಡಿ ಎಷ್ಟು ರುಚಿಯಾಗಿದೆ ಅಂತ ಅನ್ಕೊಳ್ತಿದ್ದೆ. ಆಮೇಲೆ ನೋಡಿದ್ರೆ ನನ್ ತಲೆ ಮೇಲೆನೆ ಬಿದ್ದಿರ್ತಿತ್ತು. ಹ್ಮ್ ಆ ತರದ್ದೆಲ್ಲ ಒಂದೊಂದ್ಸರಿ ಜಾಡ್ಸ್ ಫುಟ್ಬಾಲ್ ಓದಂಗ್ ಓದಿರೋರು, ಹ್ಮ್ ಅಲ್ಲಿಂದ ಬಿದ್ದಂಗ ಆಗಿರೋದು, ಅವಾಗ ಹ್ಮ್ ಎದ್ದು ಕುತ್ಕೊಂತಿದ್ದೆ. ಆ ಹ್ಮ್ ತರದ್ದೆಲ್ಲ ನಾನು ತುಂಬಾ ಪಟ್ಟಿದ್ದೀನಿ. ಆದ್ರೆ ಇದರಲ್ಲಿರೋ ರುಚಿ ನನಗೆ ಗೊತ್ತಾಗ್ಬಿಟ್ಟಿತ್ತು ಹೌದು. 20 ಇಯರ್ಸ್ ಬ್ಯಾಕೆ ಸರ್. ನಾನು ಒಂದು 20 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಹ್ಮ್ ಆದ್ರೆ ಎಂತೆಂತ ಸವಾಲುಗಳು, ಎಂತೆಂತ ಇದು. ಇವತ್ತು ನಾನು ಇಂಡಿಪೆಂಡೆಂಟ್ ಆಗಿ ಎಲ್ಲಾ ಮುಗಿಸಿ ಮತ್ತೆ ನಾನು 18 ವರ್ಷದ ಹುಡುಗಿ ತರ ನಾನು 60 ವರ್ಷ ಆದ್ರೂ ಕೂಡ ಇದ್ದೀನಿ. ನನ್ನ ಇಂಡಿಪೆಂಡೆಂಟ್ ಆಗಿ ನಾನು ದುಡಿದುಕೊಂಡು ನಾನು ಮಾಡ್ಕೊಂಡು ನಾನೆಲ್ಲ ಮುಗಿಸಿ ಕೂಡ ಈಗ ನನ್ನ ಧ್ಯಾನ ಪ್ರಚಾರ ಧ್ಯಾನ ಇದು ಮತ್ತೆ ಈ ಒಂದು ಗೂಢಾಕೇಶ ಮಾಡಿದಾಗ ನನಗೆ ಏನ್ ಬರುತ್ತೆ ನೋಡ್ಬಿಟ್ಟು ನನಗೆ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಬೇರೆಯವ್ರನ್ನ ಅಲ್ಲಿ ಹೇಳ್ತಾರಲ್ಲ, ಬೆಳಗ್ಗೆ ಹೊತ್ತು ನಂಗೆ ಧ್ಯಾನ ಮಾಡಕ್ ಟೈಮೇ ಇರಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರಲ್ವಾ. 1 ಅವರ್ ಮಾಡ್ತೀನಿ, 2 ಅವರ್ ಮಾಡ್ತೀನಿ ಅಂತ 1 ಅವರ್ 2 ಅವರ್ ಮಾಡಿದಾಗ ಥಾಟ್ಸೇ ಬೇಕಾದಷ್ಟು ಇರುತ್ತೆ. ಹೌದು. ಅದು ಈಗ ನಾನು ಮೊನ್ನೆ ತುಂಬಾ ಚೆನ್ನಾಗಿ ಅನುಭವ ಆಗಿದ್ದು ಸರ್. ಎಷ್ಟು ಚೆನ್ನಾಗಿ ಹಾರಾಡ್ತಿದ್ದೆ, ತೇಲಾಡ್ತಿದ್ದೆ. ಹ್ಮ್ ನನ್ನ ಬಾಡಿ ಹಗುರ ಆಗ್ಬಿಟ್ಟು ಎಷ್ಟು ಆನಂದವಾಗಿ ಆಗ್ತಾ ಇತ್ತು. ಹ್ಮ್ ತುಂಬಾ ಕರೆಕ್ಟ್. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಇವಾಗ ನೀವೆಲ್ಲ ನಮ್ಮ ಜೊತೆಲಿ ಇರೋದ್ರಿಂದ ನಾವು ನಮ್ಮ ಉಸಿರಿರೋ ತನಕನೂ ಮಾಡ್ಬೋದು. ಖಂಡಿತ ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ. ವೆರಿ ಗುಡ್. ಮಾಡಿ. ವೆರಿ ಗುಡ್.
ಓಕೆ ಮಾಸ್ಟರ್ಸ್, ಸಮಯ ಆಗಿದೆ.